ಐ-ಎ-ಎಸ್ ಆಫೀಸರ್ಸ್ ಅಂದ ತಕ್ಷಣ ಬೇಸಿಕಲಿ ಒಂದು ನೋಷನ್ ಇದೆ, ಪವರ್, ಸ್ಯಾಲರಿ, ರೆಸ್ಪೆಕ್ಟ್. ಒಂದು ಐಡಿಯಲ್ ಲೈಫ್, ಐಡಿಯಲ್ ಕರಿಯರ್ ಅಂತ ಅನ್ಸುತ್ತೆ. ಬಟ್ ಫಾರ್ ಮೀ ಸಿನ್ಸ್ ಲಾಸ್ಟ್ 2 years ಐ ಕುಡ್ ಸೇ ಐ ಆಮ್ ವರ್ಕಿಂಗ್ 3 years. ದೊಡ್ಡ ಗುರಿಗಳನ್ನ ಇಟ್ಕೊಂಡು ಭಾರತ ಸರ್ಕಾರ ಇವಾಗ ಕೆಲಸ ಮಾಡ್ತಾ ಇದೆ. ಎಲ್ಲರಿಗೂ ಗೊತ್ತು 5 trillion ಎಕಾನಮಿ ನಾವು ರೀಚ್ ಆಗಬೇಕು. ಇಫ್ ವಿ ಹ್ಯಾವ್ ಟು ರೀಚ್ ದಟ್ ಗೋಲ್ ವಿಚ್ ಬಿಗಿನ್ಸ್ ವಿತ್ ಐ-ಎ-ಎಸ್. ಈಗಿನ ಜನರೇಷನ್ ಕೇಳಿದ್ರೆ ಮೆನಿ ಆಫ್ ದರ್ ಇನ್ ಸ್ಪೋರ್ಟ್ಸ್. ಸ್ಪೋರ್ಟ್ಸ್ ವಿ ಹ್ಯಾವ್ ನೆವರ್ ಕನ್ಸಿಡರ್ಡ್ ಇಟ್ ಆಸ್ ಅ ಸೀರಿಯಸ್ ಪ್ರೊಫೆಷನ್. ನೀವು ರೀಸೆಂಟ್ ಸರ್ವೆ ನೋಡಿದ್ರೆ ಅರ್ಬನ್ ಗಿಂತ ರೂರಲ್ ಏರಿಯಾದಲ್ಲೇ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಬೈ ವಿಮೆನ್ ಇಸ್ ಮೋರ್. ಅಗ್ರಿಕಲ್ಚರ್ ಅಲ್ಲಿ 80% ಏನಿದೆ ಕೆಲಸ ನಮ್ ಹೆಂಗಸರೇ ಮಾಡುವಂತದ್ದು. ಪ್ರಾಬ್ಲಿ ನೀವು ಸ್ಕೂಲ್ ಟೈಮ್ಸ್ ಅಲ್ಲೂ ಬುಕ್ ಅಲ್ಲಿ ಓದ್ಬೇಕಾದ್ರೆ ಇಂಡಿಯಾ ಇಸ್ ಡೆವಲಪಿಂಗ್ ಕಂಟ್ರಿ ಅಂತ ಇತ್ತು, ನಾನು ಓದ್ಬೇಕಾದ್ರೂ ಡೆವಲಪಿಂಗ್ ಕಂಟ್ರಿ ಅಂತ ಇತ್ತು. ಬೈ 2047 ಅವರ್ ಕಂಟ್ರಿ ಶುಡ್ ಬಿ ವಿಕಸಿತ್ ಭಾರತ ಅಂತ. हिंदुस्तान विकसित होना ही चाहिए. ಡೆವಲಪ್ ನೇಷನ್. ಸೊ NRLM ಅಲ್ಲಿ ನಾವು ಗ್ರಾಮೀಣ ಮಹಿಳೆಯರನ್ನ ನಾವು ತುಂಬಾ ಫೋಕಸ್ ಮಾಡಿ ಅವರನ್ನ ಹೇಗೆ ಮುನ್ನೆಲೆ ತರಬೇಕು ಅಂತ ಕೆಲಸ ಮಾಡ್ತಿದೀವಿ. ಫಾರ್ಮರ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ The sugarcane farmers are protesting here. ಮುಂಚೆ ಹೇಗಿತ್ತು ಹಾಗೆ ಅದು ಕಂಟಿನ್ಯೂ ಆಗ್ತಾನೆ ಇದೆಯಲ್ಲ. ಬಡ ರೈತ ಅಂತಾನೆ ಕರೆಯೋ ಒಂದು ಕ್ಯಾಟಗರಿಗೆ ಯಾಕೆ ಅವ್ರು ಸೀಮಿತವಾಗಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ? ಫಸ್ಟ್ ಆಫ್ ಆಲ್ ಕೃಷಿನ ನಮ್ಮ ದೇಶದಲ್ಲಿ ಒಂದು ಪ್ರೊಫೆಷನ್ ಆಗಿ ತಗೊಂಡಿಲ್ಲ. ಇಟ್ ಇಸ್ ಅ ವೇ ಆಫ್ ಲೈಫ್ ಅನ್ನೋ ತರ ಆಗ್ಬಿಟ್ಟಿದೆ. ಒಂದು ಮಾಡರ್ನ್ ಟೆಕ್ನಾಲಜೀಸ್ ಇದೆ, ಇನ್ನೋವೇಷನ್ಸ್ ಇದೆ, ಅದನ್ನ ಅಡಾಪ್ಟ್ ಮಾಡ್ಕೊಂಡು ಮುಖ್ಯವಾಗಿ ಬಾಟಲ್ ನೆಕ್ ಅಂದ್ರೆ ನಮ್ಮ ಮಾರ್ಕೆಟ್ಸ್. ಈಗ ನಾವು ಪ್ರೊಡಕ್ಷನ್ ಮಾಡಬಹುದು, ಬಟ್ ಎಲ್ಲಿಗೆ ಸೇಲ್ ಮಾಡಬೇಕು? ನಿಮ್ಗೆ ಗೊತ್ತಾ, ಆವರೇಜ್ ನಮ್ಮ ದೇಶದ ರೈತರ ಲ್ಯಾಂಡ್ ಹೋಲ್ಡಿಂಗ್ ಸೈಜ್ ಅಂತ ಏನ್ ಹೇಳ್ತೀವಿ, ಇಟ್ ಇಸ್ 1.5 acre ಅಷ್ಟು ಇದೆ ಅಷ್ಟೇ. ಲ್ಯಾಟರಲ್ ಎಂಟ್ರಿಯಿಂದ ಕೂಡ ಐ-ಎ-ಎಸ್ ಆಫೀಸರ್ ಆಗ್ಬೋದು ಅಂಡ್ ಆ ಪೊಸಿಷನ್ ಹೋಗ್ಬೋದು ಅಂತ ಅಂದಿದ್ದು ತುಂಬಾ ಜನಕ್ಕೆ ಅದ್ರ ಅರಿವಿರಲ್ಲ. ಆಕ್ಚುಲಿ ನಾನು ಒಂದ್ಸಲಿನೂ ಎಕ್ಸಾಮ್ ಬರ್ದಿಲ್ಲ. IAS ಅಡ್ಮಿನಿಸ್ಟ್ರೇಟಿವ್ ಅನ್ನೋಂಥದ್ದು ಡ್ರೀಮ್ ಕೂಡ ಇದ್ದಿಲ್ಲ ನಮ್ಗೆ. ಎಲ್ಲಾ ಸರ್ಕಾರಗಳಲ್ಲೂ ಈ ಲ್ಯಾಟ್ರಲ್ ಎಂಟ್ರಿ ಸ್ಪೆಷಲಿಸ್ಟ್ ಏನಿರ್ತಾರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಅವರನ್ನ ತಗೊಳ್ತಾರೆ. ಈಗ ಮನಮೋಹನ್ ಸಿಂಗ್ ಅವರು ಸಹ ಲ್ಯಾಟ್ರಲ್ ಎಂಟ್ರಿ. ವಿ ವಿಲ್ ಸೈನ್ ದ ಆರ್ಡರ್ಸ್. ಸೊ ದ ಮೊಮೆಂಟ್ ಐ ಸೈನ್ ಅಂಡ್ ಸೆಂಡ್ ಇಟ್ ರೀಚಸ್ ಟು 34 states ಇನ್ ದ ಕಂಟ್ರಿ. ಸೊ ದಟ್ ಇಸ್ ಮೈ ಹೈ ಹ್ಯೂಜ್ ಸಿಸ್ಟಮ್ ವಾಟ್ ವಿ ಹ್ಯಾವ್ ಬಿಲ್ಡ್. ಯಾಕೆ ಅಂತ ಹೇಳಿದ್ರೆ ನೀವು ಸುಮ್ಮನೆ ಒಂದು ಅನಾನಿಮಸ್ ಆಗಿ ಒಂದು ಲೆಟರ್ ಸಬ್ಮಿಟ್ ಮಾಡಿ ಯಾವುದೇ ಮಿನಿಸ್ಟ್ರಿಗೆ, ಡಿಪಾರ್ಟ್ಮೆಂಟ್, ಇಟ್ ವಿಲ್ ಬಿ ಸ್ಟೋರ್ಡ್ ಫಾರ್ ನೆಕ್ಸ್ಟ್ 100 years ವಿತ್ ಅ ಫೈಲ್ ನಂಬರ್. ಫಾರ್ ಎಕ್ಸಾಂಪಲ್ ನಮ್ಮ ಆಧಾರ್ ಹೇಗಾಯ್ತು, ಆಧಾರ್ ಕಾರ್ಡ್ ಇಸ್ ಅ ವೆರಿ ಡಿಜಿಟಲ್ ಮಾಸ್ಟರ್ ಸ್ಟ್ರೋಕ್, 12 digit ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅದು ಹೇಗಾಯ್ತು ಅಂತ ನೀವು ನೋಡಿದ್ರೆ ಡಾಕ್ಯುಮೆಂಟ್ರಿ ಇದೆ ನೆಟ್ಫ್ಲಿಕ್ಸ್ ಅಲ್ಲಿ. ಜಾಬ್ ಬಂದಿದ್ದೀನಿ, ಒಂದು ಅಧಿಕಾರ ಹಿಡಿದಿದ್ದೀನಿ, ಒಬ್ಬ ಪೊಲಿಟಿಷಿಯನ್ ಆಗಿದ್ದೀನಿ, ಅಲ್ಲಿಗೆ ಮುಗಿತು ಅನ್ನೋ ತರ. ಯು ಹ್ಯಾವ್ ಟು ಕೀಪ್ ಎವಾಲ್ವಿಂಗ್, ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ಅಪ್ಡೇಟೆಡ್, ಯು ಹ್ಯಾವ್ ಟು ಕೀಪ್ ಲರ್ನಿಂಗ್. ಲರ್ನಿಂಗ್ ಇಸ್ ಅ ವೆರಿ ಬಿಗ್ ಮೆಸೇಜ್. ಚಿಕ್ಕ ವಯಸ್ಸಲ್ಲೆಲ್ಲ ದೊಡ್ಡವನಾದ್ಮೇಲೆ ಏನಾಗ್ತೀಯಾ ಅಂತ ಕೇಳಿದಾಗ ನನ್ನನ್ನು ಸೇರಿಸಿ ಸುಮಾರು ಜನ ಹೇಳ್ತಾ ಇದ್ದಿದ್ದು ಐ-ಎ-ಎಸ್ ಆಗ್ತೀನಿ ಅಂತ. ಬಟ್ ದೊಡ್ಡವನಾಗ್ತಾ ಅರ್ಥ ಆಗಿದೆ ಏನಂದ್ರೆ ಹೇಳ್ದಷ್ಟು ಐ-ಎ-ಎಸ್ ಮಾಡೋದು ಸುಲಭ ಅಲ್ಲ ಅಂತ. ಅದಕ್ಕೆ ಬೇಕಿರುವಂತಹ ಪರಿಶ್ರಮ, ತಾಕತ್ತು ಎಲ್ಲ ಬೇಕಾಗತ್ತೆ. ಮಂಡ್ಯದ ಈ ಹೆಣ್ಣು ಮಗಳು ಈ ಕತೆನ ನಿಜ ಮಾಡಿ ಸಾಧನೆ ಮಾಡಿದ್ರು. ಇವತ್ತಿನ ದಿನ ಡೆಲ್ಲಿಯಲ್ಲಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ರಾಜೇಶ್ವರಿ ಮಲ್ಲೇಗೌಡ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರು ಇವತ್ತಿನ ಪಾಡ್ಕಾಸ್ಟ್ ನ ನಮ್ಮ ಗೆಸ್ಟ್. ಐ-ಎ-ಎಸ್ ಮಾಡೋದ್ ಹೇಗೆ, UPSC ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡೋದ್ ಹೇಗೆ, UPSC ಬರಿದೇನೆ ಐ-ಎ-ಎಸ್ ಆಗೋದ್ ಹೇಗೆ, ಅಂಡ್ ಐ-ಎ-ಎಸ್ ಅಧಿಕಾರಿಗಳು ಪಬ್ಲಿಕ್ ಮತ್ತು ಪೊಲಿಟಿಷಿಯನ್ಸ್ ಮಧ್ಯ ಯಾವ ತರ ಬ್ರಿಡ್ಜ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ರೈತರಿಗೆ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಯಾವ್ದೆಲ್ಲ ಸ್ಕೀಮ್ಗಳು ಅವೈಲಬಲ್ ಇದೆ ಅದು ಜನಗಳಿಗೆ ಗೊತ್ತೇ ಇಲ್ಲ. ಈ ತರ ಸುಮಾರಷ್ಟು ಮಾಹಿತಿಗಳನ್ನ ರಾಜೇಶ್ವರಿ ಮಲ್ಲೇಗೌಡ ಅವರು ಇವತ್ತಿನ ಎಪಿಸೋಡ್ ಅಲ್ಲಿ ಹೇಳಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಇದು ಬರೀ ಕತೆ ಅಲ್ಲ, ಹೊಸ ಅಧ್ಯಾಯ. ಐ-ಎ-ಎಸ್ ಆಫೀಸರ್ಸ್ ಅಂದ ತಕ್ಷಣ ಬೇಸಿಕಲಿ ಒಂದು ನೋಷನ್ ಇದೆ, ಅಂದ್ರೆ ಪವರ್, ಸ್ಯಾಲ್ರಿ, ರೆಸ್ಪೆಕ್ಟ್ ಮತ್ತೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸು. ಇದಿಷ್ಟು ವಿಷಯಗಳು ಸಾರ್ವಜನಿಕರಿಗೆ ಓ ವಾವ್, ಇದೊಂದು ಜಾಬು ನನಗೆ ಸಿಕ್ಕರೆ ಸಾಕಪ್ಪ ಲೈಫಲ್ಲಿ ಅಂತ ಅನ್ನಿಸ್ತಿರುತ್ತೆ. ಐ-ಎ-ಎಸ್ ಆಫೀಸರ್ಸ್ ಅಂದ ತಕ್ಷಣ ಬೇಸಿಕಲಿ ಒಂದು ನೋಷನ್ ಇದೆ, ಅಂದ್ರೆ ಪವರ್, ಸ್ಯಾಲ್ರಿ, ರೆಸ್ಪೆಕ್ಟ್ ಮತ್ತೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸು. ಇದಿಷ್ಟು ವಿಷಯಗಳು ಸಾರ್ವಜನಿಕರಿಗೆ ಓ ವಾವ್, ಇದೊಂದು ಜಾಬು ನನಗೆ ಸಿಕ್ಕರೆ ಸಾಕಪ್ಪ ಲೈಫಲ್ಲಿ ಅಂತ ಅನ್ನಿಸ್ತಿರುತ್ತೆ. ಬಟ್ ಒಬ್ಬ ಕಾಮನ್ ಮ್ಯಾನ್ಗೆ ಗೊತ್ತಿಲ್ಲದೆ ಇರೋ ಒಂದಷ್ಟು ಚಾಲೆಂಜಸ್ ಇರುತ್ತೆ. ಆ ರಿಯಾಲಿಟಿ ಮತ್ತೆ ಫ್ಯಾಂಟಸಿ ಮಧ್ಯ ನೀವು ನಿಮ್ಮ ಕೆಲಸನೂ ಮಾಡ್ತಾ ಇರ್ತೀರಾ. ಸೊ ಆ ಚಾಲೆಂಜಸ್ ಏನು? ಲೆಟ್ ಮಿ ಪುಟ್ ಇಟ್ ಇನ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್. ನೀವು ಹೇಳಿದ ಖಂಡಿತ ನಿಜ. ಆಸ್ ಅ ಲೇಮನ್ ಆ ಥರನೇ ಕಾಣುತ್ತೆ ಇದೆಲ್ಲ. ಒಂದು ಐಡಿಯಲ್ ಲೈಫ್, ಐಡಿಯಲ್ ಕರಿಯರ್ ಅಂತ ಅನ್ಸುತ್ತೆ ಡೆಫಿನೆಟ್ಲಿ. ಬಟ್ ಫಾರ್ ಮೀ ಸಿನ್ಸ್ ಲಾಸ್ಟ್ 2 years ಇನ್ ದಿಸ್ ಪೊಸಿಷನ್ ಐ ಕುಡ್ ಸೇ ಐ ಆಮ್ ವರ್ಕಿಂಗ್ 3 years.
ಓಕೆ. 3 ಪಟ್ಟು ಬೇರೆ ಕೆಲಸದವ್ರಿಗಿಂತ ಹೆಚ್ಚಿನ ಕೆಲಸ ಅಂತ ನಾನು ಹೇಳ್ತೀನಿ. ಹ್ಮ್. ಯಾಕೆ ಅಂತ ಹೇಳಿದ್ರೆ ನಾಟ್ ಟು ಡೀಮೀನ್ ಅದರ್ ಪ್ರೊಫೆಷನ್ಸ್ ಆರ್ ಕೆರಿಯರ್ಸ್, ಬಟ್ ಆಸ್ ಐ ಆಮ್ ವರ್ಕಿಂಗ್ ಇನ್ ಮಿನಿಸ್ಟ್ರಿ ಇವಾಗಿನ ಒಂದು 10 ವರ್ಷಗಳ ಹಿಂದಿನ ಸರ್ಕಾರದಿಂದ ಅಂತ ಹೇಳೋದಾದ್ರೆ, ನಾವು ತುಂಬಾ ದೊಡ್ಡ ಗುರಿಗಳನ್ನ ಇಟ್ಕೊಂಡು ಭಾರತ ಸರ್ಕಾರ ಇವಾಗ ಕೆಲಸ ಮಾಡ್ತಾ ಇದೆ. ಎಲ್ಲರಿಗೂ ಗೊತ್ತು 5 ಟ್ರಿಲಿಯನ್ ಎಕಾನಮಿನ ನಾವು ರೀಚ್ ಆಗಬೇಕು ಹ್ಮ್. ಅಂತ ಹೇಳಿ. ಇಟ್ಸ್ ನಾಟ್ ಅ ಸಿಂಪಲ್ ಸ್ಮಾಲ್ ಗೋಲ್. ಇಫ್ ವಿ ಹ್ಯಾವ್ ಟು ರೀಚ್ ದಟ್ ಗೋಲ್, ಈ ಎಲ್ಲ ಸಿಸ್ಟಮ್ಸು ಪ್ಲೇಸ್ನಲ್ಲಿ ಇರಬೇಕು, ವಿಚ್ ಬಿಗಿನ್ಸ್ ವಿತ್ IAS ಆಫೀಸರ್ಸ್. ಸೊ IAS ಆಫೀಸರ್ಸ್ ಆರ್ ಸ್ಟಾರ್ಟಿಂಗ್ ಫ್ರಮ್ ಸೆಕ್ರೆಟರಿ ಲೆವೆಲ್ ಟಿಲ್ ಒಂದು ಕಮಿಷನರ್ ಆಗಿರ್ಬೋದು, ಒಬ್ಬ ಜಿಲ್ಲೆಯ ಡಿಸ್ಟ್ರಿಕ್ಟ್ ಕಮಿಷನರ್ವರೆಗೂ ಸಹ ದೇ ಆರ್ ಹ್ಯಾಂಡ್ಲಿಂಗ್ ದ ಎಂಜಿನ್. ಹ್ಮ್. ಎಂಟೈರ್ ಎಂಜಿನ್ ರನ್ ಮಾಡ್ತಾ ಇರೋದೇ ಈ ಒಂದು ಸೆಕ್ಷನ್ ಆಫ್ ದ ಆಫೀಸರ್ಸ್ ಅಂತ ಹೇಳ್ಬೋದು. ಸೊ ಅಟ್ ದ ಸೇಮ್ ಟೈಮ್ ಜನಗಳಿಗೆ ಕಾಣುವಂಥ ಏನು ಫೆಸಿಲಿಟೀಸ್ ಅದ್ರ ಜೊತೆಗೆ ತುಂಬಾನೇ ಜವಾಬ್ದಾರಿಗಳು ಬರುತ್ತೆ. ಟು ಪುಟ್ ಇಟ್ ಇನ್ ದಿಸ್ ವೇ, 24/7 ಅಂತಾನೆ ಹೇಳ್ಬೋದು. ಹ್ಮ್. The work profile, we don't have any confined timings. It is 24/7 duty what we are into. ಓಕೆ. ಈಗ I mean, though it is on weekends or you're on your personal leaves, ಹ್ಮ್. you are answerable. You are accountable for your work ಹ್ಮ್. and you have to pick your call. It is not like after 5 o'clock I'll switch off my phone ಅನ್ನೋ ಥರ ಇಲ್ಲ. ಹ್ಮ್. ಹ್ಮ್. So we have to answer the calls. We are accountable and responsible more than anything. ಅದೇನು ಫೋರ್ಸ್ ಅಥವಾ ಪ್ರೆಷರೈಸ್ಡ್ ಅಲ್ಲ. ವಿ ಹ್ಯಾವ್ ಟು ಡೂ ಇಟ್. ಆ Okay. ಥರದ್ದು ಒಂದು ಸಿಚುವೇಶನ್ ಇರುತ್ತೆ, ಆ ಥರವಾದಂಥ ಒಂದು ಜವಾಬ್ದಾರಿ ಇರುತ್ತೆ ನಮ್ಮ ಮೇಲೆ. ನಾವು ಎಷ್ಟೇ ಹೊತ್ನಲ್ಲಾದ್ರೂ ಅದು ಇದು ಅಂತ ಹೇಳ್ದೆ ನಾವೇ ಬೈ ಅವರ್ ಸೆಲ್ಸ್ ವಿ ಡೂ ಇಟ್. ಹ್ಮ್. ನೀವ್ ಆಗ್ಲೇ ಹೇಳಿದ್ರಿ ಅಂದ್ರೆ ಒಬ್ಬ ನಾರ್ಮಲ್ ಲೇಮ್ಯಾನ್ಗಿಂತ 3x ಕೆಲಸ ಮಾಡ್ಬೇಕಾಗತ್ತೆ, 24/7 ಸಪೋರ್ಟ್ ಇರುತ್ತೆ, ಈ ತರ ಎಲ್ಲ ಹೇಳಿದ್ರಿ. ಡೇ ಟು ಡೇ ಸ್ಕೆಡ್ಯೂಲ್ಸ್ ಒಬ್ಬ IAS ಆಫೀಸರ್ದು ಹೇಗಿರುತ್ತೆ ಅಂಡ್ ಪರ್ಸನಲ್ ಲೈಫ್ಗೆ ಟೈಮ್ ಕೊಡೋದಕ್ಕಾಗತ್ತಾ? ಇದೆಲ್ಲದ್ರ ಮಧ್ಯೆ ದ ಬ್ಯಾಲೆನ್ಸ್ ಬೀಂಗ್ ಎ ವುಮನ್ ಟು ಫ್ಯಾಮಿಲಿನ ಟೇಕ್ ಕೇರ್ ಮಾಡೋದಾಗಿರ್ಬೋದು, ಸುಮಾರಷ್ಟು ವಿಷಯಗಳಲ್ಲೂ ಒಂದು ಹೆಣ್ಣು ತನ್ನನ್ನ ಒಗ್ಗೂಡಿಸ್ಕೊಂಡಿರ್ತಾಳೆ. ಸೊ ಇದೆಲ್ಲ ವಿಷಯಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಡೇ ಟು ಡೇ ಲೈಫ್ ಅಂತ ಬಂದರೆ ನಾರ್ಮಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ 9:30, 10 o'clock ಶುರು ಆಗುತ್ತೆ. 3x ಅಂತ ನಾನು ಯಾಕೆ ಹೇಳಿದೆ ಅಂದರೆ ಅದಕ್ಕೂ ಒಂದು ಕಾರಣ ಇದೆ. ಆಲ್ ದ ಟೈಮ್ ದೇರ್ ವಿಲ್ ಬಿ ಒನ್ ಆರ್ ದ ಅದರ್ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ಸ್ ಹ್ಮ್. ನನ್ನ ಸ್ಕ್ರೀನಲ್ಲಿ ಓಡ್ತಾ ಇರುತ್ತೆ. ಸೊ ಐ ವಿಲ್ ಬಿ ಅಟೆಂಡಿಂಗ್ ದಟ್ ವರ್ಚುವಲ್ ಮೀಟಿಂಗ್ ಅಥವಾ ಆನ್ಲೈನಲ್ಲಿ. ನನ್ನ ಮುಂದೆ ಯಾರಾದರೂ ಇರ್ತಾರೆ, ಬಿಕಾಸ್ ಇನ್ ಅ ಮಿನಿಸ್ಟ್ರಿ ವಿ ವರ್ಕ್ ವಿತ್ ಲಾಟ್ ಆಫ್ ಸ್ಟೇಕ್ ಹೋಲ್ಡರ್ಸ್. ತುಂಬ ಜನ ಸ್ಟೇಕ್ ಹೋಲ್ಡರ್ಸ್ ಬರ್ತಾರೆ, ದೇ ವಾಂಟ್ ಟು ವರ್ಕ್ ವಿತ್ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಅವ್ರಿಗೆ ನಾವು ಟೈಮ್ ಕೊಡಬೇಕಾಗುತ್ತೆ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ನೋ ಅಬೌಟ್ ದ ನೋಬಲ್ ವರ್ಕ್ ವಿಚ್ ಇಸ್ ಬೀಂಗ್ ಹ್ಯಾಪ್ನಿಂಗ್ ಅಕ್ರಾಸ್ ದ ಕಂಟ್ರಿ. ಸೊ ಅದಕ್ಕೋಸ್ಕರ ಮಾತಾಡೋವಂಥದ್ದು ಮುಖ್ಯ ಆಗುತ್ತೆ. ಸೊ ದೇರ್ ವಿಲ್ ಬಿ ಒನ್ ಆರ್ ದ ಅದರ್ ವಿಸಿಟರ್ಸ್ ವಿಚ್ ಐ ಹ್ಯಾವ್ ಟು ಟಾಕ್ ಟು ಎಂಟರ್ಟೈನ್ ಟು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಐ ವಿಲ್ ಬಿ ಸೈನಿಂಗ್ ಸಮ್ ಪೇಪರ್ಸ್. ಹ್ಮ್. ಹ್ಮ್. ಸೊ ಒಂದು ಸೈನ್ ಮಾಡೋ ಅಂಥದ್ದು ಅಥವಾ ಫೈಲ್ಗಳನ್ನ ನೋಡೋ ಅಂಥದ್ದು ಇದೆಲ್ಲ ಕನ್ಕರೆಂಟಾಗಿ ಆಗ್ತಾನೆ ಇರಬೇಕಾಗುತ್ತೆ. ಸೊ ದಟ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ತುಂಬ ಮೀಟಿಂಗ್ಸ್ ಇರುತ್ತೆ ಹ್ಮ್. ಎವ್ರಿ ಡೇ. ನೀವು ನಂದು ವರ್ಕ್ ಶೆಡ್ಯೂಲ್ ನೋಡಿದ್ರೆ ಹ್ಮ್. ಒಂದೊಂದ್ಸಲಿ ಊಟಕ್ಕೂ ಸಹ ಟೈಮ್ ಇರೋದಿಲ್ಲ. ಈವನ್ ಐ ಹ್ಯಾವ್ ಮೈ ಲಂಚ್ ಟಾಕಿಂಗ್ ಟು ಸಮ್ ಒನ್ ಆಫ್ ಮೈ ಕಲೀಗ್ಸ್. ಹ್ಮ್. ನನ್ನ ಟೀಮ್ ಮೆಂಬರ್ಸ್ ಜೊತೆ ಮಾತಾಡ್ಕೊಂಡೆ ಊಟ ಮಾಡೋದು. ಸೊ ಮೀಟಿಂಗ್ಸ್ ಇರುತ್ತೆ. ಫೈಲ್ಗಳನ್ನ ಚೆಕ್ ಮಾಡಿ ಓದಿ ಅದನ್ನು ಮೂವ್ ಮಾಡಬೇಕಾಗುತ್ತೆ. ಐ ಕೆನಾಟ್ ಜಸ್ಟ್ ವರ್ಕ್ ಲೈಕ್ ಎ ಪೋಸ್ಟ್ ಮ್ಯಾನ್. ಹ್ಮ್. ಫೈಲ್ನ ಆ ಥರನೇ ಕಳಿಸ್ಬಿಟ್ರೆ ಅದು ನಾಳೆ ದಿನ ಪ್ರಾಬ್ಲಮ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಆಫೀಸ್ ಅವರ್ಸಲ್ಲಿ ಫೈಲ್ಸ್ ನೋಡೋಕೆ ಹೋಗಲ್ಲ. ಹ್ಮ್. ಐ ವಿಲ್ ಅಟೆಂಡ್ ಟು ಮೀಟಿಂಗ್ಸ್, ಐ ವಿಲ್ ಹ್ಯಾವ್ ಟೀಮ್ ಡಿಸ್ಕಷನ್ಸ್. ಅದೆಲ್ಲ ಮುಗಿಸಿ 6-7 ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ವಿತ್ ಫ್ರೆಶ್ ಮೈಂಡ್ ಐ ವಿಲ್ ಸಿಟ್ ಓಕೆ. at 8 o'clock. ಹ್ಮ್. And it might go till 10, 11. ಹ್ಮ್. I don't know, depending on the number of files and depth I have to go. ಯಾರ್ಯಾರ ಜೊತೆ ಮಾತಾಡಬೇಕು ಏನು ಅಂತೆಲ್ಲ ತಿಳ್ಕೊಂಡು 10-11 ಗಂಟೆವರೆಗೆ ಮೂವ್ ಮಾಡಿ ಮಲಗೋದಾಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ನ್ಯೂಸ್ ಪೇಪರ್ಸು ಅದು ಇದು ಈ ಬೇರೆ ಇನ್ಯಾವ ಚಟುವಟಿಕೆಗಳಿಗೂ ಕಷ್ಟ ಸಮಯವನ್ನು ಮೀಸಲಿಡೋದು. ಫಾರ್ಚುನೇಟ್ಲಿ ಫ್ಯಾಮಿಲಿ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿದೆ ನನಗೆ. ಟಚ್ ವುಡ್. ಬೋತ್ ಇನ್ ಲಾಸ್ ಆ್ಯಂಡ್ ಪೇರೆಂಟ್ಸ್ ದೇ ಆರ್ ವೆರಿ ಸಪೋರ್ಟಿವ್. ಕಿಡ್ಸ್ ಆರ್ ಇನ್ ಬೆಳೆದಿದ್ದಾರೆ ಅವರು. ದೇ ಡೋಂಟ್ ನೀಡ್ ಮೈ ಡೇ ಟು ಡೇ ಅಟೆನ್ಷನ್. ದೇ ಆರ್ ಇನ್ ಹಾಸ್ಟೆಲ್ ಸ್ಟಡಿಂಗ್ ಇನ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್. ಓಕೆ. So that's where I'm getting this luxury of time, where I can completely, I have devoted my time and everything for the service. ಓಕೆ. ಅಂಡ್ ಈಗ ಅಕಸ್ಮಾತ್
ನಿಮ್ಮ ಡೇ ಟು ಡೇ ಲೈಫಲ್ಲಿ ನಿಮ್ಗೆ ಯಾವತ್ತಾದ್ರೂ ರಿಗ್ರೆಟ್ಸ್ ಇದೆಯಾ? ಲೈಕ್ ಪರ್ಸನಲ್ ಲೈಫಿಗೆ ಒಂಚೂರು ಟೈಮ್ ಕೊಡಕ್ ಆಗ್ತಿಲ್ವಲ್ಲ, ಇದೆಲ್ಲ ಅಫೆಕ್ಟ್ ಮಾಡ್ತಿದ್ಯಲ್ಲ ಅಂತ. ಈವನ್ ದೋ ಯು ಆರ್ ಡೂಯಿಂಗ್ ನ್ಯಾಷನಲ್ ಸರ್ವಿಸ್ ಮಾಡ್ತಿದ್ರು ಪರ್ಸನಲಿ ಎಲ್ಲಾದ್ರೂ ಒಂದ್ ಕಡೆ ನಾವು ಇನ್ನೊಂದ್ ಸ್ವಲ್ಪ ಇಲ್ಲಿ ಪುಷ್ ಮಾಡ್ಬೇಕಿತ್ತು, ಬಟ್ ನಂಗೆ ಟೈಮ್ ಆಗ್ತಿಲ್ವಲ್ಲ ಅಂತೆಲ್ಲ ಅನ್ಸುತ್ತಾ? ನೋ, ಅದೇನಾಗತ್ತೆ ಮನು, ಯು ಹ್ಯಾವ್ ಟು ವೇ ಫೈಂಡ್ ಅ ಬ್ಯಾಲೆನ್ಸ್. ಹ್ಮ್ ಕೆಲವೊಂದ್ಸಲಿ ಬೇರೆ ವಿಚಾರಗಳಲ್ಲಿ ಸಿಗುವಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅದು ಔಟ್ ವೇ ಮಾಡ್ಬಿಡುತ್ತೆ. ಕರೆಕ್ಟ್. ಈ ರಿಗ್ರೆಟ್ ಏನಿದೆ, ಈಗ ನಾನೇನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಲ್ವೇಸ್ ಇಟ್ ಇಸ್ ಅಬೌಟ್ ದ ಕ್ವಾಲಿಟಿ ಆಫ್ ಟೈಮ್. ಹ್ಮ್ So you can be for entire day with your children without even having a good conversation, without even having a proper guidance to your kids. ಹ್ಮ್ ಅದು ಇರ್ಬೋದು. I understand it's a time limitation, but whatever the limited time I get to spend with my kids, I think it's a quality time. ಹ್ಮ್ ಹ್ಮ್ ಯಾವ ಥರ ಅಂತ ಹೇಳಿದ್ರೆ, ಸಿನ್ಸ್ ಮೈ ಜರ್ಮನ್ ಡೇಸ್, ಜರ್ಮನಿಲಿ ಇದ್ದಾಗಿಂದನೂ, ಬಿಕಾಸ್ ಮೈ ಡಾಟರ್ ವಾಸ್ ಬಾರ್ನ್ ದೇರ್, ಮೈ ಬೋತ್ ಕಿಡ್ಸ್. ಸೊ ಐ ಎನ್ಶೂರ್, ನಾನು ಎಲ್ಲೇ ಹೋದ್ರೂ, ಆಫೀಸ್ಗೆ ಹೋದರೆ, ಕಾನ್ಫರೆನ್ಸಿಗೆ ಹೋದರೆ, ಈವೆಂಟ್ಸ್, ಫೀಲ್ಡ್ ವಿಸಿಟ್ಸ್, ಐ ಎನ್ಶೂರ್ ದಟ್ ಐ ಟೇಕ್ ಮೈ ಕಿಡ್ಸ್ ಅಲಾಂಗ್ ವಿತ್ ಮಿ. ಹ್ಮ್ ಸೊ ದಟ್ ಫಸ್ಟ್ ಥಿಂಗ್ ಇಸ್ ದೇ ಗೆಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇರ್ ಮದರ್ ಇಸ್ ಡೂಯಿಂಗ್. ಆ್ಯಂಡ್ ಎರಡನೇದು, ನಿಮಗೆ ಜಾಸ್ತಿ ಬುದ್ಧಿ ಹೇಳೋ ಪ್ರಮೇಯ ಬರೋದಿಲ್ಲ. ಇಟ್ಸ್ ಸೀಯಿಂಗ್ ಇಸ್ ಬಿಲೀವಿಂಗ್. ಹೌದು. ಬಿಕಾಸ್ ಮೆನಿ ಟೈಮ್ಸ್ ನನ್ನ ಮಕ್ಳದು ಎಂಟೈರ್ ಏನು ಹೇಳ್ತಾರೆ, ನಾನು ಯಾವತ್ತೂ ಅವ್ರಿಗೆ ಆಸ್ ಸಚ್ ಆ ಥರ ಬುದ್ಧಿ ಹೇಳೋದಾಗ್ಲಿ, ಒಡೆಯೋದಂತೂ ಖಂಡಿತವಾಗ್ಲೂ ಇಲ್ಲ, ಮೀ ಆರ್ ಮೈ ಹಸ್ಬೆಂಡ್. ಬಟ್ ಬುದ್ಧಿ ಹೇಳೋ ಅವಶ್ಯಕತೆನೂ ಜಾಸ್ತಿ ಬರಲಿಲ್ಲ. ವಾಟ್ ಮೈ ಕಿಡ್ಸ್ ಸೇ, ಇನ್ನೂ ಒಂದು ಅಂದರೆ, ಎಲ್ಲಾದರೂ ಆ ಥರ ಹೋದಾಗ, ಮಮ್ಮಿ ಯುವರ್ ಟಾಕ್ ಶುಡ್ ಬಿ ಲೈಕ್ ದಿಸ್, ದೇ ಆರ್ ಇನ್ ಅ ಪೊಸಿಷನ್ ಆಲ್ರೆಡಿ ಟು ಗೈಡ್ ಮೀ ಓಕೆ. and suggest me, support me. You have to talk like this. ಈ ಮಾತಲ್ಲಿ ನಿಮ್ದು ಇದು ಸರಿ ಹೋಗ್ಲಿಲ್ಲ, ಬೆಟರ್ ಯು ಚೇಂಜ್ ದಟ್ ಇನ್ ಯೋರ್ ನೆಕ್ಸ್ಟ್ ಸ್ಪೀಚ್. ಈ ಥರ ಎಲ್ಲ. ಸೊ ದೇ ಆರ್ ಮೈ ಫಸ್ಟ್ ಕ್ರಿಟಿಕ್ಸ್. ಹ್ಮ್ ಅವರೆಲ್ಲಾನು ದೇ ಚೆಕ್ ಆಲ್ ಮೈ ದಿಸ್ ಥಿಂಗ್, ಸ್ಪೀಚ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಫೀಲ್ಡ್ ವಿಸಿಟ್ಸ್ಗೆ ಹೋದಾಗ ಕೆಲಸಗಳ ಬಗ್ಗೆ ತಿಳ್ಕೊತಾರೆ. ಸೊ ಐ ಥಿಂಕ್ ದಟ್ ಶೇಪ್ಸ್ ಬೆಟರ್ ಫ್ಯೂಚರ್ ಫಾರ್ ಎನಿ ಆಫ್ ದ ಕಿಡ್ಸ್, ಓಕೆ. ಚಿಲ್ಡ್ರನ್. ಅಂಡ್ ನೀವು ಬೇಸಿಕಲಿ ಮಂಡ್ಯದ ಹೆಣ್ಮಗ್ಳಾಗಿರೋದ್ರಿಂದ ಮಂಡ್ಯನ ಲೇಮ್ಯಾನ್ ಆಗಿ, ಅಂದ್ರೆ ನೀವು ಓದುವ ದಿನಗಳಲ್ಲಿ ಕೂಡ ಮಂಡ್ಯ ನೋಡಿರ್ತೀರ, ಆ ರೂರಲ್ ಒಂದು ಕಟ್ಟುಪಾಡುಗಳನ್ನ ನೋಡಿರ್ತೀರ, ಸಿಟಿ ನೋಡಿರ್ತೀರ. ಅಂಡ್ ಈಗ ರೂರಲ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಇರಬೇಕಾದ್ರೆ, ಈಗ ನೀವು ನೋಡ್ತಿರುವಂತಹ ಮಂಡ್ಯಕ್ಕೂ ಆಗ ನೋಡಿರುವಂತಹ ಮಂಡ್ಯಕ್ಕೂ ಏನ್ ಡಿಫ್ರೆನ್ಸ್ ಅಂತ ನಿಮ್ಗೆ ಅನ್ಸುತ್ತೆ? ಡಿಫ್ರೆನ್ಸ್ ಅಂತ ಹೇಳಕ್ಕಿಂತ ಮನು, ನನಗೇನು ಅನ್ಸುತ್ತೆ, ಈಗ ನಾವು ಸಿಟಿ ಕ್ಲಾಸಿಫೈ ಮಾಡೋದಾದ್ರೆ, ಮೆಟ್ರೋಪಾಲಿಟನ್ ಸಿಟೀಸ್ ಇರುತ್ತೆ, ಬೃಹತ್ ನಗರಗಳು. ಅದ್ರ ನೆಕ್ಸ್ಟ್ ಬರೋ ಅಂಥದ್ದು ಸೆಕೆಂಡ್ ಟೈರ್ ಸಿಟಿ, ಥರ್ಡ್ ಟೈರ್ ಸಿಟಿಗಳು ಬರುತ್ತೆ. ನಾವು ಎಷ್ಟೇ ಎಕ್ಸ್ಪೋಜರ್ ಇದ್ರು ಪೇರೆಂಟ್ಸಿಗೆ, ಮಕ್ಕಳ ಲೆವೆಲಲ್ಲಿ ಮತ್ತು ಈ ಸಿಟಿಗಳಿಗೆ ಇನ್ಫಾರ್ಮೇಷನ್ ಪೆನಿಟ್ರೇಷನ್ ತುಂಬ ಕಡಿಮೆ. ಹ್ಮ್ ಅಲ್ಲಿ ನಾವು ಎಷ್ಟೇ ಇಂಟೆಲಿಜೆಂಟ್ ಇರ್ಬೋದು, ಸ್ಕೂಲಲ್ಲಿ ಓದುವಾಗ ಸ್ಟೂಡಿಯಸ್ ಆಗಿ ಓದ್ತಾ ಇದ್ದೀವಿ ಅಂತ ಅನ್ನೋದಿರ್ಬೋದು, ಬಟ್ ಹೊರ ಜಗತ್ತಿಗೆ ಎಕ್ಸ್ಪೋಜರ್ ತುಂಬಾನೇ ಕಡಿಮೆ. ಈವನ್ ಫಾರ್ ಮೀ, ನಾನು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಓದಿದ್ದು, ನನ್ನ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಅಲ್ಲಿ ವ್ಯಾಸಂಗ ಮಾಡಿದ್ದು. ಅದ ನಂತರ BSc ಅಗ್ರಿಕಲ್ಚರ್ ಮಾಡಿದೆ. ಈವನ್ ಟಿಲ್ 2003 ವೆನ್ ಐ ಕಂಪ್ಲೀಟೆಡ್, ನಮ್ಮ ಎಕ್ಸ್ಪೋಜರ್ ಬೀಯಿಂಗ್ ಇನ್ ಮಂಡ್ಯ ಮಟ್ಟದಲ್ಲಿ ತುಂಬ ಕಡಿಮೆ ಇತ್ತು. ಹ್ಮ್ ಅಂದರೆ ಐ ಪರ್ಸ್ನಲಿ ಹ್ಯಾಡ್, ನನಗೊಂದು ಡ್ರೀಮ್ ಇತ್ತು, ಐ ಹ್ಯಾವ್ ಟು ಗೋ ಅಬ್ರಾಡ್, ಸ್ಟಡಿ ಆ್ಯಂಡ್ ಡೂ ರಿಸರ್ಚ್ ಅನ್ನೋದೆಲ್ಲ ಇತ್ತು. ಅದರ್ವೈಸ್ ಬೇರೆ ಇನ್ಯಾವುದೇ ಥರದಕ್ಕೂ ಜಾಸ್ತಿ ಕೆರಿಯರ್ ಆಪ್ಷನ್ಸು, ಏನು ಮಾಡಬೇಕು ನೆಕ್ಸ್ಟ್ ಅನ್ನೋ ಅಂಥದ್ದೆಲ್ಲ ತುಂಬಾ ಮಾಹಿತಿ ಕೊರತೆಗಳಂತೂ ಖಂಡಿತವಾಗ್ಲೂ ಇದೆ. ಮತ್ತು ಇನ್ನೊಂದೇನಾಗುತ್ತೆ, ನಿಮ್ಗೆ ಈ ವಿಷಯದಲ್ಲಿ, ಈ ಸಂದರ್ಭದಲ್ಲಿ ಒಂದು ಜೋಕ್ಸ್ ಹೇಳ್ಬೇಕಂದ್ರೆ, ಹ್ಮ್ ನಿಮಗೆ ಗೊತ್ತು ಮಂಡ್ಯದಲ್ಲಿ ಎಲ್ಲ ಗೌಡ್ರೆ ಜಾಸ್ತಿ ಆ ಥರ. ಹ್ಮ್ ಹ್ಮ್ ನನ್ನ ಕ್ಲಾಸ್ಮೇಟ್ಸಲ್ಲಿ 95% ನಾವೇ ಇದ್ದಿದ್ದು. ನಾನು ಬೆಂಗಳೂರು JKVK ಕ್ಯಾಂಪಸ್ಗೆ ಹೋದಾಗ ಐ ಗಾಟ್ ಟು ಸಿ, ಅಂಡರ್ಸ್ಟ್ಯಾಂಡ್ ಬೇರೆ ಜನಗಳು ಇದ್ದಾರೆ ಅಂತ. ದಟ್ ವಾಸ್, ಐ ಮೀನ್, ಫಾರ್ ದಟ್ ಏಜ್ ದಟ್ ವಾಸ್ ಅ ಬಿಗ್ ಲರ್ನಿಂಗ್. ಹ್ಮ್ ದೆನ್ ಬೆಳೀತಾ ಬೆಳೀತಾ ನಾವೇನು ಹೇಳ್ತೀವಿ, ಆಸ್ ಯು ಕ್ಲೈಂಬ್ ಅಪ್ ದ ಲ್ಯಾಡರ್, ದ ವ್ಯೂ ಇಸ್ ಬ್ರಾಡರ್. ಹ್ಮ್ ನೀವು ಏಣಿಯ ಮೇಲೆ ಹತ್ತುತ್ತಾ ಹೋದ ಹಾಗೆ, ಅದು ಇಟ್ಸ್ ವೆರಿ ಫಿಸಿಕಲ್ ಆಲ್ಸೋ. ಹ್ಮ್ ಇಟ್ಸ್ ಟ್ರೂ ಇನ್ ರಿಯಲ್ ಸೆನ್ಸ್ ಆಸ್ ವೆಲ್ ಆಸ್ ಇನ್ ಅ ಮೆಟಾ ಲೆವೆಲ್ ಆಲ್ಸೋ, ಹ್ಮ್ ಫಿಲಾಸಫಿಕಲಿ ಕೂಡ. Yeah. ನೀವು ಏಣಿನ ಹತ್ತುತ್ತಾ ಹೋದಾಗೆ ನೀವು ನೋಡೋ ಅಂತ ದೃಶ್ಯ ಏನಿದೆ ಅದು ಅಗಲವಾಗ್ತಾ ಹೋಗುತ್ತೆ. ಹ್ಮ್ ಅದು ತುಂಬಾ ಸತ್ಯ. ನೀವು ಒಂದು ಜಿಲ್ಲೆ ಮಟ್ಟದಲ್ಲಿ ಇರ್ತೀವಿ, ಒಂದು ರಾಜ್ಯ ಮಟ್ಟದ ಅಧಿಕಾರಿಯಾಗಿ ಬರ್ತೀರಿ, ಮತ್ತೆ ಒಬ್ಬ ನ್ಯಾಷನಲ್ ಆಗ್ತೀರಿ, ಮತ್ತೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್, ಅದು ತುಂಬಾ ಮುಖ್ಯ ಆಗುತ್ತೆ. ಈಗ ರೈಟ್, ಇಂಡಿಯಾದಲ್ಲಿ ಮಂಡ್ಯ ಅದೆಲ್ಲ ಇದೆ,
ಬಟ್ ಅಂಟಿಲ್ ಅಂಡ್ ಅನ್ಲೆಸ್ ವಿ ನೋ ವಾಟ್ ಈಸ್ ಹ್ಯಾಪ್ನಿಂಗ್, ಬೇರೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲದೆ ನಾವೇ ಬಾವಿ ಕಪ್ಪೆಗಳ ತರ ಇರೋವಂಥದ್ದು ಅಷ್ಟು ಸರಿ ಹೋಗೋದಿಲ್ಲ. ಓಕೆ. ಎಲ್ಲರಿಗೂ ಈಗ ಒಂದು ಎಕ್ಸ್ಪೋಜರ್ ಬೇಕಾಗುತ್ತೆ. ಮತ್ತೆ ಎಕ್ಸ್ಪೋಜರ್ ತಗೊಳ್ತಾ ಜೀವನನ ನೀವು ನೋಡೋ ಅಂತ ಶೈಲಿ ಕೂಡ ತುಂಬಾ ಬದಲಾಗುತ್ತೆ. ಅದನ್ನ ನಾನ್ ನೋಡ್ತಾ ಇದ್ದೀನಿ ಇವಾಗ ಮಂಡ್ಯದಲ್ಲಿ. ಜನಗಳು ತುಂಬಾ ಇವಾಗ ಏನಂತ ಹೇಳಿದ್ರೆ ನೆನ್ನೆನೂ ಒಂದ್ ಕಾರ್ಯಕ್ರಮ ಆಯ್ತು, ಮೊನ್ನೆನೂ ಆಯ್ತು. ನಮ್ಮ ರೈತರು, ಯಾಕೆಂದ್ರೆ ಮೇಜರ್ಲಿ ಮಂಡ್ಯ ಇಸ್ ಅಗ್ರಿಕಲ್ಚರ್ ಡಿಸ್ಟ್ರಿಕ್ಟ್. ನಮ್ದು ಫಸ್ಟ್ ಇರಿಗೇಟೆಡ್ ಡಿಸ್ಟ್ರಿಕ್ಟ್ ಇನ್ ದ ಕಂಟ್ರಿ. ಸೊ ಆ ಒಂದು ಹೆಗ್ಗಳಿಕೆ ಜೊತೆಗೆ ಅದು ಇವಾಗ ಮೋನೋಕ್ರಾಪಿಂಗಿಗೂ ಬಂದಿರೋದ್ರಿಂದ ಅದನ್ನ ಎಲ್ಲಾ ಮೀರಿಗ ರೈತರು ಸಹ ಡೈವರ್ಸಿಫಿಕೇಶನ್ ಕಡೆ ಯೋಚನೆ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ರೆ ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಬಂದ್ರೆ ಜೆಂಡರ್ ಈಕ್ವಾಲಿಟಿ, ಗರ್ಲ್ ಎಜುಕೇಶನ್, ಹೆಲ್ತ್ ಅಂಡ್ ಸ್ಯಾನಿಟೇಷನ್, ಇದೆಲ್ಲದರಲ್ಲೂ ತುಂಬಾನೇ ಇಂಡಿಕೇಟರ್ಸ್ ಏನ್ ಹೇಳ್ತೀವಿ ಅದು ಇಂಪ್ರೂವ್ ಆಗ್ತಾ ಇದೆ. ಅಂಡ್ ಬೇಸಿಕಲಿ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಶುರುವಾದಾಗಿಂದ ಸರ್ವೆ ಪ್ರಕಾರ ನೋಡೋದಾದ್ರೆ ಸುಮಾರಷ್ಟು IAS ಆಫೀಸರ್ಸ್ಗಳು ಯಾವತ್ತು ನಾರ್ತ್ ಇಂಡಿಯಾಯಿಂದಾನೇ ರೆಕ್ರೂಟ್ ಆಗ್ತಾರೆ. ಬಿಹಾರ್, UP ಆ ಕಡೆಯಿಂದ. ಅಂಡ್ ಅಲ್ಲಿ IAS ಆಫೀಸರ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಮರ್ಯಾದೆ. ತುಂಬಾ ಜನ ಸಿವಿಲ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾರೆ. ಬಟ್ ಸೌತ್ ಇಂಡಿಯಾ ಕಂಪ್ಯಾರಿಟಿವ್ಲಿ ಜನಗಳು IAS ಅಥವಾ IPS ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದು ಕಮ್ಮಿ. ಇದು ಯಾಕಿರ್ಬೋದು? ತುಂಬಾ ತುಂಬಾ ಮುಖ್ಯವಾದ ಕ್ವಶನ್ ನೀವು ಕೇಳಿದ್ರಿ, ವಿಚ್ ಐ ಆಲ್ಸೋ ಲೈಕ್ ಟು ಆನ್ಸರ್ ಇಟ್. ಇದಕ್ಕೆ ಸುಮಾರು ತರದಲ್ಲಿ ಆನ್ಸರ್ ಮಾಡ್ಬೋದು. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಸೌತ್ ಇಂಡಿಯಾದಲ್ಲಿ ಇಟ್ ಇಸ್ ನಾಟ್ ಜಸ್ಟ್ ದ ಓನ್ಲಿ ಲೈವ್ಲಿಹುಡ್. ಈಗ ನೀವು ಕ್ಲಾಸ್ ಟಾಪರ್ ಅಂತ ಇಟ್ಕೊಳ್ಳಿ, ನಿಮ್ಗೆ IAS ಒಂದೇ ಮಾಡ್ಬೇಕು ಅನ್ನೋ ಗುರಿ ಏನಿಲ್ಲ. ಸೌತ್ ಅಲ್ಲಿ ಕಂಪ್ಯಾರಿಟಿವ್ಲಿ ನಾನು ಹೇಳ್ತಾ ಇದ್ದೀನಿ, ನಮ್ಗೆ ಇಲ್ಲಿ ತುಂಬಾ ಕರಿಯರ್ ಆಪ್ಷನ್ಸ್ ಇದೆ. ಐ ವಾಂಟ್ ಟು ಬಿಕಮ್ ಅ ಸೈಂಟಿಸ್ಟ್, ಫಾರ್ ಎಕ್ಸಾಂಪಲ್ ಇನ್ ಮೈ ಕೇಸ್ ಇಫ್ ಯು ಟೇಕ್ IAS or competitive exams was never in my bucket list or whatever. ಕನಸು ಆಗಿರ್ಲಿಲ್ವಾ IAS ಮಾಡ್ಬೇಕು ಅನ್ನೋದು ಯಾವತ್ತೂ? ಖಂಡಿತವಾಗ್ಲೂ ಇಲ್ಲ. ನಾನು even I haven't attempted once also exam, any competitive exams for that matter. ಆಗಿರ್ಲಿಲ್ಲ. ಯಾಕೆಂದ್ರೆ ಇಲ್ಲಿ ಬೇರೆ ಉದ್ಯೋಗಾವಕಾಶಗಳು ತುಂಬಾ ಇದೆ. ಆಲ್ಟರ್ನೇಟಿವ್, ವಿ ಆರ್ ವೆರಿ ಕ್ರಿಯೇಟಿವ್ ಅಂತ ಹೇಳ್ಬೋದು ಏನೋ. ಜೊತೆಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಎಕ್ಸೆಲ್ ಮಾಡ್ತಾ ಇದೀವಿ. ನಾರ್ತ್ ಅಲ್ಲಿ ಅವರಿಗೆ ಈಗ ಕೆಲವೊಂದು ರಾಜ್ಯಗಳು ತಗೊಂಡ್ರೆ ಬಿಹಾರ, ಉತ್ತರ ಪ್ರದೇಶ ಆ ಕಡೆ ಎಲ್ಲ IAS ಇಸ್ ದ ಓನ್ಲಿ ವೇ ಔಟ್. ಇಫ್ ಯು ಆರ್ ಅನ್ ಇಂಟೆಲಿಜೆಂಟ್, ಇಫ್ ಯು ಹ್ಯಾವ್ ಟು ಪ್ರೂವ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಬಿ ಅನ್ ಅಡ್ಮಿನಿಸ್ಟ್ರೇಟರ್ ಅಂತ ಬರುತ್ತೆ. ವೈ ನಾಟ್ ಇಂಜಿನಿಯರ್ ಅಥವಾ ಡಾಕ್ಟರ್? ಆ ತರದಕ್ಕೆ ಅವರು ದೇ ಆರ್ ನಾಟ್. ಈಗ ರೀಸೆಂಟ್ ಆಗಿ ಒಂದು ಹೇಳಿಕೆನೂ ಕೊಟ್ರು, ಯಂಗ್ಸ್ಟರ್ಸ್ ಶುಡ್ ನಾಟ್ ಫೋಕಸ್ ಚಾನಲೈಸ್ ಆಲ್ ದೇರ್ ಎನರ್ಜಿ ಓನ್ಲಿ ಫಾರ್ ಬಿಕಮಿಂಗ್ IAS ಅಡ್ಮಿನಿಸ್ಟ್ರೇಟಿವ್. ಅಷ್ಟೇ ಅಲ್ಲ, ಬೇರೆ ಆಪ್ಷನ್ಸ್, ಬೇರೆ ಕರಿಯರ್ಸ್ ಕೂಡ ವೆರಿ ಪ್ರಾಮಿಸಿಂಗ್ ಕರಿಯರ್ಸ್ ಇದೆ. ಯು ಕ್ಯಾನ್ ಬಿಕಮ್ ಅ ಸಕ್ಸಸ್ಫುಲ್. ಇವಾಗ ಮುಂಚಿನ ತರ ಇಲ್ಲ. ಅಂಡ್ ಐ ಆಲ್ಸೋ ಸೇ ಇನ್ ನೆಕ್ಸ್ಟ್ 10 years ಸ್ಕಿಲ್ ಎನ್ವಿರಾನ್ಮೆಂಟ್ ಅನ್ನೋದೇನಿದೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗುತ್ತೆ. ವಿತ್ ದಿಸ್ AI ಥಿಂಗ್ ಅಂಡ್ ಆಲ್, ದ ಸ್ಕಿಲ್ ಸೆಟ್ಸ್ ವಾಟ್ ಇಸ್ ರಿಕ್ವೈರ್ಡ್ ಟುಡೇ ಮೈಟ್ ಬಿ ರಿಡಂಡೆಂಟ್. ಅದು ಏನ್ ಹೇಳ್ತೀವಿ ನಾವು, ಸಮಯಕ್ಕೆ ಬರ್ದೇ ಇರುವಂತ ಸ್ಕಿಲ್ಸ್ ಆಗುತ್ತೆ. ಈಗ ನಾವು ಕೆಲವೊಂದು ಓದ್ತಾ ಇರೋಂಥದ್ದಾಗಿರ್ಬೋದು, ಅದೆಲ್ಲ ಹೋಗ್ಬಿಡತ್ತೆ, ರಿಡಂಡೆಂಟ್ ಆಗ್ಬಿಡುತ್ತೆ. ಹೊಸ ಸ್ಕಿಲ್ ಸೆಟ್ಸ್ ಬೇಕಾಗುತ್ತೆ. ಮೈಟ್ ಬಿ ಲೈಕ್ ಬಿಗ್ ಡೇಟಾ ಅನಾಲಿಸಿಸ್, AI, ಈ ತರದಕ್ಕೆ ನಾವು ಮಕ್ಕಳನ್ನ ಸಜ್ಜುಗೊಳಿಸ್ಬೇಕು. ಅಂಡ್ ಆಲ್ಸೋ ದೇ ಆರ್ ವೆರಿ ಪ್ರಾಮಿಸ್ಡ್. ಇದು ನಾವು ಓದ್ತಾ ಇದ್ದಾಗ ಏನಿತ್ತು, ಇಂಜಿನಿಯರಿಂಗ್ ಇತ್ತು, ಮೆಡಿಕಲ್ ಅಥವಾ ಟ್ರೆಡಿಷನಲ್ ಫಿಸಿಕ್ಸ್, BSc ಮ್ಯಾಥಮೆಟಿಕ್ಸ್ ಆ ತರದ್ದು, ಅಥವಾ BA BCom ಅದೆಲ್ಲ ಮಾಮೂಲಿ ಇರ್ತಾ ಇತ್ತು. ಬಟ್ ಇವತ್ತಿನ ದಿನ ಇಟ್ ಇಸ್ ಮೋರ್ ಆಫ್ ಸ್ಕಿಲ್ ಓರಿಯೆಂಟೆಡ್ ಜಾಬ್ ಮಾರ್ಕೆಟ್. ನೀವು ಏನ್ ಡಿಗ್ರಿ, ನಾನು PhD ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತ, ಐ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಸ್ಕಿಲ್ ವೇರ್ ಐ ಕ್ಯಾನ್ ಬಿಲ್ಡ್ ದಿಸ್ ಆಪ್ ಆರ್ ಅಪ್ಲಿಕೇಶನ್. ಆ ತರದ್ದು ಇದ್ರೆ ದೇರ್ ಇಸ್ ಮೋರ್ ಮಾರ್ಕೆಟ್ ಅಂಡ್ ಡಿಮ್ಯಾಂಡ್ ಫಾರ್ ಯಂಗ್ಸ್ಟರ್ಸ್. ನೀವು ಹೇಳಿದ ನಿಜ. ಅಂದ್ರೆ ಪ್ರಾಬಬ್ಲಿ this administration is just a part of it. ಅಷ್ಟೇ. And like any other job, this is also one which comes with its own responsibilities and its own facilities. I can say pros and cons ಇದ್ದೇ ಇರುತ್ತೆ. But need not, definitely I am not demotivating or anything. Youngsters ಖಂಡಿತವಾಗ್ಲೂ bright minds is very much required in administration. That is not to be taken off. But parallelly you have to explore, because ನಮ್ಮ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಏನು ಕಡಿಮೆ ಇಲ್ಲ. ಎಷ್ಟು ಜನ, ಎಷ್ಟು ಮಕ್ಳುಗಳು, ದೇ ಆರ್ ಪುಟ್ಟಿಂಗ್ 4-5 years ಆಫ್ ಎಫರ್ಟ್ ಓನ್ಲಿ ಸಿಟ್ಟಿಂಗ್ ಅಂಡ್ ಸ್ಟಡಿಂಗ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ಸ್. ಅದನ್ನ ಮಾಡೋದ್ರ ಜೊತೆಗೆ, ಇಫ್ ಯು ಆರ್ ಏಮಿಂಗ್ ಫಾರ್ ದಟ್ ಥಿಂಗ್, ಇಟ್ಸ್ ವೆಲ್ ಅಂಡ್ ಗುಡ್, ಯು ಪ್ಲೀಸ್ ಪ್ರಿಪೇರ್ ಫಾರ್ ಇಟ್, ಯು ಗಿವ್ ಎಕ್ಸಾಮ್. But there are parallelly very lucrative
ಜಾಬ್ ಅಪರ್ಚುನಿಟೀಸ್ ಹ್ಮ್. ವಿಚ್ ಯು ಹ್ಯಾವ್ ಟು ಡೆಫಿನೆಟ್ಲಿ ಎಕ್ಸ್ಪ್ಲೋರ್. ಯಾ ನಾನು ನನ್ನ ಬಾಲ್ಯಕ್ಕೆ ಹೋಗ್ಬಿಟ್ಟು ಯೋಚನೆ ಮಾಡೋದಾದ್ರೆ ಮೋಸ್ಟ್ ಆಫ್ ದಮ್ ಆ ಟೈಮಲ್ಲಿ ಮನೇಲಿ ಹೇಳ್ತಿದ್ದಾಗ್ಲಿ ಅಥವಾ ಸ್ಕೂಲಲ್ಲಿ ಮಾತಾಡ್ತಿದ್ದಾಗ್ಲಿ ಎಲ್ಲ ಇಂಜಿನಿಯರ್ಸ್ ಡಾಕ್ಟರ್ಸ್ ಅಷ್ಟೇ ಅಲ್ಲ, ಇವಾಗ ಇನ್ನ ಒಂದು ಜೋಕ್ ಇದೆ. ಹ್ಮ್. ಇಫ್ ಯು ವಾಂಟ್ ಟು ಬಿಕಮ್ ಅ ಸ್ಟ್ಯಾಂಡ್ ಅಪ್ ಕಮಿಡಿಯನ್, ಯುವರ್ ಎಲಿಜಿಬಿಲಿಟಿ ಇಸ್ BE. ನೀವು BE ಮಾಡ್ಕೊಂಡು ಆಮೇಲೆ ನೀವು ಕಮಿಡಿಯನ್ ಆಗ್ಬೋದು. Yeah. ಇವನ್ ಫಾರ್ ಅ ಸ್ಟ್ಯಾಂಡ್ ಏನಾಗ್ಬಿಟ್ಟಿದೆ, ನಿಮ್ಮ ಇಂಟೆಲಿಜೆನ್ಸ್ ನ ಮೆಷರ್ ಮಾಡೋದೇನೆ BE ಲೆವೆಲ್. ಹ್ಮ್. ಇಫ್ ಯು ಆರ್ ಅ BE ಗ್ರಾಜುಯೇಟ್ ದೆನ್ ಯು ಕ್ಯಾನ್ ಡೂ ಎನಿಥಿಂಗ್ ಅನ್ನೋ ತರ ಆಗಿದೆ ಇವಾಗ Yes. ಮೈಂಡ್ ಸೆಟ್. ಸೊ ನನಗೇನ್ ಅನ್ಸ್ತಿತ್ತು ಅಂದ್ರೆ ಮೋಸ್ಟ್ ಆಫ್ ದಮ್ ಯಾಕೆ ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಇಂಜಿನಿಯರ್ಸ್ ಆಗಬೇಕು ಡಾಕ್ಟರ್ಸ್ ಆಗಬೇಕು ಅಂತ ಹೇಳ್ತಿದ್ರು ಅಂದ್ರೆ ನಮ್ಮ ಅಪ್ಬ್ರಿಂಗಿಂಗು ಅಥವಾ ನಮ್ಮ ಸುತ್ತಮುತ್ತ ಇದ್ದಿದ್ ವಾತಾವರಣ ಅಥವಾ ನಮ್ಗೆ ಹೇಳ್ತಿದ್ದವ್ರು ಎಲ್ರಿಗೂ ಅದೇ ತುಂಬಾ ಹೈಯೆಸ್ಟ್ ಲೆವೆಲ್ಸ್ ಆಫ್ Level ರ್ಯಾಂಕ್ಸ್ of, ಅಂತ exactly. ಅನ್ನಿಸ್ಬಿಟ್ಟಿತ್ತು ಆ ಟೈಮಲ್ಲಿ ಅಂತ. ಬಟ್ ಇವತ್ತಿನ ದಿನ ಆ ಥರ ಅಲ್ಲ. ಈಗಿನ ಜನರೇಷನ್ ಕೇಳಿದ್ರೆ ಮೆನಿ ಆಫ್ ದರ್ ಇನ್ ಸ್ಪೋರ್ಟ್ಸ್, ತುಂಬಾ ಜನ Yes. ಸಿಂಗಿಂಗ್ ಅಲ್ಲಿ ಅದು ಇದ್ದಾರೆ. ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರಿ ಹ್ಮ್. ಮನು. ಸ್ಪೋರ್ಟ್ಸ್ ವಿ ಹ್ಯಾವ್ ನೆವರ್ ಕನ್ಸಿಡರ್ಡ್ ಇಟ್ ಆಸ್ ಅ ಸೀರಿಯಸ್ ಪ್ರೊಫೆಷನ್ ಅಥವಾ ಕಂಪ್ಲೀಟ್ಲಿ. ಯಾಕೆಂತ ಹೇಳಿದ್ರೆ ಐ ಹ್ಯಾವ್ ಲಿವ್ಡ್ ಇನ್ ಯುರೋಪಿಯನ್ ಕಂಟ್ರೀಸ್ ಫಾರ್ ಅರೌಂಡ್ 8 ಇಯರ್ಸ್. ಅಲ್ಲಿ ಏನು ನಾನು ಮುಖ್ಯವಾಗಿ ನೋಟಿಸ್ ಮಾಡಿದ್ದು, ಮೈ ಡಾಟರ್ ಯೂಸ್ ಟು ಗೋ ಫಾರ್ ಕಿಂಡರ್ ಗಾರ್ಡನ್. ಆ ಲೆವೆಲ್ ಇಂದನೂ ಹೌ ಮಚ್ ಆಫ್ ಇಂಪಾರ್ಟೆನ್ಸ್ ದೇ ಗಿವ್ ಫಾರ್ ಸ್ಪೋರ್ಟ್ಸ್. ಇಫ್ ಅ ಕಿಡ್ ಇಸ್ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್, ದೇ ಕಂಪ್ಲೀಟ್ಲಿ ಗಿವ್ ಕೋಚಿಂಗ್. ಎಜುಕೇಶನ್ ಬಿಕಮ್ ಸೆಕೆಂಡರಿ. ಅವಾಗ ಸ್ಕೂಲ್ ಮಾರ್ಕಿಂಗು, ಎಜುಕೇಶನ್, ಸ್ಕೂಲ್ ಅಟೆಂಡೆನ್ಸ್ ಎಲ್ಲ ಸೆಕೆಂಡರಿ ಆಗುತ್ತೆ. ಯುವರ್ ಸ್ಪೋರ್ಟ್ಸ್ ಕೋಚಿಂಗ್ ಬಿಕಮ್ಸ್ ಫಸ್ಟ್. ಬಟ್ ಈ ನಮ್ಮ ವ್ಯವಸ್ಥೆನಲ್ಲಿ ಆ ಥರ ನಾನು ಎಲ್ಲೂ ನೋಡಲಿಲ್ಲ. ಈಗ ನಮ್ಮ ದೇಶದಲ್ಲಿ ತಗೊಂಡ್ರೆ ಚೆಸ್ ಚಾಂಪಿಯನ್ಸ್ ಎಷ್ಟು ಜನ ಇದ್ದಾರೆ. ಸೊ ವಿ ಹ್ಯಾವ್ ಅವರ್ ಓನ್ ಸ್ಟ್ರೆಂತ್ಸ್ ವಿಚ್ ವಿ ಹ್ಯಾವ್ ಟು ಲೆವರೇಜ್. ಅಂಡ್ ಒಂದು ಕೋಟ್ ಇದೆ, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ. ಬಟ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ನನಗೆ ಕಾಣಿಸಿದ ಏನು ಅಂತಂದ್ರೆ 1951 to 2020 13% ಜನ ಫಿಮೇಲ್ IAS ಆಫೀಸರ್ಸ್ ಇದ್ರು. ಅದೇ 2022ಕ್ಕೆ ಅದು 21% ಆಗುತ್ತೆ. ಅಂಡ್ 2023ಕ್ಕೆ 23ರಿಂದ 25% ಆಗಿದೆ. ಗ್ರಾಜುವಲಿ ಅದು ಗ್ರೋ ಆಗ್ತಾ ಬರ್ತಾ ಇದೆ. ಇಟ್ ಇಸ್ ಎ ಮೇಲ್ ಡಾಮಿನೇಟೆಡ್ ಸೊಸೈಟಿ, ಆಫ್ ಕೋರ್ಸ್, ನಾನು ಅಗ್ರಿ ಮಾಡ್ತೀನಿ ಅದನ್ನ. ಬಟ್ ಈ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ತಗೋಬೇಕು ಹೆಣ್ಮಕ್ಳು ಅಂತ ಅಂದ್ರೆ ಅವ್ರಿಗೆ ಸಪೋರ್ಟ್ ಸಿಸ್ಟಮ್ ಫ್ರಮ್ ದಿ ಹೋಮ್, ಮನೆಯಿಂದಾನೇ ಶುರುವಾಗಬೇಕಾಗತ್ತೆ ಒಂದು. ಅಂಡ್ ಈ ಲೀಡರ್ಶಿಪ್ ಕ್ವಾಲಿಟೀಸ್ ನೀವು ಮಾಡ್ಬೋದು ಅನ್ನೋದಕ್ಕೆ ಒಂದು ಪುಷ್ ಬೇಕಾ? ಯಾಕಿದು ಗ್ರಾಜುಯಲಿ ಇನ್ನೂ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋದ್ರಲ್ಲೂ ಅವ್ರ ಸಂಖ್ಯೆ ಯಾಕೆ ಕಮ್ಮಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ನಾಟ್ ಜಸ್ಟ್ ಅಡ್ಮಿನಿಸ್ಟ್ರೇಟಿವ್ ಮನು. ಆ ಥರ ತಗೊಳಕ್ ಹೋದ್ರೆ ಇಟ್ಸ್ ಲೈಕ್ ವೈಸ್ ಇನ್ ಎವ್ರಿ ಕೆರಿಯರ್. ಹ್ಮ್. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ನಾವೇನ್ ಕಾಣ್ತೀವಿ ಅಂತ ಹೇಳಿದ್ರೆ, ಹುಡುಗಿರು ತುಂಬಾ ಚೆನ್ನಾಗಿ ಸ್ಕೂಲ್ ಲೆವೆಲಲ್ಲಿ ತುಂಬಾ ಚೆನ್ನಾಗಿ ಓದ್ತಾರೆ, ತುಂಬಾ ಹ್ಮ್. ಸ್ಟೂಡಿಯಸ್ ಇರ್ತಾರೆ. ವಿ ಗೋ ಲೈಕ್ ದಟ್ ಟಿಲ್ ಡಿಗ್ರಿನಲ್ಲೂ ನಾವು ಓದ್ತೀವಿ. ಒಳ್ಳೆ ಮಾರ್ಕ್ಸ್, ಅಕಾಡೆಮಿಕ್ ಮಾರ್ಕ್ಸ್ ಇರುತ್ತೆ. ಬಟ್ ಲೋಕಜ್ಞಾನ ಆ ಥರದ್ದು ಸ್ವಲ್ಪ ಕಡಿಮೆನೆ. ಇನ್ನು ಈ ತರ ಏನಕ್ಕೆ ನೀವು ಅಂದ್ರೆ ಇನ್ಕ್ರೀಸ್ ಆಗ್ತಾ ಇದೆ ಇವಾಗ ಅಂತ ಹೇಳಿದ್ರೆ, ಜೆನ್ಸಿ ವಾಟ್ ವಿ ಕುಡ್ ಸಿ ತುಂಬಾ ಜೆಂಡರ್ ಈಕ್ವಾಲಿಟಿ ಬರ್ತಾ ಇದೆ. ಆನ್ ಅ ಪಾಸಿಟಿವ್ ನೋಟ್, ಐ ಆಮ್ ವೆರಿ ಆಪ್ಟಿಮಿಸ್ಟಿಕ್ ಅಬೌಟ್ ಇಟ್. ಒಂದು ಹೌಸ್ ಹೋಲ್ಡ್ ಕೋರ್ಸ್ ಆಗಿರ್ಬೋದು, ಫ್ಯಾಮಿಲಿಯಲ್ಲೇ ಇರುವಂಥ ಒಂದು ಕೆಲಸ ಕಾರ್ಯಗಳನ್ನ ಶೇರ್ ಮಾಡ್ಕೊಳ್ಳೋದ್ರಲ್ಲಿ, ಅಂಡ್ ಅದು ಔಟರ್ಸ್ ಇದ್ರಲ್ಲಾಯ್ತು. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅಂತ ಬಂದ್ರು, ಬಿಕಾಸ್ ನಾನು NRLM ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಅಲ್ಲೂ ನಾವೇನ್ ನೋಡ್ತೀವಿ, ನಾವು ಮಹಿಳೆಯರನ್ನ ಟ್ರೈನಿಂಗ್ ಕರಿತೀವಿ, ಬನ್ನಿ ಒಂದ್ ವಾರ ಟ್ರೈನಿಂಗ್ ಅಟೆಂಡ್ ಮಾಡಿ ಅಂತ. ಹೇಗ್ ಬರಕ್ಕಾಗತ್ತೆ ಅವಳು? ಈಗ ಪ್ರತಿಯೊಂದು ಜವಾಬ್ದಾರಿನೂ ನೀವು ಹೆಂಗಸಿನ ಮೇಲೆ ಹಾಕ್ಬಿಟ್ರೆ, ಒಂದು ಫ್ಯಾಮಿಲಿನಲ್ಲಿರೋ ಹೆಣ್ಮಗಳ ಮೇಲೆ ಎಲ್ಲಾ ಜವಾಬ್ದಾರಿ, ಕೇರ್ ಮಾಡುವಂಥದ್ದು ಫ್ಯಾಮಿಲಿ ಮೆಂಬರ್ಸ್ಗೆ, ಅವರ ಊಟ ತಿಂಡಿಗಳ ಜವಾಬ್ದಾರಿ, ಅವರೆಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಅವರ ಒಂದು ವ್ಯವಸ್ಥೆ ಮಾಡುವಂಥದ್ದು, ಇದೆಲ್ಲ ಅವಳು ಒಬ್ಳೆ ಮಾಡ್ಬೇಕು ಅಂದ್ರೆ ಹೌ ಕ್ಯಾನ್ ಶಿ ಕಮ್ ಅಂಡ್ ಅಟೆಂಡ್ ಟ್ರೈನಿಂಗ್ಸ್ ಅಂಡ್ ಆಲ್? ತುಂಬಾ ಕಷ್ಟ ಆಗುತ್ತೆ. ಸೊ ಓನ್ಲಿ ವೆನ್ ಮೇಲ್ಸ್ ಆಲ್ಸೋ ಶೇರ್ ಅರ್ ರೆಸ್ಪಾನ್ಸಿಬಿಲಿಟಿ, ಸೊ ದಟ್ ಅವಳಿಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಟು ಗೋ ಅಂಡ್ ಎಕ್ಸ್ಪ್ಲೋರ್ ಅಟ್ ಲೀಸ್ಟ್ ವೇರ್ ಶಿ ಕ್ಯಾನ್ ಎಂಪವರ್ ಹರ್ ಸೆಲ್ಫ್. ಆ ಥರದ್ದು ಒಂದು ಇದಕ್ಕೆ ಸಮಯ ಸಿಗುತ್ತೆ. ಸೊ ಐ ಥಿಂಕ್ ದಟ್ ಈಸ್ ಆಲ್ಸೋ ಅ ರೀಸನ್ ಫಾರ್ ದಿಸ್ ಇನ್ಕ್ರೀಸಿಂಗ್ ವಿಮೆನ್ ಪಾರ್ಟಿಸಿಪೇಷನ್ ಇಸ್ ಇನ್ ವರ್ಕ್ ಫೋರ್ಸ್ ಅಂತ ಏನು ಹೇಳ್ತೀವಿ. ವರ್ಕ್ ಫೋರ್ಸ್ ಟು ಬಿ, ನೀವು ರೀಸೆಂಟ್ ಸರ್ವೆ ನೋಡಿದ್ರೆ ಅರ್ಬನ್ಗಿಂತ ರೂರಲ್ ಏರಿಯಾದಲ್ಲೇ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಬೈ ವಿಮೆನ್ ಇಸ್ ಮೋರ್. ಅಂದ್ರೆ ಅದು ಮೇಜರ್ಲಿ ಇಟ್ ಕಮ್ಸ್ ಇನ್ ಅಗ್ರಿಕಲ್ಚರ್. ಅಲ್ಲಿ 80% ಏನಿದೆ ಕೆಲಸ ಅದು ನಮ್ಮ ಹೆಂಗಸರೇ ಮಾಡುವಂಥದ್ದು. ನಮ್ಮ ಮಹಿಳೆಯರೇ ಜಾಸ್ತಿ ಎಲ್ಲಾ ತರದ್ದು ಫಾರ್ಮ್ ಆಕ್ಟಿವಿಟೀಸ್ ನೋಡಿದ್ರೆ, ಕೃಷಿ ಚಟುವಟಿಕೆಗಳಲ್ಲಿ ಅವ್ರದೇ ಪಾಲ್ ಜಾಸ್ತಿ ಇರುತ್ತೆ. 80% ಅವರೇ ಮಾಡ್ತಾರೆ. ಬಟ್ ಏನಾಗುತ್ತೆ, ಮಾರ್ಕೆಟ್ಗೆ
ತಗೊಂಡೋಗೋಂಥವ್ರು ಪುರುಷರಾಗಿರ್ತಾರೆ. ಹ್ಮ್ ಲಾಸ್ಟ್ ಅಲ್ಲಿ ಮನೆ ದುಡ್ಡು ತಗೊಂಬರೋರು. ಅದೇ ಎಲ್ಲಿ ಮನಿ ಮ್ಯಾಟರ್ಸ್ ಬರುತ್ತೆ ಹ್ಮ್. ಅಲ್ಲಿ ಗಂಡಸರು ಬರ್ತಾರೆ. ಇನ್ನು ಕೆಲಸದ್ದು ಎಲ್ಲ ನೋಡಿದ್ರೆ ಪ್ರತಿಯೊಬ್ಬರು ನೋಡಿರ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ 80% ಹೆಂಗಸರೇ ಮಾಡುವಂಥದ್ದಾಗಿರುತ್ತೆ. ಹ್ಮ್ ಸೊ ಇದನ್ನ ಐಡೆಂಟಿಫೈ ಮಾಡಿ ಹೇಗೆ ಒಂದು ಜೆಂಡರ್ ಮೇನ್ ಸ್ಟ್ರೀಮಿಂಗ್ ನ ಮಾಡ್ಬೋದು, ಹೆಂಗಸರಿಗೆ ಅನುಕೂಲವಾಗುವಂತ. ಈಗ ತುಂಬಾ ನಮ್ಮ ಸಿಚುವೇಶನ್, ನಮ್ಮ ಎನ್ವಿರಾನ್ಮೆಂಟ್ ಹೇಗಿದೆ ಅಂದ್ರೆ ಪ್ರತಿಕೂಲವಾಗಿದೆ. ಹ್ಮ್ ಇದನ್ನ ಅನುಕೂಲವಾಗಿ ಅವಳು ಎಲ್ಲಿ ಕೆಲಸ ಮಾಡುವಂತ ಜಾಗದಲ್ಲಿ ಒಂದು ಕಂಜೀನಿಯಲ್ ಎನ್ವಿರಾನ್ಮೆಂಟ್, ಕಂಜೀನಿಯಲ್ ಅಂತ ಹೇಗೆ ಹೇಳ್ತೀನಿ ಅಂದ್ರೆ ಹೈಜೆನಿಕ್ ಆಗಿರುವಂಥದ್ದು, ಟಾಯ್ಲೆಟ್ ಫೆಸಿಲಿಟೀಸ್ ಇರಬೇಕು ಎಲ್ಲಿ ಹ್ಮ್. ಹೆಂಗಸರುಗಳು ಕೆಲಸ ಮಾಡ್ತಾರೆ. ಮತ್ತೆ ಓಡಾಡೋದಕ್ಕೆ ಅವರಿಗೆ ಒಂದು ವ್ಯವಸ್ಥೆ, ಒಂದು ಸೆಕ್ಯೂರ್ಡ್ ಟ್ರಾನ್ಸ್ಪೋರ್ಟೇಷನ್, ಸೇಫ್ಟಿ ಇರುವಂಥದ್ದು. ಯಾಕೆಂದ್ರೆ ಸುಮಾರು ಕೆಲಸಗಳು ಟೈಮ್ ಬೌಂಡ್ ಇರೋದಿಲ್ಲ. ಹ್ಮ್ ನಮ್ಮ ಹೆಂಗಸರುಗಳ ಶಿಫ್ಟಲ್ಲೂ ಕೆಲಸ ಮಾಡಬೇಕು ಅಂತ ಹೇಳೋದಾದ್ರೆ ಈ ಎಲ್ಲ ಒಂದು ಎನೇಬಲಿಂಗ್ ಎನ್ವಿರಾನ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಹ್ಮ್ ಅವಾಗ ನಾನು ಹೇಳ್ತೀನಿ ನಿಮ್ಮ 22% ಇರೋದ್ರಿಂದ 50% ವರೆಗೂ ಹೋಗ್ಬಹುದು. ಪ್ರಾಬ್ಲಿ ಎಸ್. ಅಂದ್ರೆ ನೀವು ಹೇಳಿದಾಗೆ ಈಗ ಜೆನ್ಸಿ ಆಗ್ಲಿ ಅಥವಾ ಈಗ ಆಲ್ಫಾ ಕಿಡ್ಸ್ ಅಂತ ಏನ್ ಬರ್ತಿದ್ದಾರೆ, ಇಲ್ಲಿ ಆ ಬದಲಾವಣೆಗಳು ಎಜುಕೇಶನ್ ವೈಸ್ ಕಾಣ್ತಿದೆ. ಸೊ ಮುಂದೊಂದು ದಿನ ನೀವು ಹೇಳ್ದಂಗೆ ಆಗುತ್ತೆ. ಹೌದು, ಖಂಡಿತವಾಗ್ಲೂ. ಐ ವಿಶ್ ಫಾರ್ ದಟ್ ವೇರ್ ವಿಮೆನ್ ಕ್ಯಾನ್ ಆಲ್ಸೋ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ವರ್ಕ್ ಫೋರ್ಸ್ ಅಂಡ್ ದೇ ಕಾಂಟ್ರಿಬ್ಯೂಟ್ ಟು ವಿಕಸಿತ್ ಭಾರತ್. ನಮ್ದೇನು ಕರೆ ಕೊಟ್ಟಿದ್ದಾರೆ ಮಾನ್ಯ ಪ್ರಧಾನ ಮಂತ್ರಿಗಳು, ಬೈ 2047 ಅವರ್ ಕಂಟ್ರಿ ಶುಡ್ ಬಿ ವಿಕಸಿತ್ ಭಾರತ್ ಅಂತ, ಹ್ಮ್ ಡೆವಲಪ್ ನೇಷನ್ ಅಂತ. ಓಕೆ. ಸೊ ಅದ ಅಚೀವ್ ಮಾಡಬೇಕು, ರಿಯಲೈಸ್ ಮಾಡ್ಬೇಕಂತ ಹೇಳಿದ್ರೆ ವಿಮೆನ್ ವರ್ಕ್ ಫೋರ್ಸ್ ಇಸ್ ವೆರಿ ಕ್ರೂಷಿಯಲ್. ಅವರ ಒಂದು ಕಾಂಟ್ರಿಬ್ಯೂಷನ್ ಇಲ್ಲದೆ ಈ ಗೋಲ್ ರೀಚ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹ್ಮ್ ಸೊ NRLM ಅಲ್ಲಿ ನಾವು ಗ್ರಾಮೀಣ ಮಹಿಳೆಯರನ್ನ ನಾವು ತುಂಬಾ ಫೋಕಸ್ ಮಾಡಿ ಹ್ಮ್ ಅವರನ್ನ ಹೇಗೆ ಮುನ್ನೆಲೆಗೆ ತರಬೇಕು ಅಂತ ಕೆಲಸ ಮಾಡ್ತಿದೀವಿ. ಅದ್ರ ಜೊತೆ ಅರ್ಬನ್ ಮಹಿಳೆಯರನ್ನು ಸಹ, ಈಗ ನೀವೇನ್ ಹೇಳಿದ್ರಿ, ಸ್ಟ್ರಕ್ಚರ್ಡ್ ಎಂಪ್ಲಾಯ್ಮೆಂಟ್, ಫಾರ್ಮಲ್ ಎಂಪ್ಲಾಯ್ಮೆಂಟ್ ಅಲ್ಲಿ ಕೂಡ ಅವರನ್ನ ಹೇಗೆ ಮೈನ್ ಸ್ಟ್ರೀಮ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹ್ಮ್ ಓದೋದ್ ನನ್ನ ಒಂದು ಕ್ಲಾಸ್ಮೇಟ್ಸ್ ತುಂಬಾ ಜನ ನೋಡಿದೀನಿ, ದೇ ವೇರ್ ರ್ಯಾಂಕ್ ಹೋಲ್ಡರ್ಸ್ ಇದೆಲ್ಲ ಮಾಡಿ ಮತ್ತೆ ಮದ್ವೆ ಆಗಿ ಫ್ಯಾಮಿಲಿ ಮಕ್ಕಳು ಅಂತ ಆದ್ಮೇಲೆ ದೇ ಹ್ಯಾವ್ ಟೇಕನ್ ಅ ಬ್ಯಾಕ್ ಸ್ಟೆಪ್, ಹ್ಮ್ ಕರಿಯರ್ ಬೇಡ ಅಂತ ಹೇಳಿ. ದೇರ್ ಆರ್ ಮೆನಿ ರೀಸನ್ಸ್ Many ಫಾರ್ ಇಟ್. reasons. ಬಟ್ ಏನೇ ಆಗ್ಲಿ, ಇಫ್ ನಾನು ಹೇಳಿದ್ನಲ್ಲ, ಈಗ ಒಂದ್ ಚಿಕ್ಕ ಮಗು ಇರುತ್ತೆ, ಅದಕ್ಕೆ ಒಳ್ಳೆ ಕ್ರಶ್ ಫೆಸಿಲಿಟಿನ ಏನಾದ್ರು, ನಾವೆಲ್ಲಿ ಕೆಲ್ಸಕ್ಕೆ ಹೋಗ್ತೀವಿ ಅಲ್ಲಿ ಮಗು ಆರೈಕೆ ಮಾಡುವಂತ ಒಂದು ಕೇಂದ್ರ ಇದ್ರೆ ಯಾರು ಹೋಗಲ್ಲ ಹೇಳಿ. ಹೌದು. ಮಗುನ ಅಲ್ಲಿ ಬಿಟ್ಟು ನೋಡ್ಕೊಳಕ್ಕೆ ವ್ಯವಸ್ಥೆ ಆಗಿದ್ರೆ ಅವಳು ಕೆಲಸ ಮಾಡ್ತಾಳೆ, ಮಗುನು ಸೇಫ್ ಹ್ಯಾಂಡ್ಸ್ ಅಲ್ಲಿ ಇದೆ ಅನ್ನೋಂತ ಒಂದು ಧೈರ್ಯ ಬರುತ್ತೆ. ಬಟ್ ನೀವು ರಿಸರ್ಚ್ ಮಾಡ್ಬೇಕಾದ್ರೆ ಹೊರದೇಶದಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಮಕ್ಕಳಾಗಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಆ ಡಿಫರೆನ್ಸ್ ನೀವು ನೋಡಿದ್ರಾ? ಅಲ್ಲಿ ತುಂಬಾನೇ ಹೇಳ್ದ್ನಲ್ಲ, ಅದೇ ಹ್ಮ್. ತುಂಬಾನೇ ದ ಸಿಸ್ಟಮ್ ಇಸ್ ವೆರಿ ಸ್ಟ್ರಾಂಗ್ ಅಂಡ್ ವೆರಿ ಹ್ಮ್. ಸಪೋರ್ಟಿವ್ ಫಾರ್ Okay. ವಿಮೆನ್ ಎಂಪ್ಲಾಯೀಸ್. ಹ್ಮ್ ಅಲ್ಲಿ ತುಂಬಾ 3 months ಇಂದನೂ ನೋಡ್ಕೊಳ್ಳೋದಕ್ಕೆ ಕ್ರಚ್ ಫೆಸಿಲಿಟೀಸ್ ಇದೆ, ತುಂಬಾ ಸ್ಕೂಲ್ಗಳಿದೆ, ಅಂಡ್ ಆಲ್ಸೋ ಕೇರ್ ಟೇಕಿಂಗ್ ನರ್ಸಸ್ ಅಂತ ಬರ್ತಾರೆ. ಹ್ಮ್ ಅಲ್ಲಿ ವ್ಯವಸ್ಥೆ ತುಂಬಾ ಸ್ಟ್ರಾಂಗ್ ಇದೆ. ಓಕೆ. ಹ್ಮ್. ಅಂಡ್ ಬಟ್ ಅದು ಒಂದು. ಇನ್ನ ಒಂದು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ 18 ತಿಂಗಳವರೆಗೆ ವಿತ್ ಪೇ ಲೀವ್ ತಗೋಬಹುದು, ಮೆಟರ್ನಲ್ ಲೀವ್. ಅಂಡ್ ಫಾದರ್ಸ್ ದೇ ಕ್ಯಾನ್ ಟೇಕ್ ಅಪ್ ಟು 3 months ಲೀವ್. ಓಕೆ. ಓ ಹಾಗಾಗಿ 1.5 ತಿಂಗಳವರೆಗೆ ಏನು ತಾಯಿನೇ ಆರೈಕೆ ಕೊಡ್ಬೇಕು ಅನ್ನೋದಿರುತ್ತಲ್ಲ, ಹ್ಮ್ ಅದು ಸಹ ಅಲ್ಲಿ ಎನ್ಶೂರ್ ಆಗಿರುತ್ತೆ. ಹ್ಮ್ ಅಂಡ್ ನೀವು ಆಗ್ಲೇ ಹೇಳಿದ ಕ್ವಶನ್ ನನ್ನ ನೆಕ್ಸ್ಟ್ ಕ್ವಶನ್ ಆಗಿತ್ತು. ಪ್ರಾಬ್ಲಿ ನೀವು ಸ್ಕೂಲ್ ಟೈಮ್ಸ್ ಅಲ್ಲೂ ಬುಕ್ಕಲ್ಲಿ ಓದ್ಬೇಕಾದ್ರೆ ಇಂಡಿಯಾ ಇಸ್ ಡೆವಲಪಿಂಗ್ ಕಂಟ್ರಿ ಅಂತ ಇತ್ತು, ನಾನು ಓದ್ಬೇಕಾದ್ರೂ ಡೆವಲಪಿಂಗ್ ಕಂಟ್ರಿ ಅಂತಿತ್ತು. ಪ್ರಾಬ್ಲಿ ಈಗ ಈಗ್ಲೂ ಮಕ್ಕಳು ಓದ್ತಿರೋರ್ಗು ಇಂಡಿಯಾ ಇಸ್ ಡೆವಲಪಿಂಗ್ ಕಂಟ್ರಿ ಅಂತಾನೆ ಇದೆ. ಅಂಡ್ ರೈತ ದೇಶದ ಬೆನ್ನೆಲುಬು ಅಂತ ಮಾತಾಡ್ತೀವಿ, ಜೈ ಜವಾನ್ ಜೈ ಕಿಸಾನ್ ಅನ್ನೋ ಕೋಟ್ಸ್ ಎಲ್ಲ ಇದೆ. ಬಟ್ ಸ್ಟಿಲ್ ಫಾರ್ಮರ್ಸ್ ರಿಲೇಟೆಡ್ ಪ್ರಾಬ್ಲಮ್ಸು ಮುಂಚೆ ಹೇಗಿತ್ತು ಹಾಗೆ ಅದು ಕಂಟಿನ್ಯೂ ಆಗ್ತಾನೆ ಇದೆಯಲ್ಲ. ಬಡ ರೈತ ಅಂತಾನೆ ಕರೆಯೋ ಒಂದು ಕ್ಯಾಟಗರಿಗೆ ಯಾಕವ್ರು ಸೀಮಿತವಾಗಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ? ಆ ಕೋಟ್ ತುಂಬಾ ಫೇಮಸ್ ಆಗ್ಬಿಟ್ಟಿದೆ, ಬಡ ರೈತ. ಇದು ಐ ಥಿಂಕ್ ಐ ಕೆನಾಟ್ ಆನ್ಸರ್ ಇಟ್ ಇನ್ 2 or 3 sentence ಇನ್ ದಿಸ್ ಫೋರಮ್. ಹ್ಮ್ ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಸಿಚುವೇಶನ್ ಮನು. ಇವಾಗ ಹೇಗಾಗತ್ತೆ ಅಂತ ಹೇಳಿದ್ರೆ, ನಾವು ಫಸ್ಟ್ ಆಫ್ ಆಲ್ ಕೃಷಿನ ನಮ್ಮ ದೇಶದಲ್ಲಿ ಒಂದು ಪ್ರೊಫೆಷನ್ ಆಗೇ ತಗೊಂಡಿಲ್ಲ. ಹ್ಮ್ ಇಟ್ ಈಸ್ ಅ ವೇ ಆಫ್ ಲೈಫ್ ಅನ್ನೋ ತರ ಆಗ್ಬಿಟ್ಟಿದೆ. ಒಂದು ಪ್ರೊಫೆಷನ್ ಆಗಿ ತಗೊಂಡು ಅದನ್ನ ಹೇಗೆ ನಾವು ಸ್ಟಾರ್ಟಿಂಗ್ ಫ್ರಮ್ ಪ್ರೊಡಕ್ಷನ್ ಲೆವೆಲ್ ಇಂದ ಹ್ಮ್ ಏನು ಒಂದು ಮಾಡರ್ನ್ ಟೆಕ್ನಾಲಜೀಸ್ ಇದೆ, ಇನ್ನೋವೇಷನ್ಸ್ ಇದೆ, ಅದನ್ನ ಅಡಾಪ್ಟ್ ಮಾಡಿಕೊಂಡು ಹೇಗೆ ನಾವು ಹೆಚ್ಚಿನ ಬೆಳೆಯನ್ನ ಬೆಳಿಬಹುದು, ಒಂದನೇ ವಿಚಾರ. ಎರಡನೇ ವಿಚಾರ ಮುಖ್ಯವಾಗಿ ಬಾಟಲ್ ನೆಕ್ ಅಂದ್ರೆ ನಮ್ಮ ಮಾರ್ಕೆಟ್ಸ್. ಹ್ಮ್ ಈಗ ನಾವು ಪ್ರೊಡಕ್ಷನ್ ಮಾಡ್ಬೋದು, ಬಟ್ ಎಲ್ಲಿಗೆ ಸೇಲ್ ಮಾಡಬೇಕು? ಆರ್ ದೇರ್ ಎನಿ ಸ್ಟ್ರಕ್ಚರ್ಡ್ ಮಾರ್ಕೆಟಿಂಗ್ ಚಾನಲ್ಸ್ ವೇರ್ ಐ ಕ್ಯಾನ್ ಸೆಲ್ ಮೈ ಪ್ರೊಡ್ಯೂಸ್? ಹ್ಮ್ ಅದು ಕೂಡ ಆಗುತ್ತೆ. ಮತ್ತೆ
ಐಡಿಯಾ ಇಲ್ಲದೆ ಇರೋವಂಥದ್ದು. ಅಂದರೆ ನಾನು ಯಾವ ಬೆಳೆನ ತಗೊಂಡ್ರೆ ನನಗೆ ಲಾಭ ಆಗುತ್ತೆ, ಇದನ್ನು ತಿಳಿಸ್ಕೊಡೋವಂಥದ್ದು ಅವೇರ್ನೆಸ್ ತುಂಬ ಕಡಿಮೆ ಇದೆ. ಈಗ ನೋಡಿರ್ಬೋದು ನೀವು, ಕೋಲಾರ ಕಡೆ ಎಲ್ಲ ಜಾಸ್ತಿ ಟೊಮೆಟೊನೇ ಬೆಳೀತಾರೆ. ಅವ್ರನ್ನ ಕೇಳಿದ್ರೆ ಅದು ತುಂಬಾ ಫನ್ನಿ. ಅವ್ರು ಹೇಳ್ತಾರೆ, ಇಟ್ ಇಸ್ ಲೈಕ್ ಎ ಲಾಟ್ರಿ. ನಾನು ಲಾಟ್ರಿ ತಗೊಂಡಾಗೆ ನಾನು ಹಾಕ್ತಾ ಇರ್ತೀನಿ ಟೊಮೆಟೊ, ಒಂದ್ ವರ್ಷ ಜಾಸ್ತಿ ಬರುತ್ತೆ, ಒಂದ್ ವರ್ಷ ರೇಟ್ ಇಲ್ದೇ ಇದ್ರೂ ತೊಂದರೆ ಇಲ್ಲ, ಬಟ್ ಐ ವಿಲ್ ಗ್ರೋ ಓನ್ಲಿ ಟೊಮ್ಯಾಟೋಸ್ ಅನ್ನೋ ಥರ. ಅಂದ್ರೆ ಪ್ರಾಬಬ್ಲಿ ಅದವ್ರಿಗೆ ತುಂಬಾ ಕಂಫರ್ಟ್ ಆಗ್ಬಿಟ್ಟಿದ್ಯಾ? ಕಂಫರ್ಟ್, ಹೌದು, ಕಂಫರ್ಟ್ ಒಂದು. ಮತ್ತೆ ದೇ ಆರ್ ಐ ಥಿಂಕ್ ನಾಟ್ ರೆಡಿ ಫಾರ್ ದಟ್ ಚೇಂಜ್ ಇನ್ ಕ್ರಾಪಿಂಗ್ ಪ್ಯಾಟರ್ನ್. ಕ್ರಾಪಿಂಗ್ ಪ್ಯಾಟರ್ನ್ ಜೊತೆಗೆ ನಾನು ಆಲ್ವೇಸ್ ತಾಲೂಕ್ ಲೆವೆಲ್ ಅಲ್ಲಿ ಏನು ನಮ್ಮ ಆಫೀಸರ್ಸ್ ಇರ್ತಾರೆ, ಎಲ್ಲ ಅಗ್ರಿಕಲ್ಚರ್, ಫಿಶರೀಸ್, ಹಾರ್ಟಿಕಲ್ಚರ್, ದೇ ಶುಡ್ ಹ್ಯಾವ್ ಅ ಕ್ರಾಪಿಂಗ್ ಮ್ಯಾಪ್. ಈಗ ಒಂದು ತಾಲೂಕು ನನ್ನ ಜೂರಿಸ್ಡಿಕ್ಷನ್ ಅಲ್ಲಿ ಏನ್ ಬರುತ್ತೆ, ಏರಿಯಾ ಜಿಯೋಗ್ರಫಿ, ಅದರಲ್ಲಿ ಯಾವ ಕ್ರಾಪ್ಗಳು ಈಗ ಆಲ್ರೆಡಿ ರೈತರು ಬೆಳೀತಾ ಇದ್ದಾರೆ, ಇನ್ ನೆಕ್ಸ್ಟ್ ಕ್ರಾಪಿಂಗ್ ಪ್ಯಾಟರ್ನ್ ಅಲ್ಲಿ ವಾಟ್ ದೇ ಶುಡ್ ಗ್ರೋ. ಈಗ ಹೌ ಮಚ್ ಆಫ್ ದ ಏರಿಯಾ ಶುಡ್ ಗ್ರೋ ಫಾರ್ ಸ್ಟೇಪಲ್ಸ್, ಅಂಡ್ ಮತ್ತೆ ಆ ಏರಿಯಾದ ಸ್ಟ್ರೆಂತ್ ಯಾವ್ದಿದೆ, ಆ ಸಾಯಿಲ್ ಟೈಪ್ಗೆ ಯಾವ್ದಕ್ಕೆ ಹೋಗ್ಬೇಕು, ಮತ್ತೆ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ, ಅದನ್ನ ನೋಡ್ಕೊಂಡು ದೀಸ್ ಆಫೀಸರ್ ಶುಡ್ ಗೈಡ್ ಫಾರ್ಮರ್ಸ್ ಇನ್ ದೇರ್ ತಾಲೂಕ್ಸ್ ಸೊ ದಟ್ ದೇ ಗೋ ಫಾರ್ ಅಂಡ್ ಗ್ರೋ ರಿಲೆವೆಂಟ್ ಕ್ರಾಪ್ಸ್ ಅಂಡ್ ಆಸ್ ಪರ್ ದ ಡಿಮ್ಯಾಂಡ್ಸ್ ಇನ್ ದ ಮಾರ್ಕೆಟ್. ಯಾಕೆಂದ್ರೆ ಮಾರುಕಟ್ಟೆನಲ್ಲಿ ಈಗ ನಾನು ಏನೇ ಬೆಳಿಬೋದು, ಮಾರುಕಟ್ಟೆನಲ್ಲಿ ಅದಕ್ಕೆ ಡಿಮ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಎ ವೇಸ್ಟ್. ಹಾಗಾಗಿ ಅದನ್ನ ಕನ್ಸಿಡರ್ ಮಾಡಿ ಅದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ರೈತರು ಏನಾದರೂ ಬೆಳೆಯೋದಾದ್ರೆ ಖಂಡಿತವಾಗ್ಲೂ. ಮತ್ತೆ ಇನ್ನೂ ಒಂದು ಏನೋ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸ್ಕೇಲ್. ನಿಮ್ಗೆ ಗೊತ್ತಾ, ಆವರೇಜ್ ನಮ್ಮ ದೇಶದ ರೈತರ ಲ್ಯಾಂಡ್ ಹೋಲ್ಡಿಂಗ್ ಸೈಜ್ ಅಂತ ಏನ್ ಹೇಳ್ತೀವಿ, ಇಟ್ ಇಸ್ 1.5 ಎಕರ್ ಅಷ್ಟು ಇದೆ ಅಷ್ಟೇ. ಇಟ್ಸ್ ವೆರಿ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ಸ್. ಯಾಕೆಂದ್ರೆ ನಾನು ಯುರೋಪಲ್ಲೆಲ್ಲ ನೋಡಿದ್ದೀನಲ್ಲ, ಅಲ್ಲಿ 100 ಎಕರೆ ಇರುತ್ತೆ. ಒಬ್ಬ ರೈತ 100 ಎಕರೆ ಜಮೀನಲ್ಲಿ ಕೃಷಿ ಮಾಡುವಂಥದ್ದು ಇರುತ್ತೆ. ಪಾಪ್ಯುಲೇಷನ್ ಕಮ್ಮಿ ಇರುತ್ತೆ, ಜೊತೆಗೆ ಲ್ಯಾಂಡ್ ಹೋಲ್ಡಿಂಗ್ಸ್ ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ, ನಿಮ್ಗೆ ಸ್ಕೇಲ್ ಅಲ್ಲಿ ನೀವು ಪ್ರೊಡ್ಯೂಸ್ ಮಾಡ್ಬೋದು, ಯಾರಿಗಾದ್ರೂ ಸೆಲ್ ಮಾಡೋದಕ್ಕೂ ಸುಲಭ ಆಗುತ್ತೆ. ಇಲ್ಲಿ ಇಷ್ಟು ಚಿಕ್ಕ ಭೂ ಹಿಡುವಳಿಗಳನ್ನ ಇಟ್ಕೊಂಡು ಹೇಗ್ ಮಾಡಕ್ಕಾಗತ್ತೆ? ಯಾವುದೇ ತರದ ಒಂದು ಹೊಸ ಇನ್ನೋವೇಟಿವ್ ಪ್ರಾಕ್ಟೀಸ್ನ ಅಡಾಪ್ಟ್ ಮಾಡ್ಕೋಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈ ನಿಟ್ಟಿನಲ್ಲಿ ಮಾಡಿರುವಂಥದ್ದೇ ರೈತ ಉತ್ಪಾದಕ ಕಂಪನಿಗಳು. ನಾವೇನ್ ಹೇಳ್ತೀವಿ, ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್, ಆರ್ಗನೈಸೇಷನ್ಸ್ ಇರ್ಬೋದು. ಅದ್ರ ಮೂಲ ಉದ್ದೇಶನೇ ಎಲ್ಲಾ ರೈತರನ್ನು, ನಮ್ಮ ಸಣ್ಣ ಮತ್ತು ಮಧ್ಯಮ ರೈತರೇನಿದ್ದಾರೆ ಅವ್ರನ್ನೆಲ್ಲ ಒಗ್ಗೂಡಿಸಿ ಅವ್ರಿಗೆ ಒಂದು ಪವರ್, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಏನ್ ಹೇಳ್ತೀವಿ. ಈಗ ನಾನು ಒಬ್ಳೆ ರೈತ ಮಹಿಳೆಯಾಗಿ ಹೋಗಿ ನಾನು ಮಾರುಕಟ್ಟೆನಲ್ಲಿ ಏನಾದ್ರು ಮಾರೋದಿಕ್ಕೂ, ನಾವೊಂದು ಸಂಘ, ನಮ್ಮ ಒಂದು ರೈತ ಕಂಪನಿಯಿಂದ ನಾವು ಒಬ್ಬ ಬಯರ್ ಹತ್ರ ಮಾತಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇರ್ಬೋದು, ಸ್ಮಾರ್ಟ್ ಫ್ರೆಶ್ ಇರ್ಬೋದು, ಯಾರೇ ಒಬ್ರು ಇನ್ಸ್ಟಿಟ್ಯೂಷನಲ್ ಬಯರ್ ಅಂತ ಏನ್ ಹೇಳ್ತೀವಿ, ಅವ್ರ ಜೊತೆಗೆ ನನ್ನ ಮಾತುಕತೆ ಬಲವಾಗತ್ತೆ. ಈಗ ನಾನು ಕಂಪನಿ ಪರವಾಗಿ ಮಾತಾಡೋದಾದ್ರೆ. ಸೊ ರೈತರನ್ನ ಬಲಗೊಳಿಸ್ಲಿಕ್ಕೆ ಈ ತರದೆಲ್ಲ ನಾವು ಸರ್ಕಾರದ ಕಡೆಯಿಂದ ಏನು ಸ್ಟೆಪ್ಸ್ ಅನ್ನ ಮಾಡ್ತಾ ಇದೀವಿ, ಸ್ಕೀಮ್ಗಳನ್ನ. ಅಂಡ್ ತುಂಬಾ ಸರಿ ಡಿಮ್ಯಾಂಡೆಡ್ ಕ್ರಾಪ್ಸ್ ಇರುತ್ತಲ್ಲ, ಈಗ ಒಂದೇ ಕ್ರಾಪ್ ನ ತುಂಬಾ ಬೆಳೀತಿದ್ದಾರೆ, ಬೇರೆ ಬೇರೆ ಕ್ರಾಪ್ಸ್ ಅನ್ನ ಬೆಳೆಯೋ ತರ ಆಗ್ಲಿ ಅನ್ನೋದ್ರ ನಿಮ್ಮ ಸಜೆಷನ್ಸ್ ಫಾರ್ಮರ್ಸ್ ನಿಜವಾಗ್ಲೂ ರೀಚ್ ಆಗುತ್ತಾ? ಅಂದ್ರೆ ಆ ಟಾಪ್ ಲೆವೆಲ್ ಇಂದ ಲೇಮ್ಯಾನ್ ಲೆವೆಲ್ ರೀಚ್ ಆಗುತ್ತಾ? ಅಂಡ್ ಅವ್ರನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರ ರೇಟ್ ಎಷ್ಟು ಬದಲಾವಣೆ ಆಗಿದೆ ನೀವು ನೋಡ್ತಾ ಬಂದಂಗೆ? ಇದು ತುಂಬಾನೇ ದುಃಖಕರವಾದ ಸಂಗತಿ. ನಾನು ಶುರು ಮಾಡಿದಾಗ ಹೇಳ್ದೆ ನಾನು 3x ಕೆಲಸ ಮಾಡ್ತಿದ್ದೀನಿ ಅಂತ. ಬಟ್ ಹಳ್ಳಿಗಳಿಗೆ ಹೋಗಿ ರೈತರ ಹತ್ರ, ನಮ್ಮ ಮಹಿಳೆಯರ ಹತ್ರ ಮಾತಾಡಿದಾಗ ಅವ್ರ ಅವೇರ್ನೆಸ್ ಲೆವೆಲ್, ಆ ಮಟ್ಟದ ನಮ್ಮ ಸ್ಕೀಮ್ಗಳು ಏನಿದೆ, ಅದ್ರ ಬೆನಿಫಿಟ್ಸ್ ಏನಿದೆ, ಅದು ತಲುಪ್ತಾ ಇಲ್ಲ. ಅದು ತುಂಬಾನೇ ಒಂದು ಬೇಸರದ ಸಂಗತಿ ಸಹ ಹೌದು. ಬಟ್ ಇದಕ್ಕೆ ಏನ್ ಮಾಡಬೇಕು, ಹೇಗೆ ಇದನ್ನ ಓವರ್ಕಮ್ ಮಾಡ್ಬೋದು ಅಂತ ಹೇಳಿದ್ರೆ, ಲಾಸ್ಟ್ ಮೈಲ್ ಎಕ್ಸ್ಟೆನ್ಷನ್ ಏಜೆಂಟ್ಸ್, ಡೆಲಿವರಿ ಏಜೆಂಟ್ಸ್ ಅಂತ ಏನಿರ್ತಾರೆ, ಅವರನ್ನ ನಾವು ಹೆಚ್ಚಿಗೆ ಮಾಡ್ಕೋಬೇಕು. ಈಗ ಹೇಗೆ ಮೊದಲನೇದಾಗಿ ಏನೇನ್ ಅವೇರ್ನೆಸ್ ಇದೆ ಅನ್ನೋದನ್ನ ತಲುಪಿಸ್ಬೇಕಾಗತ್ತೆ. ಎಷ್ಟು ಜನ ನಮ್ಮ ರೈತರು, ಯಾರ ಹತ್ರ ಮೊಬೈಲ್ ಇಲ್ಲ ಹೇಳಿ, ನಮ್ಮ ಯುವಕರಾಗಿರ್ಬೋದು, ಗ್ರಾಮೀಣ ಯುವಕರಾಗಿರ್ಬೋದು, ಎಲ್ಲ ಮೊಬೈಲು ಬೇರೆ ಎಲ್ಲ ನೋಡೋದ್ರ ಬದಲು, ಯೂಟ್ಯೂಬ್, ಅನ್ನೆಸೆಸರಿ ಥಿಂಗ್ಸ್ ಅನ್ನ ನೋಡೋದ್ರ ಬದಲು, ಅವ್ರ ವೆಬ್ಸೈಟ್, ಪ್ರತಿ ಒಂದು ವೆಬ್ಸೈಟ್ ನಲ್ಲೂ ಮಾಹಿತಿಗಳು ಸಿಗುತ್ತೆ. ಅದನ್ನ ಅವರು ಇಂಟರ್ನಲಿ ಇಫ್ ದೇ ಆರ್ ಮೋಟಿವೇಟೆಡ್, ದೇ ಕ್ಯಾನ್ ಗೆಟ್ ದ ಇನ್ಫಾರ್ಮೇಶನ್. ಮೊದಲನೇದು. ಬಟ್ ಎರಡನೇದು, ನಮ್ಮ ಕಡೆಯಿಂದಾನು ಎಕ್ಸ್ಟೆನ್ಷನ್ ವರ್ಕರ್ಸ್. ಈ ಸಂದರ್ಭದಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸಖಿಯರು ಅಂತ ಮಾಡಿದೀವಿ. ಅಂದ್ರೆ ಅವ್ರ ಕಮ್ಯುನಿಟಿನಲ್ಲೇ ಇರುವಂತ ಮಹಿಳೆಯರನ್ನ ಟ್ರೈನಿಂಗ್ ಕೊಟ್ಟು, ಅವರು ಬೇರೆ ಇನ್ನ ಒಂದು 50-100 ಜನಕ್ಕೆ ಹೇಗೆ ಸರ್ವಿಸಸ್ನ ಪ್ರೊವೈಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಅವರು ಬೇರೆ ಹಲವಾರು ಪ್ರಕಾರದ ಸಖಿಯರಿದ್ದಾರೆ. ಕೃಷಿ ಸಖಿಯರಿದ್ದಾರೆ, ಪಶು ಸಖಿಯರಿದ್ದಾರೆ.
ವನಸಖಿ, ಮತ್ಸ್ಯಸಖಿ ಮತ್ತೆ ಉದ್ಯಮಿ ಸಖಿಗಳಿದ್ದಾರೆ. ಎಲ್ಲಿ ಉದ್ಯಮ ಒಬ್ಬ ಗ್ರಾಮೀಣ ಮಹಿಳೆ ಉದ್ಯಮಿ ಆಗ್ಬೇಕು ಅಂತ ಹೇಳಿದ್ರೆ ಯಾವ್ಯಾವ ತರದ ಮಾಹಿತಿ ಬೇಕಾಗುತ್ತೆ ಅವಳಿಗೆ. ಬರೀ ಮಾಹಿತಿ ಕೊಡೋದೊಂದೇ ಅಲ್ಲ, ಫೈನಾನ್ಷಿಯಲ್ ಲಿಂಕೇಜ್, ಆರ್ಥಿಕ ಜೋಡಣೆ ಕೂಡ ತುಂಬಾ ಮುಖ್ಯ. ಅವ್ರಿಗೆ ಎಲ್ಲಿ ಯಾವ ಬ್ಯಾಂಕ್ ಅಲ್ಲಿ ಲೋನ್ ಸಿಗುತ್ತೆ, ಬ್ಯಾಂಕ್ ಲಿಂಕೇಜ್ ಮಾಡಿಸುವಂಥದ್ದು, ಬ್ಯಾಂಕ್ಗಳಿಂದ ಲೋನ್ನ ಒಂದು ಸೌಲಭ್ಯವನ್ನ ಕೊಡಿಸುವಂಥದ್ದು, ಈ ತರದೆಲ್ಲಾ ಕೆಲಸಗಳನ್ನು ನಮ್ಮ ಸಖಿಯರು ಮಾಡ್ತಾ ಇದ್ದಾರೆ. ಜೊತೆಗೆ ಬೇರೆ ಯಾವುದೇ ಇಲಾಖೆಯವರಾಗಿರ್ಬೋದು, ಮಂತ್ರಾಲಯದವರಾಗಿರ್ಬೋದು, ಅವ್ರ ಸ್ಕೀಮ್ಗಳನ್ನ ಕೊನೆ ಹಂತದವರೆಗೆ ತಲುಪಿಸ್ಲಿಕ್ಕೆ ಈ ಸಖಿಯರು ತುಂಬಾ ಒಳ್ಳೆ ಮಾಧ್ಯಮ ಆಗಿ ಅವರನ್ನ ಈ ಸಿಸ್ಟಮ್ನಲ್ಲಿ ಅವ್ರ ಮೂಲಕ ತಲುಪಿಸ್ಬೋದು. ಓಕೆ. ಆ್ಯಂಡ್ ಈ UPSC ಎಕ್ಸಾಮ್ಸ್ ಅಂತ ನನ್ನ ಲೈಫಲ್ಲಿ ಎಂಟರ್ ಆಗಿದ್ದು ಅಥವಾ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಹೇಗೆ ಅಂದರೆ, ನನ್ನ ಅಣ್ಣ ಒಬ್ಬ UPSC ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದ. ಆಲ್ಮೋಸ್ಟ್ ಪ್ರಿಲಿಮ್ಸು, ಮೇನ್ಸು ಎಲ್ಲ ಕ್ಲಿಯರ್ ಮಾಡಿ ಇಂಟರ್ವ್ಯೂನಲ್ಲಿ ಹೋಯ್ತು. ಸೊ ಅವಾಗ ಫ್ಯಾಮಿಲಿ ಎಲ್ಲ ಸಿಕ್ಕಾಬಿಟ್ಟೆ ರೆಸ್ಪೆಕ್ಟ್ ಮಾಡ್ತಿದ್ವಿ. ಅದಕ್ಕೆ 5-5 ವರ್ಷ 6 ವರ್ಷ ಪಣ ಇಟ್ಟು ಓದ್ತಿದ್ದ. ಎಲ್ಲದನ್ನೂ ಕಣ್ಣಾರೆ ನೋಡಿದ್ದೀನಿ. ನನಗೆ ಈಗ ಹೊಸದಾಗಿ ಅರ್ಥ ಆಗಿದ್ದು ಅಥವಾ ನಾನು ನಿಮ್ಮ ಬಗ್ಗೆ ರಿಸರ್ಚ್ ಮಾಡ್ಬೇಕಾದ್ರೆ ತಿಳ್ಕೊಂಡಿತ್ತು ಅಂದರೆ ಈ ಲ್ಯಾಟರಲ್ ಎಂಟ್ರಿ ಬಗ್ಗೆ. ಲ್ಯಾಟರಲ್ ಎಂಟ್ರಿಯಿಂದ ಕೂಡ IAS ಆಫೀಸರ್ ಆಗ್ಬೋದು ಆ್ಯಂಡ್ ಆ ಪೊಸಿಷನ್ಗೆ ಹೋಗ್ಬೋದು ಅಂತ ಅಂದಿದ್ದು. ತುಂಬ ಜನಕ್ಕೆ ಅದ್ರ ಅರಿವಿರಲ್ಲ. ಸೊ ಲ್ಯಾಟರಲ್ ಎಂಟ್ರಿಯಿಂದ ನೀವು ಈ ಪೊಸಿಷನ್ಗೆ ಹೇಗೆ ಬಂದ್ರಿ? ಆ್ಯಂಡ್ UPSC ಎಕ್ಸಾಮ್ಸು ಲ್ಯಾಟರಲ್ ಎಂಟ್ರಿಗೆ ಯಾವ ರೀತಿ ಇರುತ್ತೆ? ಇದು ತುಂಬಾನೇ ಜನಗಳಿಗೆ ತಿಳಿಸ್ಕೊಳ್ಬೇಕಾದಂತ ವಿಚಾರ. ನಾನು ಕೂಡ 2003ರಲ್ಲಿ 2005ರಲ್ಲಿ ಮೊದಲನೇ ಬಾರಿ ನಾವು ಯಾವಾಗ ಫಾರಿನ್ಗೆ ಹೋಗ್ಬೇಕು ಅಂತ ಆಯ್ತು, ಅವಾಗ ನಾನು ಮತ್ತೆ ನಮ್ಮ ಯಜಮಾನ್ರು ವೀಸಾ ಅಪ್ಲೈ ಮಾಡ್ಲಿಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ವಿ. ಆವಾಗ ಈ ತರ VFS ಆಗ್ಲಿ ಕಾನ್ಸುಲೇಟ್ ಬೆಂಗಳೂರಲ್ಲಿ ಇರ್ಲಿಲ್ಲ, ಡೆಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿ ಹೋದಾಗನು ಸಹ ನಾನು ನೋಡ್ತಾ ಇದ್ದೆ ನಮ್ಮ ಕ್ಲಾಸ್ಮೇಟ್ಸ್ ಸುಮಾರು ಜನ ಕೂತ್ಕೊಂಡು ಅದೊಂಥರ ತಪಸ್ಸಿನ ತರ. IAS ಪ್ರಿಪೇರ್ ಆಗೋದು ಅಂದ್ರೆ ಒಂದು ಯಜ್ಞಕ್ಕೆ ಕೂತ ಹಾಗೆ ಅವರು ತುಂಬಾನೇ ಡೆಡಿಕೇಟೆಡ್ ಆಗಿ ಓದ್ತಾ ಇದ್ರು. ಅವಾಗ ನನಗೆ ತಿಳಿತು ಇದಕ್ಕೆ ಎಷ್ಟು ಎಫರ್ಟ್ ಬೇಕು ಇದು ಅಂತ ಹೇಳಿ. ಆದ್ರೆ ನೀವ್ ಹೇಳ್ದಾಗ ಯಾವಾಗ್ಲೂ ಇದು ಸಕ್ಸೀಡ್ ಆಗುವಂತದ್ದಲ್ಲ. ನನ್ನ ಫ್ರೆಂಡ್ಸ್ ಅಲ್ಲೇ ನಾನು ನೋಡಿದ್ದೀನಿ, ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ, ನೆಟ್ವರ್ಕ್ಸ್ ಅಲ್ಲಿ 5 ವರ್ಷ 6 ವರ್ಷ ಅವರು ಇನ್ವೆಸ್ಟ್ ಮಾಡ್ತಾರೆ ಅವರ ಒಂದು ಟೈಮ್ ಪೀರಿಯಡ್ ಅನ್ನ. ಬಟ್ ಕೊನೆಗೆ ಅದು ರಿಯಲೈಸ್ ಆಗದೆ ಹೋಗ್ಬೋದು ಅವ್ರ ಡ್ರೀಮ್ ಏನಿದೆ. ಎಕ್ಸಾಮ್ಸ್ ಪಾಸ್ ಆಗಿ ಇಂಟರ್ವ್ಯೂ ಲೆವೆಲಲ್ಲಿ ಫೇಲ್ ಆಗುವಂಥದ್ದು ಇದೆ. ಸೊ ಇದೇನಾಗುತ್ತೆ, ಅವರ ಒಂದು ಪ್ಲಾನಿಂಗ್ ಸ್ಟ್ರಕ್ಚರನ್ನೇ ಹಾಳು ಮಾಡಿಬಿಡುತ್ತೆ. ಸೊ ನನಗೇನು ಅನ್ಸುತ್ತೆ, ಇಫ್ ಐ ಹ್ಯಾವ್ ಟು ಸಜೆಸ್ಟ್ ಗೈಡ್ ಯಂಗ್ಸ್ಟರ್ಸ್, ನೀವು ಅದನ್ನ ಖಂಡಿತವಾಗ್ಲೂ ನೀವು ಪರ್ಸ್ಯೂ ಮಾಡಿ, ತಪ್ಪು ಅಂತ ನಾನೇನು ಹೇಳ್ತಿಲ್ಲ. ಬಟ್ ಇಫ್ ಯುವರ್ ಇಂಟ್ರೆಸ್ಟ್ ಇಸ್ ಇನ್ ಡೆವಲಪಿಂಗ್ ಸೆಕ್ಟರ್ ಅಥವಾ ಏನೋ ಒಂದು ಸೇವೆ ಮಾಡಬೇಕು ಅಂತ ಇದ್ರೆ ನೀವು ಅದರಲ್ಲೂ ಕೂಡ ತೊಡಗಿಸ್ಕೊಳ್ಬೋದು, ರಾದರ್ ದಾನ್ ಇನ್ವೆಸ್ಟಿಂಗ್ ಎಂಟೈರ್ ಯುವರ್ ರಿಸೋರ್ಸಸ್ ಓನ್ಲಿ ಆನ್ ಪ್ರಿಪ್ರೇಷನ್ಸ್. ಈಗ 5 ವರ್ಷ 6 ವರ್ಷ ಇಟ್ಸ್ ನಾಟ್ ಅ ಸ್ಮಾಲ್ ಟೈಮ್. ಸೊ ನನ್ನ ವಿಚಾರಕ್ಕೆ ಅಂತ ಬರೋದಾದ್ರೆ, ನಾನು ಆಕ್ಚುಲಿ ನಾನು ಒಂದ್ಸಲಿನೂ ಎಕ್ಸಾಮ್ ಬರ್ದಿಲ್ಲ. IAS ಅಡ್ಮಿನಿಸ್ಟ್ರೇಟಿವ್ ಅನ್ನೋ ಅಂಥದ್ದು ಡ್ರೀಮ್ ಕೂಡ ಇದ್ದಿಲ್ಲ ನನಗೆ. ಸೊ ಸ್ಟಡೀಸ್ ರಿಸರ್ಚ್ ಆ ಥರದಲ್ಲೇ ಹೋಗ್ತಾ ಇತ್ತು. ವಿ ವೆಂಟ್ ಅಬ್ರಾಡ್ 2006 ಇಂದ 8ವರೆಗೆ ಒಂದು ಎರಾಸ್ಮಸ್ ಮುಂಡಸ್ ಫೆಲೋಶಿಪ್ ಅಂತ ಇತ್ತು. ಆವಾಗ ದೇ ಹ್ಯಾಡ್ ಅ ಸ್ಪೆಷಲ್ ವಿಂಡೋ ಫಾರ್ ಇಂಡಿಯಾ. ಆವಾಗ ಒಂದು 10-15 ಮೆಂಬರ್ಸ್ ನಾವು ಜೊತೆನಲ್ಲಿ ಹೋದ್ವಿ. ಸೊ ದೆನ್ ಐ ಕಂಟಿನ್ಯೂಡ್ ವಿತ್ ಮೈ ಡಾಕ್ಟರಲ್ ಸ್ಟಡೀಸ್ ಹುಂಬೋಲ್ಟ್ ಯೂನಿವರ್ಸಿಟಿ ಆಫ್ ಬರ್ಲಿನಲ್ಲಿ ವಿತ್ ದ DAD ಫೆಲೋಶಿಪ್ ಅಂತ. ಸೊ ಆಮೇಲೆ ಬಂದ ನಂತರ 2013ರಲ್ಲಿ ನಾವು ವಾಪಸ್ ಇಂಡಿಯಾಗೆ ಬಂದ್ವಿ. ಬಂದ ಮೇಲೆ ನಾನು ಅದಕ್ಕೆ ಏನಾಗುತ್ತೆ, ನೀವು ವಾಪಸ್ ಆ ಥರ ಸ್ಟಡಿ ಮಾಡಿ ಜರ್ಮನಿಯಿಂದ ಎಸ್ಪೆಷಲಿ ಇದೊಂದು ಮಾಹಿತಿ ನಾನು ತಿಳಿಸ್ಕೊಡ್ಬೇಕು. ಯೂನಿವರ್ಸಿಟಿಯಲ್ಲಿ ಓದಿ ವಾಪಸ್ ಬರೋರಿಗೆ ರಿಟರ್ನಿಂಗ್ ಎಕ್ಸ್ಪರ್ಟ್ಸ್ ಅಂತ ಐಡೆಂಟಿಫೈ ಮಾಡ್ತಾರೆ. ಜರ್ಮನಿ ದೇಶದ ಸರ್ಕಾರದಿಂದ ವಾಪಸ್ ಬಂದು ಡೆವಲಪ್ಮೆಂಟ್ ಸೆಕ್ಟರ್ ವರ್ಕ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಸ್ಯಾಲರಿ ಅಸಿಸ್ಟೆನ್ಸ್ ಕೂಡ ಸಿಗುತ್ತೆ. ಮತ್ತೆ ನಿಮ್ಮನ್ನ ಯಾರು ಎಂಪ್ಲಾಯ್ ಮಾಡ್ಕೊಂಡಿರ್ತಾರೆ ಅವ್ರಿಗೂ ಸಹ ಸಪೋರ್ಟ್ ಮಾಡ್ತಾರೆ, ಗ್ರಾಂಟ್ಸ್ ಫಾರ್ ಎಸ್ಟಾಬ್ಲಿಷಿಂಗ್ ದೇರ್ ಆಫೀಸ್, ಆ ಥರ ಎಲ್ಲ ಅನುಕೂಲಗಳಿದೆ. ಸೊ ಅಲ್ಲಿ ಕೆಲಸ ಮಾಡಿದೆ. ಆ್ಯಂಡ್ ದೆನ್ ಐ ವರ್ಕ್ ಫಾರ್ ಜರ್ಮನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅಂತ ಹೇಳಿ, ಅಲ್ಲಿನೂ ಒಂದು 3 years ವರ್ಕ್ ಮಾಡಿ, ಆಮೇಲೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ವ್ಯಾಲ್ಯೂ ಚೈನ್ ಎಕ್ಸ್ಪರ್ಟ್ ಆಗಿದ್ದೆ. ನಂತರ ಜಮ್ಮು ಕಾಶ್ಮೀರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರಲ್ಲಿ ವರ್ಕ್ ಮಾಡಿದೆ. ಸೊ ಈ IAS ಇದು ಅನ್ನೋಂಥದ್ದು ನನಗೆ ಯಾವಾಗಲೂ ಬರಲೇ ಇಲ್ಲ. ಬಟ್ ಈ ಜರ್ನಿನಲ್ಲಿ ಕೆಲವರು ಕೇಳ್ತಾ ಇದ್ರು, ನೀವು ಅಟೆಂಪ್ಟ್ ಮಾಡಲಿಲ್ವಾ, ನೀವು IAS ಇದು ಮಾಡಿ. ಸೊ ಐ ಥಾಟ್ ಸಮ್ವೇರ್ ಓಕೆ, ಐ ಮಿಸ್ ದಿಸ್ ಬಸ್ ಫಾರ್ ಲೈಫ್. ಇದು ಏಜ್ ಅಷ್ಟರಲ್ಲಿ ಮುಗ್ದಿತ್ತಲ್ಲ, 35 years ಇಸ್ ದ ಲಾಸ್ಟ್ ಇದು, ಇನ್ನು ಅದು ಅವಕಾಶ ಇಲ್ಲ ಅಂತ.
ಬಟ್ ಆವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಇದು ಲ್ಯಾಟ್ರಲ್ ಎಂಟ್ರಿ ಅಂತ ಒಂದು ಓಪನ್ ಆಯಿತು. ಹ್ಮ್ ಸೊ ಇದೇನು ಅಂತ ಹೇಳಿದ್ರೆ ಆಲ್ರೆಡಿ ಮುಂಚೆನೂ ಆಗ್ತಾ ಇದೆ. ಯಾವುದೇ ಸರ್ಕಾರ ಇರ್ಬೋದು, BJP, ಕಾಂಗ್ರೆಸ್ ಆ ಥರ ಹ್ಮ್ ಯಾವುದೇ ಸರ್ಕಾರಗಳಲ್ಲದೆ ಎಲ್ಲ ಸರ್ಕಾರಗಳಲ್ಲೂ ಈ ಲ್ಯಾಟ್ರಲ್ ಎಂಟ್ರಿ ಸ್ಪೆಷಲಿಸ್ಟ್ ಏನಿರ್ತಾರೆ ಪ್ರೈವೇಟ್ ಸೆಕ್ಟರಲ್ಲಿ ಅವರನ್ನ ತಗೊಳ್ತಾರೆ. ಗೌರ್ಮೆಂಟ್ ಇದಕ್ಕೆ ಕೆಲವೊಂದು ಕೀ ಪೊಸಿಷನ್ಸ್, ಡೈರೆಕ್ಟರು, ಜಾಯಿಂಟ್ ಸೆಕ್ರೆಟರಿ ಈ ಥರ ಹ್ಮ್ ಪೊಸಿಷನ್ಸ್ಗೆ ಪ್ರೈವೇಟ್ ಸೆಕ್ಟ್ರಲ್ಲಿ ಯಾರು ಸ್ಪೆಷಲ್ ಇದಿರ್ತಾರೆ, ನೋನ್ ಪರ್ಸನ್ಸ್, ಹ್ಮ್ ಆ ಥರದವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ರು. ಈಗ ಹ್ಮ್ ಮನಮೋಹನ್ ಸಿಂಗ್ ಅವರು ಸಹ ಲ್ಯಾಟ್ರಲ್ ಎಂಟ್ರಿನೇ. ಆ ಥರ ಓಕೆ ಹ್ಮ್ ಹೇಳಬೇಕು ಅಂತಂದ್ರೆ ಫಾರ್ ಇಸ್ ಎಕನಾಮಿಕ್ ಎಕ್ಸಲೆನ್ಸ್ ಹ್ಮ್ ಈ ವಾಸ್ ಸೆಲೆಕ್ಟೆಡ್ ಆಸ್ ಹ್ಮ್ ಲ್ಯಾಟ್ರಲ್ ಎಂಟ್ರಿ. ಅಂದ್ರೆ ಅವರು ಪ್ರಧಾನ ಮಂತ್ರಿ ಆಗೋದಕ್ಕಿಂತ ಮುಂಚೆ ಮುಂಚೆ ಅವರು ಆ, ಎಕನಾಮಿಕ್ ಅಡ್ವೈಸರ್ ಆಗಿದ್ರಲ್ಲ. ಹ್ಮ್ ಹ್ಮ್ ಸೊ ಆ ಥರದಲ್ಲಿ ಯಾವುದೇ ಒಂದು ಹಂತಕ್ಕಾದ್ರೂ ಸಹ ಲ್ಯಾಟ್ರಲ್ ಎಂಟ್ರಿ ಅವ್ರನ್ನ ತಗೊಳ್ಬೋದು. ಹ್ಮ್ ಯಾರು ಅವರದೇ ಆದಂತಹ ಕ್ಷೇತ್ರದಲ್ಲಿ ತುಂಬಾ ಉನ್ನತವಾದ ಕೆಲಸಗಳನ್ನ, ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಅಂತ ಹ್ಮ್ ಅದನ್ನ. ಹ್ಮ್ ಬಟ್ ಇದನ್ನ ಒಂದು ಸ್ಟ್ರೀಮ್ ಲೈನ್ ಮಾಡಿದ್ರು ಸರ್ಕಾರ. ಹ್ಮ್ ಇದನ್ನ ಓಪನ್ ಮಾಡಿದ್ರು ಎಲ್ಲರಿಗೂ. ಈಗ ಆ ಥರ ನೋಡಕ್ ಹೋದ್ರೆ ನಾನು ಒಬ್ಬ ಕರ್ನಾಟಕದ ಮಹಿಳೆ, ಹ್ಮ್ ಆ ಥರದ್ದು ಏಕೆ ನನಗೆ ಡೆಲ್ಲಿ ಸರ್ಕಲ್ನಲ್ಲಿ ಯಾರು ಇಲ್ದೇ ಇರೋದ್ರಿಂದ ಹ್ಮ್ ಈ ಥರದ ಒಂದು ಏನಿದೆ ಇದನ್ನ ಸ್ಟ್ರೀಮ್ ಲೈನ್ ಮಾಡಿ ಫಾರ್ಮಲೈಸ್ ಮಾಡಿದ್ರು. ಅಂದ್ರೆ ಇಟ್ ವಾಸ್ ಟ್ರಾನ್ಸ್ಪರೆಂಟ್ ಅಂಡ್ ಓಪನ್ ಟು ಆಲ್. ಹ್ಮ್ ಅಂದ್ರೆ ಯಾರು ಬೇಕಿದ್ರು ಈ ಒಂದು ಎಕ್ಸ್ಪರ್ಟೈಸ್ ಇರೋಂಥವ್ರು ಅಪ್ಲಿಕೇಶನ್ ಹಾಕ್ಬೋದು ಓಕೆ ಅಂತ. ಇನ್ ಎನಿವೆ ಇನ್ ಅಂದ್ರೆ ಹಾ ಹ, ಅಂದ್ರೆ ಅದಕ್ಕೇನಾದ್ರೂ ಒಂದು ಹಾ 10-15 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹ್ಮ್ ಡೈರೆಕ್ಟರ್ ಲೆವೆಲ್ಗೆ 10 ವರ್ಷ, ಹ್ಮ್ ಜಾಯಿಂಟ್ ಸೆಕ್ರೆಟರಿ ಲೆವೆಲ್ಗೆ 12 ವರ್ಷ. ಈ ತರ ಕೆಲವಾರು ಕ್ರೈಟೀರಿಯಾಸ್ ಇದೆ. ಹ್ಮ್ ನೀವು ಅದನ್ನ ಫುಲ್ಫಿಲ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡ್ಬೋದು. ಹ್ಮ್ ಅವರು ಸೇಮ್ UPSC ಹೇಗಾಗುತ್ತೆ ಹ್ಮ್ ಎಕ್ಸಾಮ್ ತರ ಇರುತ್ತೆ. ಮತ್ತೆ ಇಂಟರ್ವ್ಯೂ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹ್ಮ್ ಯಾಕೆಂದ್ರೆ ಇದು ಸ್ಪೆಸಿಫಿಕ್ ಏರಿಯಾ ಆಗಿರೋದ್ರಿಂದ, ಮತ್ತೆ ಹ್ಮ್ ನಾವೆಲ್ಲ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಆಗಿರೋದ್ರಿಂದ ಹ್ಮ್ ನನ್ನ ಒಂದು ಸಂದರ್ಶನದ ಅನುಭವ ತುಂಬಾ ರೋಚಕವಾಗಿತ್ತು. ಆ ಓಕೆ ತರ ಹೇಳಕ್ ಹೋದ್ರೆ ಎಸ್ ಕ್ಯಾನ್ ಪ್ಲೀಸ್ ಒಂದು ಎಕ್ಸ್ಪ್ಲೈನ್ 40-45 ನಿಮಿಷಗಳ ಏನು ಇಂಟ್ರಾಕ್ಷನ್ ಇತ್ತು. ಅದು 12th ಫೇಲ್ ಯಾವ್ದೋ ಮೂವಿ ಬಂತು ನೋಡಿ, ಕರೆಕ್ಟ್ ಆ ಕರೆಕ್ಟ್ ಟೈಮಲ್ಲಿ ಸೇಮ್ ಸಿಚುವೇಶನ್. ಅಂದ್ರೆ ನಿಮ್ ಕಾನ್ಫಿಡೆನ್ಸ್ ನ ಬ್ರೇಕ್ ಮಾಡ್ತೀರಾ ಅಲ್ಲಿ ಎಸ್ ಆ, ಅದು ಮುಖ್ಯವಾದ ಉದ್ದೇಶ. ಆ, ಅಂದ್ರೆ ಯಾವ ಮಟ್ಟಕ್ಕೆ ನೀವು ಆ, ಅ- ಇದು ಸಹಿಸ್ಕೊಳ್ಳಿಕ್ಕಾಗತ್ತೆ. ನಾವ್ ಏನೇ ಆನ್ಸರ್ ಮಾಡಿದ್ರು ಅವ್ರು ಒಪ್ಪೋದಿಲ್ಲ. ಹ್ಮ್ ಅದೇ ದೇ ಕೀಪ್ ಚೆಕಿಂಗ್ ಯುವರ್ ಇಂಟೆಲೆಕ್ಚುಯಲ್ ಅಬಿಲಿಟಿ, ಯುವರ್ ಆಟಿಟ್ಯೂಡ್ ಮ್ಯಾಟರ್ಸ್. ಹ್ಮ್ ಹ್ಮ್ ಅಂದ್ರೆ ಈಗ ಯಾವುದೇ ತರದ ಸಿಚುವೇಶನ್ ನಲ್ಲೂ ಹೇಗೆ ನೀವು ನಿಭಾಯಿಸ್ಕೊಂಡು ಉತ್ತರವನ್ನ ಕೊಡಬಲ್ರಿ. ಹ್ಮ್ 5 ಜನ ಇದ್ರು ಪ್ಯಾನಲ್ ನಲ್ಲಿ, ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ. ಮತ್ತೆ ಅವರು ನನ್ನ ಅನುಭವದ ಮೇಲೆ ನಾನು ಏನೇ ಉತ್ತರಗಳನ್ನ ಕೊಟ್ರು, ಈಗ ಫಾರ್ ಎಕ್ಸಾಂಪಲ್ ರೈತ ರೈತ ಕಂಪನಿಗಳ ಬಗ್ಗೆ, ಉತ್ಪಾದಕ ಕಂಪನಿಗಳ ಬಗ್ಗೆ, ಯಾಕೆಂದ್ರೆ ನಾನು ಕೆಲಸ ಮಾಡಿರೋಂಥದ್ದು. ಹ್ಮ್ ಬರೀ ಓದಿ ಉತ್ತರ ಹೇಳೋದಾಗಿದ್ರೆ ಅದು ಬೇರೆ ವಿಷಯ. ಹ್ಮ್ ಆದ್ರೆ ಐ ಹ್ಯಾವ್ ಗಾನ್ ಥ್ರೂ ಆಲ್ ದೋಸ್ ಪ್ರೊಸೆಸ್ ಬೈ ಮೈ ಸೆಲ್ಫ್. ಹ್ಮ್ ನಾನು ಗ್ರಾಸ್ ರೂಟ್ಸ್ ಇಂದ ವರ್ಕ್ ಮಾಡಿರೋದ್ರಿಂದ ಐ ವಾಸ್ ಹ್ಮ್ ವೆರಿ ಕಾನ್ಫಿಡೆಂಟ್ ಹ್ಮ್ ಇನ್ ಮೈ ಆನ್ಸರ್ಸ್. ಹ್ಮ್ ಸೊ ಇದು ಹೀಗೆ ಆಗತ್ತೆ ಅಂತ ಆಗಾಗ್ಲಿಲ್ಲ ಅಂದ್ರೆ ಅಷ್ಟು ನಿಖರವಾಗಿ ಹೇಗೆ ಹೇಳ್ತೀರಿ? ಈ ಹ್ಮ್ ತರವಾದಂತ ಒಂದು ಕಾಂಟ್ರಡಕ್ಟರಿ ಕ್ವಶನ್ಸ್ ಆ ತರ ಬರುತ್ತೆ. ಹ್ಮ್ ತುಂಬಾ ಚೆನ್ನಾಗಿ ನೀವು ಹೇಳಬೇಕು ಕನ್ವಿಕ್ಷನ್ ಇಂದ. ನಿಮ್ಗೇನ್ ತಿಳಿದಿದೆ, ನೀವೇನು ಅನುಭವದಲ್ಲಿ ನೀವು ಪಡೆದಿದ್ದೀರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಹೇಳುತ್ತೆ ಅದರಿಂದ, ಮತ್ತೆ ನಿಮ್ಮ ವ್ಯೂಸ್ ಏನು, ನೀವು ಮಂತ್ರಾಲಯಕ್ಕೆ ಹ್ಮ್ ಜಾಯಿನ್ ಆದ್ರೆ ಹ್ಮ್ ನೀವು ದೇಶಕ್ಕೋಸ್ಕರ ಏನು ನಿಮ್ಮ ಕನಸುಗಳೇನಿದೆ, ಹ್ಮ್ ನಿಮ್ಮ ಪ್ಲಾನ್ಗಳೇನಿದೆ, ಹ್ಮ್ ನಿಮ್ಮ ವಿಷನ್ ಏನಿದೆ, ನೆಕ್ಸ್ಟ್ ಈಗ ನನಗೆ ಗ್ರಾಮೀಣಾಭಿವೃದ್ಧಿನಲ್ಲಿ ನಿಮ್ಮ ವಿಷನ್ ಏನಿದೆ ಅದನ್ನೆಲ್ಲ ಸ್ಪಷ್ಟಪಡಿಸಿ ತುಂಬಾ ಹಲವಾರು ಆಂಗಲ್ ಅಲ್ಲಿ ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ. ಎಷ್ಟು ನಿಮಿಷ ಆಯ್ತು ಇಂಟರ್ವ್ಯೂ? 45 minutes ಓಕೆ ಅಂಡ್ ಇಟ್ ವಾಸ್ ಟೂ ಮಚ್ ಆಫ್ ಅ ಪ್ರೆಷರ್ ಇದ್ರಲ್ಲಿ. ಅಂದ್ರೆ ಯಾವ ತರ ಹೇಳೋದು, ತುಂಬಾನೇ ಒಂದು ಪ್ರೆಷರ್ ಇದ್ರಲ್ಲಿ. ಯು ಹ್ಯಾವ್ ಟು ಪರ್ಫಾರ್ಮ್ ಅನ್ನೋದು ಒಂದಿರುತ್ತೆ. ಮತ್ತೆ ಹ್ಮ್ ಆ ಆಂಗ್ಸೈಟಿ, ಆ ಹ್ಮ್ ನರ್ವಸ್ನೆಸ್, ಹ್ಮ್ ಅಂದ್ರೆ ಈ ಏಜ್ ಅಲ್ಲಿ ಅಷ್ಟೇನು ಇದಿರಲ್ಲ. ಯಾಕೆಂದ್ರೆ ನೀವೇನ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ ಅದನ್ನ ಹೇಳೋದ್ ಅಂತದ್ದು ಅಂತಾನೆ ನಾನು ಅನ್ಕೊಂಡು ಹೋಗಿದ್ದಿತ್ತು. ಹ್ಮ್ ಹಾಗಾಗಿ ಅಷ್ಟೇನು ಟೆನ್ಷನ್ ಆಗ್ಲಿಲ್ಲ. ಬಟ್ ನಾನು ಅನ್ಕೊಂಡಿದ್ದೆ ಏನಾಗತ್ತೆ ಏನು ಅಂತ. ಜೊತೆಗೆ ಆಮೇಲೆ ಆಗಿದ್ದು ತುಂಬಾ ಇದಾಯ್ತು. ಮತ್ತೆ ಅದಾದ ನಂತರನೂ ತುಂಬಾ ನಿಮ್ಗೆ ವೆರಿಫಿಕೇಶನ್ಸು, ನೀವ್ ಹ್ಮ್ ಎಲ್ಲೆಲ್ಲಿ ಅಷ್ಟು ವರ್ಷಗಳ ಕಾಲ ಎಲ್ಲಿದ್ರಿ, ಏನ್ ಮಾಡಿದ್ರಿ, ಎಲ್ಲ ತುಂಬಾ ಸ್ಕ್ರೂಟ್ನಿ ಆಗುತ್ತೆ. ಹ್ಮ್ ಯಾವ್ಯಾವ ಊರುಗಳಲ್ಲಿ ನೀವು ಕಾಲ ಕಳೆದ್ರಿ ಅಲ್ಲಿ ಹೋಗಿ ವಿಚಾರಿಸುವಂಥದ್ದು. ಹ್ಮ್ ಅಂದ್ರೆ ಆ ಸಿಸ್ಟಮ್ ಬಗ್ಗೆ ನಮ್ಗೆ ತುಂಬಾ ಒಂದು ಗೌರವ ಬಂತು ಓಕೆ ಆಮೇಲೆ. ಸೊ ದ ಹ್ಮ್ ಎಂಟೈರ್ ಪ್ರಾಸೆಸ್ ಇಸ್ ವೆರಿ ಬ್ಯೂಟಿಫುಲ್. ಅನ್ಕೊಂಡಿದ್ರಾ ಇಂಟರ್ವ್ಯೂ ಮುಗಿಸ್ಕೊಂಡು ಆಚೆ ಬರ್ಬೇಕಾದ್ರೆ ಅಂದ್ರೆ ಅದು ಮತ್ತೆ ಬೇರೆ ಐಎಎಸ್ ಆಫೀಸರ್ ಆಗಿ ಇಲ್ಲಿಗೆ ಬರ್ತೀನಿ ಅಂತ? ಬೇರೆ ಅಭ್ಯರ್ಥಿಗಳ ಮೇಲೂ ಡಿಪೆಂಡ್ ಆಗುತ್ತೆ. ಹ್ಮ್ ಮತ್ತೆ ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಕ್ಳುಗಳು
ಹ್ಮ್ ದಯವಿಟ್ಟು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಿ. ಹ್ಮ್ ಯಾಕೆ ಅಂತ ಹೇಳಿದ್ರೆ ನಾನು ಫಸ್ಟ್ ಡೆಲ್ಲಿಗೆ ನಮ್ಮ ನ್ಯೂ ಡೆಲ್ಲಿ ಏನಿದೆ ಅಲ್ಲಿಗೆ ವಿಸಿಟ್ ಮಾಡಿದ್ದು ನಾನು 11th ಸ್ಟ್ಯಾಂಡರ್ಡ್ ಓದುವಾಗ 16 ವರ್ಷದ ಹುಡುಗಿಯಾಗಿ ಹ್ಮ್ ಒಂದು ಡ್ರಾಮಾ ಮಾಡಿದ್ವಿ. ಅದನ್ನ ಪ್ರದರ್ಶನ ಮಾಡ್ಲಿಕ್ಕೆ ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ರು ನಮ್ಮ ಹ್ಮ್. ನವೋದಯದಿಂದ. ಅವಾಗ ಫಸ್ಟ್ ಹೋದಾಗ್ಲೇ ನನ್ಗೆ ಅನ್ಸಿದ್ದು ಡೆಲ್ಲಿ ಇಸ್ ಅ ಪವರ್ ಕಾನ್ಸಂಟ್ರೇಟೆಡ್ ಏರಿಯಾ ಅಂತ. ಹ್ಮ್ ಅಲ್ಲಿ ಹೋಗ್ತಾ ಇದ್ರೆ ಏನಾಗುತ್ತೆ ನಿಮ್ಗೆ, ನಿಮ್ ಬಲಕ್ ನೋಡಿದ್ರೆ ಯಾರೋ ಮಿನಿಸ್ಟರ್ ವೆಹಿಕಲ್ ಹೋಗ್ತಿರತ್ತೆ, ಹ್ಮ್ ಎಡಕ್ ನೋಡಿದ್ರೆ ಯಾವ್ದೋ ಅಂಬಾಸಿಡರ್ಗಳ ವೆಹಿಕಲ್ ಹೋಗ್ತಿರತ್ತೆ, ಎಂಬಾಸಿಗಳು ಎಲ್ಲಾ ದೇಶದ ಎಂಬಾಸಿಗಳಿದೆ. ಹ್ಮ್ ಸೊ ಆವಾಗ ಒಂದು ಮೊಳಕೆ ಹೊಡೆದಂತ ಒಂದು ಕನಸು ಇದು ನನಗೆ. ಐ ಶುಡ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದಿಸ್ ಪವರ್ ಹ್ಮ್. ಅರೇನಾ, ಪವರ್ ಕಾರಿಡಾರ್ಸ್ ಅಂತ ಏನ್ ಹೇಳ್ತೀವಿ, ಅದ್ರಲ್ಲಿ ನಾನು ಸಹ ಇರ್ಬೇಕಲ್ಲ. ನನ್ಗೆ ಅವಾಗೇನ್ ಐಡಿಯಾ ಇಲ್ಲ, ಅವಾಗ ಹ್ಮ್. ತುಂಬಾ ಚಿಕ್ಕ ಹುಡುಗಿ. ಬಟ್ ಐ ವಾಸ್ ಸೋ ಇನ್ಫ್ಲೂಯೆನ್ಸ್ಡ್ ವಿತ್ ದಟ್ ಡೆಲ್ಲೀಸ್ ಪವರ್. ಇದು ಇವಾಗ್ಲೂ ನೀವ ಮುಂಚೆ ಕೇಳಿದ ಪ್ರಶ್ನೆಗೆ ಪವರ್ ಕಾರಿಡಾರ್ಸ್ ಅಂತ ನಾವೇನ್ ಹೇಳ್ತೀವಿ, ಹ್ಮ್ ಈ ಪಾಲಿಸಿ ಮೇಕಿಂಗು, ಪಾಲಿಸಿ ಕ್ಯಾಪ್ಚರ್ ಅಂತೆಲ್ಲ ಹ್ಮ್. ಬರುತ್ತೆ. ಅಲ್ಲಿ ಈಗ ನೀವು IAS ಇವರೆಲ್ಲ ಕಡಿಮೆ ಅಂತ ಹೇಳಿದ್ರಲ್ಲ, ನಮ್ ರೆಪ್ರೆಸೆಂಟೇಷನ್ ಕೂಡ ಕಡಿಮೆ. ಸೌತ್ Okay. ಇಂಡಿಯಾದ್ದು ಹ್ಮ್ ಹ್ಮ್ ನಮ್ ಕನ್ನಡ ಮಾತಾಡೋರ್ಗ್ ಸಿಕ್ಬಿಟ್ರೆ ನನಗೆ ಖುಷಿ. ಹ್ಮ್. ನಮ್ಮ ಡೆಲ್ಲಿನಲ್ಲಿ ಏನೋ ಒಂದು ಮ್ಯಾಕ್ಸಿಮಮ್ ಒಂದು 10 ಜನ 8-10 ಜನ ಇರ್ಬೋದೇನೋ ಅಷ್ಟೇ. ಹ್ಮ್ ಅಷ್ಟು ಕಡಿಮೆ ಇದ್ದಾರೆ ಡೈರೆಕ್ಟರ್, ಜಾಯಿಂಟ್ ಸೆಕ್ರೆಟರಿ ಲೆವೆಲ್ ಅಲ್ಲಿ. ಯಾಕೆಂದ್ರೆ ಇಲ್ಲೇ ನಮ್ಗೆ ಅನುಕೂಲಗಳು ಜಾಸ್ತಿ ಇದೆ ಜಾಸ್ತಿ ಇದೆ. ಸೌತ್ ಅಲ್ಲಿ. ಹ್ಮ್. ಅಲ್ಲಿ ಹೋಗಿ ಮಾಡೋ ಅಂತ ಅವಶ್ಯಕತೆ ಇಲ್ಲ ಅಂತಾನು ಒಂದು ಮಾತು. ಬಟ್ ಅವಶ್ಯಕತೆಗಿಂತ ಅವಕಾಶಗಳನ್ನ ಉಪಯೋಗಿಸ್ಕೋಬೇಕು ನಾವು. ಯಾಕಂತ ಹೇಳಿದ್ರೆ ಅಲ್ಲಿ ಮೇಜರ್ ಆಗಿ ಪಾಲಿಸಿಗಳಾಗುವಂಥದ್ದು, ಅಲ್ಲಿನೂ ಕೂಡ ನಮ್ಗೆ ಒಂದು ಅನುಭವ ಪಡೆಯುವಂಥದ್ದು ತುಂಬಾ ಹ್ಮ್. ಮುಖ್ಯ. ಅಲ್ಲಿ ಕೂಡ ನಮ್ಮ ಛಾಪನ್ನ ಮೂಡಿಸುವಂಥದ್ದು, ಹ್ಮ್. ನಮ್ಮ ರೆಪ್ರೆಸೆಂಟೇಷನ್ ಅನ್ನ ಅಲ್ಲಿ ದೆಹಲಿಯ ಒಂದು ಹ್ಮ್. ಏನಿದೆ ಪಾಲಿಸಿ ಮೇಕಿಂಗು, ಅದನ್ನ ಕ್ಯಾಪ್ಚರ್ ಮಾಡೋದು ಕೂಡ ತುಂಬಾ ಮುಖ್ಯ. ಅಂಡ್ ಇನ್ನೊಂಥರ ಅದನ್ನ ನೋಡೋದಾದ್ರೆ ಪ್ರಾಬ್ಲಿ ನೀವು ಹೇಳಿದಂಗೆ ಪಾಲಿಸಿಗಳಾಗೋದು ಡೆಲ್ಲಿಯಲ್ಲಿ, ಪವರ್ ರಿಸ್ಟೋರ್ ಆಗಿರೋದಲ್ಲಿ, ಕಾನ್ಸಂಟ್ರೇಷನ್ ಇರೋದಲ್ಲಿ, ಅಲ್ಲಿ ಈಗ ಬಹುಶಃ ಸುಮಾರಷ್ಟು ಕನ್ನಡಿಗರೇ ಇದ್ದಾರೆ ಅಂತಂದ್ರೆ ಕರ್ನಾಟಕಕ್ಕೆ ಎಲ್ಲೋ ಒಂದ್ ಕಡೆ ಅದು ಈಸಿಯಾಗಿ ಇನ್ನೂ ತಲುಪುತ್ತಾ, ಇನ್ನೂ ತಲುಪುತ್ತೆ, ಹೌದು. ಬೆಟರ್ ಸ್ಕೀಮ್ಸ್ಗಳು, ಬೆಟರ್ ಪಾಲಿಸಿಗಳಾಗತ್ತಾ, ಇಲ್ಲಿಂದ ಹೋಗೋರು ಸಂಖ್ಯೆ ಕಮ್ಮಿ ಇರೋದ್ರಿಂದ ಪ್ರಾಬಬ್ಲಿ ಎಲ್ಲೋ ಒಂದ್ ಕಡೆಗೆ ನಾವು ಪ್ರಿಯರ್ ಆಪ್ಷನ್ ಆಗಿರಲ್ವಾ? ಆ ತರ ಅಂತ ಬರೋದಿಲ್ಲ. ಹಾ. ಈಗ ಪಾಲಿಸಿ ಅಂತ ಬಂದಾಗ ಏನಾಗುತ್ತೆ, 34 ನಮ್ಮ ರಾಜ್ಯಗಳು ಮತ್ತೆ UTs ಎಲ್ಲ ಸೇರಿ ಹ್ಮ್ 34 ಏನ ನಾವು ಹೇಳ್ತೀವಿ. ಹ್ಮ್. ಎಲ್ಲಾ ಒಂದು ಸ್ಕೀಮ್ಗಳು ಆ ತರ ತಾರತಮ್ಯ ಮಾಡೋದೇ ಇಲ್ಲ ಭಾರತ ಸರ್ಕಾರ. ಈ ರಾಜ್ಯಕ್ಕೆ ಇದು ಆ ತರ ಅಂತ ಯಾವತ್ತೂ ಬರೋದಿಲ್ಲ. ಬಟ್ ಏನಾಗುತ್ತೆ, ನಮ್ಮ ಇಂಡಿಕೇಟರ್ಸ್ ಅನ್ನ ನೋಡಿ ಯಾವ್ದು ವೆಲ್ ಟು ಡೂ ಆಫ್ ಸ್ಟೇಟ್ಸ್ ಅಂತ ಏನ್ ಹೇಳ್ತೀವಿ. ಈಗ ನಮ್ಮ ಕರ್ನಾಟಕ ಥರ್ಡ್ ರಿಚೆಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ. ಹ್ಮ್ ಸೊ ಆ ತರ ಕನ್ಸಿಡರೇಷನ್ ಲೆವೆಲ್ ಅಲ್ಲಿ ಇದಾಗ್ಬೋದು. ಈಗ ಕೆಲವೊಂದು ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಬೇಕಾಗತ್ತೆ, ಹ್ಮ್ ಬಿಹಾರ್, ಜಾರ್ಖಂಡ್, ಛತ್ತೀಸ್ಗಢ ಆ ತರದಲ್ಲಿ ಏನು ಕೆಲವೊಂದು ಇಂಡಿಕೇಟರ್ಸ್ ಅಲ್ಲಿ ಅವ್ರು ಕಡಿಮೆ ಇರ್ತಾರೆ. ಹ್ಮ್ ಕೆಲವೊಂದು ಸ್ಕೀಮ್ಗಳು ಅವ್ರಿಗೆ ಎಕ್ಸ್ಟ್ರಾ ಇದು ಬರುತ್ತೆ. ಯಾಕೆಂತ ಹೇಳಿದ್ರೆ ಈಗ ರೇಷಿಯೋ ಪ್ರಕಾರ ಇದಾಗೋದು. ಫಂಡ್ ರಿಲೀಸ್ ಮಾಡಿದಾಗ ಹ್ಮ್ ಸೆಂಟ್ರಲ್ ಇಂದ 60% ಬರುತ್ತೆ, ಸ್ಟೇಟ್ 40% ಹಾಕ್ಬೇಕು ಹ್ಮ್ ಡೆವಲಪ್ಡ್ ಅಥವಾ ನಮ್ ತರ ರಾಜ್ಯಗಳಿಗೆ. ಹ್ಮ್ ಬೇರೆ UTs, ಯೂನಿಯನ್ ಟೆರಿಟರೀಸ್ ಆ ತರದಕ್ಕೆ ಮತ್ತೆ ಇಲ್ಲಿ ಸ್ಟೇಟ್ಸ್ ಹೋದಾಗ 90-10 ರೇಷಿಯೋ ಬರುತ್ತೆ. ಓಕೆ 90% 90% ಸೆಂಟ್ರಲ್ ಶೇರ್ ಇರುತ್ತೆ, ಹ್ಮ್ 10% ಅಷ್ಟೇ ಸ್ಟೇಟ್ ಹಾಕ್ಬೇಕು. ಹ್ಮ್ ಕೆಲವೊಂದು ತೀರಾ ಹಿಂದುಳಿದವಕ್ಕೆ 100% ಸ್ಟೇಟ್ ಸೆಂಟ್ರಲ್ ಇಂದಾನೆ ಬರುತ್ತೆ. ಹ್ಮ್ ಸೊ ಈ ತರದಲ್ಲಿ ಇರುತ್ತೆ. ಹ್ಮ್ ಬಟ್ ಆ ತರ ತಾರತಮ್ಯ ಅದೆಲ್ಲ ಏನು ಮಾಡುವಂತದ್ದಲ್ಲ. ಹ್ಮ್ ಬಟ್ ಅದೇ ಇದ್ರೆ ಒಳ್ಳೇದು ಅಂತ. ಇನ್ನೊಂದಷ್ಟು ತಲುಪೋದ್ರಲ್ಲಿ ಈಸಿ ಆಗುತ್ತೆ. ತಲುಪೋದ್ರಲ್ಲಿ ಈಸಿ ಆಗುತ್ತೆ. ಅದರ್ವೈಸ್ ಆಲ್ಸೋ ತುಂಬಾ ಬೇರೆ ವಿಚಾರದಲ್ಲೂ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಎಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಹ್ಮ್ ಏನ್ ಆ ತರ ಹಿಂದುಳಿದೇನಿಲ್ಲ. ಓಕೆ. ಅಂಡ್ ಈ ಟ್ರೆಡಿಷನಲ್ ವೇ UPSC ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿ ಕ್ರ್ಯಾಕ್ ಮಾಡಿ ಆಮೇಲೆ IAS ಆಫೀಸರ್ ಆಗೋದು, ಮತ್ತೆ ಈಗ ಲ್ಯಾಟ್ರಲ್ ಎಂಟ್ರಿ ಎರಡನ್ನೂ ನೋಡಿದಾಗ ಏನನ್ಸುತ್ತೆ ನನಗೆ ಅಂತಂದ್ರೆ, ಪ್ರಾಬ್ಲಿ ಟ್ರೆಡಿಷನಲ್ ವೇನಲ್ಲಿ ಹಿಸ್ಟರಿಯಿಂದ ಹಿಡಿದು ಒಂದು ಇಂಗ್ಲಿಷ್ ಇಂದ ಹಿಡಿದು ಪ್ರತಿಯೊಂದು ಸುಮಾರು ಸಬ್ಜೆಕ್ಟ್ಸ್ ಅವ್ರು ಓದ್ತಾನೆ ಇರ್ತಾರೆ, ಇಷ್ಟು ದೊಡ್ಡ ದೊಡ್ಡ ಬುಕ್ಸು, ಅಷ್ಟೊಂದು ಕೋಚಿಂಗು. ಬಟ್ ಇನ್ ಲ್ಯಾಟ್ರಲ್ ಎಂಟ್ರಿನಲ್ಲಿ ಒಂಥರದಲ್ಲಿ ಒಳ್ಳೇದು ಅಂತ ಅನ್ಸೋದು ನನಗೆ. ಅವರು ಒಂದಷ್ಟು ರಿಸರ್ಚ್ ಮಾಡಿರ್ತಾರೆ, ದೇ ವುಡ್ ಹ್ಯಾವ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ಅದರಲ್ಲಿ. ಸೊ ಇದೆರಡನ್ನು ಕನ್ಸಿಡರ್ ಮಾಡಿದಾಗ ಲ್ಯಾಟ್ರಲ್ ಎಂಟ್ರಿಯಿಂದ ಬಂದಾಗ ಆಗ್ಲೇ ಒಂದು ನೋಡಿರೋ ಒಂದು ವಿಷಯನ ಅಥವಾ ಡಿಪಾರ್ಟ್ಮೆಂಟ್ ಅನ್ನ ಇನ್ನೂ ಉತ್ತಮಕ್ಕೆ ತಗೊಂಡು ಹೋಗೋದು ಈಸಿ. ಹೌದು, ಪಿಕಪ್ ಮಾಡೋದು ಈಸಿ ಆಗುತ್ತೆ. ಇದು ಟೆಕ್ನೋಕ್ರಾಟ್ಸ್ ಅಂತ ಏನ್ ಹೇಳ್ತೀವಿ ಆ ಕ್ಯಾಟಗರಿ ಬರುತ್ತೆ. ಅವರು ರೆಗ್ಯುಲರ್ ಆಗಿ ಬರೋದು ಬ್ಯೂರೋಕ್ರಾಟ್ಸ್, ಬ್ಯೂರೋಕ್ರಸಿನಲ್ಲಿ ಬರ್ತಾರೆ.
ಸೊ ನನಗನ್ಸೋದು ಫಾರ್ ಅ ಎಫಿಷಿಯಂಟ್ ಸಿಸ್ಟಮ್ ಹ್ಮ್. ದೇರ್ ಶುಡ್ ಬಿ ಅಮಾಲ್ಗಮೇಷನ್ ಆಫ್ ಬೋತ್ ಟೆಕ್ನೋಕ್ರಾಟ್ಸ್ ಅಂಡ್ ಬ್ಯೂರೋಕ್ರಾಟ್ಸ್. ಹ್ಮ್. ಈಗ ಏನಾಗುತ್ತೆ, ನಮಗೆ ಪಿಕಪ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಹ್ಮ್. ಈಗ ರೆಗ್ಯುಲರ್ IAS ಅಂದ್ರೆ ದೇ ವರ್ಕ್ ಅಕ್ರಾಸ್ ಮಿನಿಸ್ಟ್ರೀಸ್. ಇವತ್ತಿನ ದಿನ ನಾನು RD ನಲ್ಲಿ ಇರ್ಬೋದು, ನಾಳೆ ಸಿವಿಲ್ ಏವಿಯೇಷನ್ ಹಾಕ್ತಾರೆ, ಹ್ಮ್. ನಾಳೆದ್ದು ಇದು ಸ್ಟಾಟಿಸ್ಟಿಕಲ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಹಾಕ್ಬೋದು. ಹ್ಮ್. ಸೊ ದೇರ್ ವಿಲ್ ಬಿ ವೈಡ್ ರೇಂಜ್ ಆಫ್ ಹ್ಮ್. ವರ್ಕ್ ಏನಿದೆ ಅವ್ರದ್ದು ಸ್ಪೆಕ್ಟ್ರಮ್ ತುಂಬಾ ವೈಡ್ ಇರುತ್ತೆ. ಓಕೆ. ಸೊ ಇಲ್ಲಿ ಟೆಕ್ನೋಕ್ರಾಟ್ಸ್ ಅಂತ ಬಂದಾಗ ಆಲ್ರೆಡಿ ಅ ಪರ್ಸನ್ ಹ್ಯಾಸ್ ಎಕ್ಸೆಲ್ಡ್ ಇನ್ ಹಿಸ್ ಆರ್ ಅವರ್ ಓನ್ ಫೀಲ್ಡ್. ಹ್ಮ್. ಸೊ ಇಮಿಡಿಯೇಟ್ಲಿ ಡಿಸಿಷನ್ಸ್ ನ ತಗೊಳ್ಳೋವಂಥದ್ದು, ಹ್ಮ್. ಇಂಪ್ಲಿಮೆಂಟ್ ಮಾಡೋವಂಥದ್ದು, ಮತ್ತೆ ಹೊಸ ವಿಚಾರಗಳನ್ನ ಇಂಟ್ರೊಡ್ಯೂಸ್ ಮಾಡೋವಂಥದ್ದು ಈಸಿ ಆಗುತ್ತೆ. ಹ್ಮ್. ಅಥವಾ ಹೊಸದಾಗಿ ಬಂದು ಕಲಿತು ಒಂದು ಇಂಪ್ಲಿಮೆಂಟ್ ಮಾಡ್ಲಿಕ್ಕಿಂತ ಹ್ಮ್. ಇವರು ಆಲ್ರೆಡಿ ದೇ ಹ್ಯಾವ್ ವರ್ಕ್ಡ್ ಇನ್ ದ ಸೇಮ್ ಫೀಲ್ಡ್, ಹ್ಮ್. ಹೊಸ ಒಂದು ಆಯಾಮವನ್ನ ಕೊಡ್ಲಿಕ್ಕೆ ಹ್ಮ್. ಈಸಿ ಆಗುತ್ತೆ. ಓಕೆ. ಅಂಡ್ ಮಂಡ್ಯದಲ್ಲಿ ಸ್ಕೂಲಿಂಗ್ ಮಾಡ್ಬೇಕಾದ್ರೆ ನಂತರ ಅದಾದ್ಮೇಲೆ US ಅಥವಾ ಬೇರೆ ಫಾರಿನ್ ಕಂಟ್ರೀಸಿಗೆ ಹೋಗಿ ಆಮೇಲೆ IAS ಆಫೀಸರ್ ಆಗಿರೋದು. ಅಂಡ್ IAS ಬರೀಲೇಬೇಕು ಅಥವಾ UPSC ಎಕ್ಸಾಮ್ಸ್ ಕ್ಲಿಯರ್ ಮಾಡಲೇಬೇಕು ಅನ್ನೋ ಇಂಟೆನ್ಷನ್ನೇ ಇಲ್ಲದೆ IAS ಆಫೀಸರ್ ಆಗಿದ್ರ. 10 ವರ್ಷ 15 ವರ್ಷ ಸುಮಾರು ಜನ IAS ಪ್ರಿಪೇರ್ ಆಗಿಲ್ಲ, ಬರ್ತಿರ್ತಾರೆ, ಕನ್ಸಿಡರ್ ಮಾಡ್ತಿರ್ತಾರೆ. ಇದನ್ನ ನೋಡಿದಾಗ ಆ ಪ್ರೆಷರು ನಿಮ್ಮ ಮೇಲೆ ಇರುತ್ತಾ? ಅಂದ್ರೆ ಸುಮಾರು ಜನ ಪ್ರಯತ್ನ ಪಡ್ತಿಲ್ದಿರೋ ಒಂದು ವಿಷಯಕ್ಕೆ ನನಗೆ ಒಂದು ಭಾಗ್ಯ ಸಿಕ್ಕಿದೆ ಅಂಡ್ ಇನ್ ಎ ಡಿಫರೆಂಟ್ ವೇ, ಬಟ್ ಇದನ್ನ ನಾನೀಗ ಐ ಶುಡ್ ಗ್ಲೋರಿಫೈ ಇನ್ ಎ ಬೆಟರ್ ವೇ ಅನ್ನೋದು ಆ ಪ್ರೆಷರ್ ನಿಮ್ಗೆಲ್ಲರೂ ಇದೆಯಾ? ಪ್ರೆಷರ್ ಅಂತ ಏನಿಲ್ಲ ಮನು. ಹೇಳ್ಬೇಕು ಆ. ಅಂತ ಹೇಳಿದ್ರೆ ಐ ಮೀನ್ ನನಗೆ ಸಿಕ್ಕಿರೋಂಥ ಅವಕಾಶಕ್ಕೆ ನ್ಯಾಯ ಸಲ್ಲಿಸಬೇಕು ಅನ್ನೋಂಥದ್ದಂತೂ ಖಂಡಿತವಾಗ್ಲೂ ಇದೆ. ಮೊದಲನೇದು ಅದು ನನ್ನ ಐ ಕನ್ಸಿಡರ್ ಇಟ್ ವಿತ್ ಕಂಪ್ಲೀಟ್ ರೆಸ್ಪೆಕ್ಟ್ ಅಂಡ್ ಗ್ರೇಟ್ನೆಸ್ ಅಂತ ಹೇಳ್ಬೋದು. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಅಪರ್ಚುನಿಟಿ ಗಿವನ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಹ್ಮ್. ಬಟ್ ಅಟ್ ದ ಸೇಮ್ ಟೈಮ್ ಗವರ್ಮೆಂಟ್ ಆಫ್ ಇಂಡಿಯಾ ಶುಡ್ ಕಂಟಿನ್ಯೂ ದಿಸ್ ಲ್ಯಾಟ್ರಲ್ ಎಂಟ್ರಿ. ಇದನ್ನ ಸ್ಟಾಪ್ ಮಾಡಬಾರ್ದು ಅನ್ನೋದು ಎರಡನೇ ವಿಷಯ. ಹ್ಮ್. ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ತುಂಬಾನೇ ಅಂದ್ರೆ ಏನ್ ಹೇಳ್ತಾರೆ, ಇಟ್ಸ್ ಅ ಕಂಪ್ಲೀಟ್ಲಿ ವೆರಿ ನ್ಯೂ ಲರ್ನಿಂಗ್ ಫಾರ್ ಮೀ. ಯಾಕೆ ಅಂತ ಹೇಳಿದ್ರೆ ಬರೀ ನಾನು ಈ ಹುದ್ದೆನಲ್ಲಿ ನನ್ನ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಒಂದೇ ಅಲ್ಲ, ಐ ಆಮ್ ಆಲ್ಸೋ ಲುಕಿಂಗ್ ಅಟ್ ಫಂಡ್ ರಿಲೀಸಸ್. ಹ್ಮ್. ದಿಸ್ ಕಮ್ಸ್ ಆಸ್ ಅ ಪ್ಯಾಕೇಜ್. ಹ್ಮ್. ಆಸ್ ಅ ಡೈರೆಕ್ಟರ್, ನಿರ್ದೇಶಕಿ ಅಂತ ಬಂದಾಗ ಏನಾಗುತ್ತೆ, ನೀವು ಎಲ್ಲಾ ರಂಗದಲ್ಲೂ ನೀವು ನೋಡ್ಬೇಕಾಗುತ್ತೆ. ನಾನು ಇವೆಂಟ್ಸ್ ಕಂಡಕ್ಟ್ ಮಾಡೋಕ್ಕಾಗಲ್ಲ, ನಾನು ಬರೀ ನಂದು ಏನಿದೆ ಎಕ್ಸ್ಪರ್ಟೀಸ್ ಅಷ್ಟೇ ನೋಡ್ತೀನಿ ಅಂತ ಹೇಳಕ್ ಬರಲ್ಲ. ಹ್ಮ್. ಎಲ್ಲ ನಿಮ್ಗೆ ಏನು ಈ ಹುದ್ದೆಗೆ ಏನು ಜವಾಬ್ದಾರಿ ಅನ್ನೋಂಥದ್ದು ಇರುತ್ತೆ, ರೆಸ್ಪಾನ್ಸಿಬಿಲಿಟೀಸ್, ಅದನ್ನ ಮಾಡ್ಬೇಕಾಗುತ್ತೆ. ಹ್ಮ್. ಈಗ ಫಂಡ್ ರಿಲೀಸಸ್ ನೋಡಬೇಕು, ಬಜೆಟಿಂಗ್ ಮಾಡಬೇಕಾಗುತ್ತೆ, ಆನ್ಯುವಲ್ ಆಕ್ಷನ್ ಪ್ಲಾನ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ವರ್ಷದಲ್ಲಿ ನಾವೇನೇನು ಕೆಲಸಗಳನ್ನ ಮಾಡಬೇಕು, ಎಷ್ಟು ಬಜೆಟ್ ಬೇಕು ಅಂತೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹ್ಮ್. ಮತ್ತೆ ಈವೆಂಟ್ಸ್ಗಳನ್ನ ಕಂಡಕ್ಟ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ವಿಚಾರಗಳನ್ನ ಟು ಬಿ ಹಾನೆಸ್ಟ್, ಟು ಪುಟ್ ಇಟ್, ಐ ಆಮ್ ಅ ಡಿಫ್ರೆಂಟ್ ಪರ್ಸನ್ ನೌ, ಓಕೆ. ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಪರ್ಸನ್. ಹ್ಮ್. ಇಟ್ ಟೀಚಸ್ ಯು ಮೆನಿ ಥಿಂಗ್ಸ್. ಹ್ಮ್. ನೀವು ಎಷ್ಟು ಎಜುಕೇಟ್ ಎಂಪವರ್ ಆಗ್ತೀರಿ ಅಂತ ಹೇಳಿದ್ರೆ, ಹ್ಮ್. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಪೊಸಿಷನ್ ಆರ್ ದ ಚೇರ್ ಯು ಆರ್ ಸಿಟ್ಟಿಂಗ್. ಹ್ಮ್. The interactions, the work you do, the work profile itself brings lot of finesse in you. ಹ್ಮ್. ಆ ಒಂದು ಏನಿದೆ ನಿಮ್ಮಲ್ಲಿ ಒಂದು ಎಕ್ಸ್ಪರ್ಟೀಸ್ನ ಅದು ನಿಮ್ಗೆ ಕೊಡುತ್ತೆ. ಓಕೆ. ಅಕಸ್ಮಾತ್ ಈಗ ನೀವು IAS ಆಫೀಸರ್ ಆಗಿ ಒಂದು ಪ್ರಾಬ್ಲಮ್ ನಿಮ್ಮ ಕಣ್ಣು ಮುಂದೆ ಕಾಣ್ತಿದೆ, ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನ ಸರಿ ಮಾಡಬೇಕು, ಅದಕ್ಕೊಂದು ಪಾಲಿಸಿ ತರಬೇಕು, ಇಲ್ಲ ಫಂಡಿಂಗ್ ತರಬೇಕು. ಲೇಮ್ಯಾನ್ಗೆ ಅರ್ಥ ಆಗೋ ರೀತಿಯಲ್ಲಿ ಪ್ರೋಸೆಸ್ ಏನಿರುತ್ತೆ ನಿಮ್ದು? ಇದು ಮುಖ್ಯ. ಹ್ಮ್. ಯಾಕೆ ಅಂತ ಹೇಳಿದ್ರೆ, ಈ ಏನು ಈ ಸ್ಕೀಮ್ಸ್ ಅಥವಾ ತರೋವಂಥದ್ದು ಹ್ಮ್. ಯಾವಾಗ್ಲೂ ಕಮ್ಯುನಿಟಿಯಿಂದ ಬರಬೇಕು. ಅಂದ್ರೆ ಹ್ಮ್. ನಾವ್ ಅದನ್ನ ಬಾಟಮ್ ಅಪ್ ಅಂತ ಹೇಳ್ತೀವಿ. ಹ್ಮ್. ಅವರಿಗೆ ಏನು ಬೇಕು, ಒಂದು ಸಮುದಾಯಕ್ಕೆ ಏನು ಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಪಾಲಿಸಿನ ಡೆವಲಪ್ ಮಾಡೋಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಹ್ಮ್. ಅಥವಾ ಅಟ್ ದ ಸೇಮ್ ಟೈಮ್ ಟಾಪ್ ಡೌನ್ ಅಂತ ಇದೆ. ಹ್ಮ್. ಈಗ ನಮ್ ಸುಮಾರಷ್ಟು ಸ್ಕೀಮ್ಗಳು ಆ ಸಮುದಾಯಕ್ಕೆ ಅಥವಾ ರಾಜ್ಯಕ್ಕೆ, ಜಿಲ್ಲೆಗೆ ಬೇಕಿರ್ಲಿ ಇಲ್ದೆ ಹೋಗ್ಲಿ, ಹ್ಮ್. ನಮ್ ಕಡೆಯಿಂದ ಪುಷ್ ಮಾಡ್ಬಿಡತ್ತೀವಿ. ಹ್ಮ್. ಟಾಪ್ ಡೌನ್ ಅಂದ್ರೆ ಈ ಒಂದು ಟಾರ್ಗೆಟ್ ನೀವು ಮಾಡ್ಬೇಕಿದೆ, ಈ ರಾಜ್ಯದವರು XYZ ರಾಜ್ಯ, ಹ್ಮ್. ಇಷ್ಟು ನೀವು ಮನೆಗಳನ್ನ ಕಟ್ಟಿಸ್ಬೇಕು, ಹ್ಮ್. ಇಷ್ಟು ಕಿಲೋಮೀಟರ್ಸ್ ರೋಡ್ ಅನ್ನ ಹಾಕಿಸ್ಬೇಕು, ಇಷ್ಟು ಬೋರ್ವೆಲ್ಗಳನ್ನ ಕೊರಿಸ್ಬೇಕು ಹ್ಮ್. ಅಂತ ಟಾರ್ಗೆಟ್ ಕೊಟ್ಬಿಟ್ರೆ ಅದು ಟಾಪ್ ಡೌನ್ ಆಗುತ್ತೆ. ಓಕೆ. ಅದಕ್ಕೆ ನೀವು ಹೇಳ್ದಾಗೆ ಒಬ್ಬ ಸಾಮಾನ್ಯ ಮನುಷ್ಯನ್ಗೆ ಅರಿವಾಗೋ ತರ ಹೇಗೆ ಅಂತ ಹೇಳಿದ್ರೆ, ಬಾಟಮ್ ಅಪ್ ಆಗಿ ನಮ್ಗೆ ಯಾವ್ದಾದ್ರು ಡಿಮ್ಯಾಂಡ್ ಬರೋದಾದ್ರೆ, ಹ್ಮ್. ಅದ್ರ ಸರೌಂಡಿಂಗ್ ಅಲ್ಲಿ ನಾವು ಪಾಲಿಸಿ ಮೇಕಿಂಗ್ ಅನ್ನ ಮಾಡೋದಾದ್ರೆ ಖಂಡಿತವಾಗ್ಲೂ ಅದು ಜನಾನುರಾಗಿ ಹ್ಮ್. ಸ್ಕೀಮ್ ಆಗಿ ಯೋಜನೆ ಆಗುತ್ತೆ. ವುಮೆನ್ ಅಥವಾ ಮಹಿಳೆಯರು ಲೀಡರ್ಶಿಪ್ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತಂದ್ರೆ
ಒಂದಷ್ಟು ಚಾಲೆಂಜಸ್ ಫೇಸ್ ಮಾಡಬೇಕಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಫ್ರಮ್ ಔಟ್ ಆಫ್ ವರ್ಲ್ಡ್, ಔಟ್ ಆಫ್ ಪರ್ಸ್ಪೆಕ್ಟಿವ್. ಅಂದರೆ ನಾವಾಗಲೇ ಡಿಸ್ಕಸ್ ಮಾಡ್ದಂಗೆ ಮೇಲ್ ಡಾಮಿನೇಟೆಡ್ ಸೊಸೈಟಿ ಅಂತ ಮಾತಾಡ್ತೀವಿ. ಬಿಕಾಸ್ ಏನಕ್ಕೆ ಅಂತಂದರೆ ಸುತ್ತಮುತ್ತ ತುಂಬ ಜನ ಅವ್ರನ್ನ ಹ್ಯಾಂಡ್ಲ್ ಮಾಡೋ ಆ್ಯಂಕರರ್ಸ್ ಗಂಡಸ್ರಾಗಿರೋ ಚಾನ್ಸಸ್ ಇರಬೇಕಾದ್ರೆ ಅವ್ರಿಗೆ ಏನಾದ್ರು ಒಂದು ಪ್ರೆಷರ್ ಆಗತ್ತೆ, ಕ್ರಿಯೇಟ್ ಆಗತ್ತಾ ಒಂದು. ಆ್ಯಂಡ್ ಈ ರೋಲ್ಸಲ್ಲಿ ಬೀಯಿಂಗ್ ಎನ್ IAS ಆಫೀಸರ್ ಇಲ್ಲಿ ಟು ಅಪ್ರೋಚ್ ಟು ಪೊಲಿಟಿಷಿಯನ್ಸ್ ಅಥವಾ ನಿಮ್ಮ ಕೆಳಗಡೆ ವರ್ಕ್ ಮಾಡೋ ಡಿಪಾರ್ಟ್ಮೆಂಟ್ ಆಗಿರಲಿ, ಈ ವಾತಾವರಣ ಹೇಗಿರುತ್ತೆ? ಐ ಹ್ಯಾವ್ ಆಲ್ವೇಸ್ ಬಿಲೀವ್ಡ್, ಓಕೆ, ನೀವು ಕೇಳುವಂಥದ್ದು ಆಸ್ ಅನ್ ಎಕ್ಸ್ಟರ್ನಲ್ ಪರ್ಸನ್ ವೆರಿ ವ್ಯಾಲಿಡ್, ಹ್ಮ್ ಅಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ವೇರಿಯಸ್ ಸೆಕ್ಟರ್ಸ್. ಹ್ಮ್ ಅಂತ ಹಂತವಾಗಿ ಬರುತ್ತೆ ಅಂತ ನನಗನ್ಸುತ್ತೆ. ಹ್ಮ್ ಯಾಕೆ ಅಂತ ಹೇಳಿದ್ರೆ, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಬ್ಳು ಮಹಿಳೆ ಕೆಲಸ ಮಾಡ್ತಾ ಹ್ಮ್ ಹಾಗೆ ಮೇಲೆ ಮೇಲೆ ಹೋಗ್ತಾ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಹ್ಮ್ ನಾನು ಸ್ವಂತ ಒಬ್ಳು ಮಹಿಳೆಯಾಗಿ, ಟು ಬಿ ಹಾನೆಸ್ಟ್, ನಾನು ಯಾವ ಹಂತದಲ್ಲೂ ಈ ಹ್ಮ್ ತರವಾದಂಥ ಒಂದು ತಾರತಮ್ಯನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಹ್ಮ್ ಮತ್ತೆ ಯಾವುದೇ ತರಹದ ಬೇರೆ ಯಾವುದೇ ತರದ ಡಿಸ್ಕಂಫರ್ಟು ಕೂಡ ಹ್ಮ್ ನಾನು ಫೇಸ್ ಮಾಡಿಲ್ಲ. ಓಕೆ. ಐ ಹ್ಯಾವ್ ಗಾಟ್ ಜೆಂಟಲ್ಮನ್ ಕಲೀಗ್ಸ್ ಆಲ್ ಅಕ್ರಾಸ್ ಮೈ ಕೆರಿಯರ್, ಹ್ಮ್ ಅಂಡ್ ಐ ಗೆಸ್ ಇಟ್ ಈಸ್ ಆಲ್ಸೋ, ಇವಾಗ ಏನಾಗುತ್ತೆ ಹೇಳಿ, ನೀವು ಎಫಿಷಿಯನ್ಸಿ ನೀವೇ ತೋರ್ಪಡಿಸ್ಬೇಕಾಗುತ್ತೆ. ಇಫ್ ಯು ಹ್ಮ್ ಆರ್ ಅನ್ ಎಫಿಷಿಯಂಟ್ ಪರ್ಸನ್ ಹ್ಮ್ ಆರ್ ಅನ್ ಆಫೀಸರ್, ಅಲ್ಟಿಮೇಟ್ಲಿ ಆಟೋಮೆಟಿಕಲಿ ಆ ಥರ ಏನೂ ಬರೋದಿಲ್ಲ. ಹ್ಮ್ ಈಗ ಎನೇಬ್ಲಿಂಗ್ ಎನ್ವಿರಾನ್ಮೆಂಟ್ ಖಂಡಿತವಾಗ್ಲೂ ಇದೆ. ಹ್ಮ್ ಆಲ್ಸೋ ಐ ವುಡ್ ಲೈಕ್ ಟು ಅದೊಂದು ಕರೆ ಕೊಡ್ಲಿಕ್ಕೂ ಇಷ್ಟಪಡ್ತೀನಿ ನಮ್ಮ ಮಹಿಳೆಯರಿಗೆ ಅಥವಾ ಹೆಣ್ಮಕ್ಳಿಗೆ. ಆ ಥರ ವಿ ಅವರ್ ಸೆಲ್ಫ್ ಶುಡ್ ಪುಟ್ ಫಾರ್ವರ್ಡ್ ಅಲ್ವಾ. ಹೌದು. ನಾವು ಎಫಿಷಿಯಂಟ್ ಇದ್ದೀವಿ, ಹ್ಮ್ ರಾದರ್ ದನ್ ಗೋಯಿಂಗ್ ಫಾರ್ ದಟ್ ರಿಸರ್ವೇಶನ್ ಮೋಡ್. ಹ್ಮ್ ಅಂದ್ರೆ ನಾವು ಮಹಿಳೆ ಅಂತ ನಮಗೆ ಕರೆಕ್ಟ್. ಪ್ರಾಮುಖ್ಯತೆ ಕೊಡಿ, ಹ್ಮ್ ಕೆಲಸ ಕೊಡಿ, ಪ್ರಮೋಷನ್ ಕೊಡಿ. ಹ್ಮ್ ನನಗೆ ಆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿದ್ರು ಸಹ ನಾನು ಇದೊಂದು ಅಧಿಕಾರದಲ್ಲಿ ಕೂರಬೇಕು ಅನ್ನೋಂಥದ್ದು, ಅದು ನನಗೆ ಸರಿ ಕಾಣೋದಿಲ್ಲ. ಈವನ್ ನಾನು ಯಾವಾಗಲೂ ಅದೇ ಹೇಳೋದು, ಈಗ SHG ಪ್ರಾಡಕ್ಟ್ಸ್ನ ನಾವು ಮಾಡ್ತೀವಿ, ಹ್ಮ್ ಹೆಂಗಸ್ರಿಂದ ಮಾಡಿರೋಂಥ ಇದು ಉತ್ಪನ್ನ, ಇದಕ್ಕೋಸ್ಕರ ನೀವು ಮಾರ್ಕೆಟ್ ಕೊಡಿ ಅನ್ನೋಂಥದ್ದು ಬೇಡ. ಹ್ಮ್ ಓಪನ್ ಮಾರ್ಕೆಟಲ್ಲಿ ಕಾಂಪೀಟ್ ಮಾಡೋಣ. ಹ್ಮ್ ಸೊ ವೆನ್ ಯು ಆರ್, ಅವಾಗಲೇ ತಾನೇ ಮಾರ್ಕೆಟಲ್ಲಿ ಯಾವುದೇ ಒಂದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅಲ್ಲಿ ಅಸೆಸ್ ಆದಾಗಲೇ ರಿಯಲ್ ವ್ಯಾಲ್ಯೂ ಅನ್ನೋಂಥದ್ದು ಬರೋವಂಥದ್ದು. ಹ್ಮ್ ಹಾಗಾಗಿ ಅಂಟಿಲ್ ಅಂಡ್ ಅನ್ಲೆಸ್ ವಿ ಆರ್ ಕಾಂಪಿಟೇಟಿವ್ ಆ್ಯಂಡ್ ಎಫಿಷಿಯಂಟ್, ಹ್ಮ್ ಬೇರೆ ಯಾವ ಥರ ತಾರತಮ್ಯನೋ ಯಾರು ಏನೂ ಮಾಡೋಕ್ಕಾಗಲ್ಲ ನಿಮಗೆ. ಓಕೆ. ನೈಸ್. ಆ್ಯಂಡ್ ಐ ಪರ್ಸ್ನಲಿ ಹ್ಯಾವೆಂಟ್ ಫೇಸ್ಡ್ ಎನಿ ಸಾರ್ಟ್ ಆಫ್ ಡಿಸ್ಕ್ರಿಮಿನೇಷನ್, ಡಿಸ್ಕಂಫರ್ಟ್, ಏನೂ ಇಲ್ಲ ಆ ಥರ. ಹ್ಮ್ It's been always enabling. Both I had male and female colleagues, wonderful colleagues, ಹ್ಮ್ and boss. And next team ಅಂತ ಬಂದಾಗ್ಲು, implementing team ಅಂತ ಬಂದಾಗ್ಲು, I am very comfortable. ಹ್ಮ್ ಅಂಡ್ ಮನುಷ್ಯನಿಂದ ಏನ್ ಬೇಕಾದ್ರೂ. And it is also personal attributes. ಓಕೆ. ಹ್ಮ್ You could be a woman or a man, whatever. If your personal attributes, your attitude is not good, ಹ್ಮ್ you can't be friends with your team members ರೈಟ್. or your boss or subordinates, anyone. ಹ್ಮ್ ಸೊ ನಿಮ್ಮ ಪರ್ಸನಲ್ ಸಾಫ್ಟ್ ಸ್ಕಿಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹ್ಮ್ ನೀವು ಹೇಗೆ ಜನಗಳ ಜೊತೆ ನಡ್ಕೊಳ್ತೀರಿ, ಹ್ಮ್ ಅದು ಆಫೀಸ್ ಇದ್ರಲ್ಲೇ ಆಗಿಲ್ದೇ ಇರ್ಬೋದು, ಈವನ್ ಹ್ಮ್ ಒಂದು ಮನೆ ವಾತಾವರಣದಲ್ಲಿ ಒಂದು ಫ್ಯಾಮಿಲಿ ಅಂತ ಬಂದಾಗ್ಲೂ ನೀವು ಹೇಗೆ ಬಿಹೇವ್ ಮಾಡ್ತೀರಿ, ನಿಮ್ಮ ಹ್ಮ್ ಬಿಹೇವಿಯರಲ್ ಅಟ್ರಿಬ್ಯೂಟ್ಸ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಹ್ಮ್ ಅಂಡ್ ಮನುಷ್ಯನಿಂದ ಏನ್ ಬೇಕಾದ್ರೂ ಕದಿಬೋದಂತೆ, ಹ್ಮ್ ಆದ್ರೆ ಕಲ್ತಿರೋ ವಿದ್ಯೆ ಮಾತ್ರ ಕಲಿಯಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಅಲ್ಲಿ ಅಥವಾ ಡಿಪಾರ್ಟ್ಮೆಂಟ್ ಅಲ್ಲಿ ಎಜುಕೇಶನ್ಗೆ ಎಷ್ಟು ಪ್ರಾಮಿನೆನ್ಸ್ ಇದೆ ಇನ್ ದ ರೂರಲ್ ಬ್ಯಾಕ್ ಗ್ರೌಂಡ್? ಎಜುಕೇಶನ್ ಅಂತ ಬಂದ್ರೆ ಮನು, ವಿ ಆರ್ ನಾಟ್ ಡೈರೆಕ್ಟ್ಲಿ ಡೀಲಿಂಗ್ ವಿತ್ ಎಜುಕೇಶನ್, ನಿಮ್ದು ಸರ್ಟಿಫಿಕೇಶನ್ ಆ ಥರ ಅಲ್ಲ. ಹ್ಮ್ ನಾನು ಇದಕ್ಕೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತೀನಿ. ಹ್ಮ್ ನಾನು ಜಾರ್ಖಂಡ್ ರಾಜ್ಯಕ್ಕೆ ಪ್ರವಾಸ ಹೋಗಿದ್ದಾಗ ಒಂದು GPLF ಅಂತ ಬರುತ್ತೆ, ನಮ್ದು ಗ್ರಾಮ ಹ್ಮ್ ಪಂಚಾಯತ್ ಲೆವೆಲ್ ಫೆಡರೇಷನ್ಸ್ ಅಂತ. ಹ್ಮ್ ಅಲ್ಲಿ ನಾವು ಸಾಂಸ್ಥಿಕ ಇದನ್ನ ಮಾಡಿರ್ತೀವಿ. ಹ್ಮ್ ಅಲ್ಲಿ ಒಬ್ರು ಮಹಿಳೆ, ನಾವು ಸೀನಿಯರ್ CRP ಅಂತ ಏನು ಹೇಳ್ತೀವಿ, ಮಾಸ್ಟರ್ CRP, ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ ಅನ್ನೋಂಥವ್ರು ಹ್ಮ್ 5 ಕೋಟಿ ವ್ಯವಹಾರನ ಮಾಡ್ತಾ ಇದ್ದಾರೆ. ಓ ಅಂದ್ರೆ ಅನುದಾನ ರಾಜ್ಯದಿಂದ ಬರೋವಂಥದ್ದು, ಕೇಂದ್ರದಿಂದ ಬರೋವಂಥದ್ದು, ಆ ಹ್ಮ್ ಹಣನೆಲ್ಲ ಅಕೌಂಟಬಿಲಿಟಿ ಎಷ್ಟು ಹ್ಮ್ ಬರ್ತಾ ಇದೆ, ನಾವು ಯಾವ್ಯಾವ ಕಾರ್ಯಗಳಿಗೆ ಉಪಯೋಗಿಸ್ತಾ ಇದ್ದೀವಿ, ಅದನ್ನೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ರು ನನಗೆ. ಹ್ಮ್ ಸೊ ನಾನೇನು ಹೇಳ್ತೀನಿ, ಅಟ್ ದ ಸೇಮ್ ಟೈಮ್ ನನಗನ್ಸಿದ್ದು, ಹ್ಮ್ MBA ಓದಿಸ್ತೀವಿ ನಾವು ಮಕ್ಕಳನ್ನ, ತುಂಬಾ ಖರ್ಚು ಮಾಡಿ ರಿನೌಂಡ್ ಯೂನಿವರ್ಸಿಟಿನಲ್ಲಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ, ಸೊ ಅಗೇನ್ ದಟ್ ಬಾಯ್ ಆರ್ ಗರ್ಲ್, ದೇ ಬಿಕಮ್ CEO ಆಫ್ ಅ ಕಂಪನಿ ವಿಚ್ ಮೈಟ್ ಬಿ ಹ್ಯಾವಿಂಗ್ 5 crore 10 crore ಟರ್ನ್ ಹ್ಮ್ ಓವರ್. ಹ್ಮ್ ಹ್ಮ್ ಅದನ್ನ ನಮ್ಮ ಮಹಿಳೆಯರು ಹೇಗೆ ಮಾಡ್ತಾ ಇದ್ದಾರೆ?
ಹೌ ದೇ ಆರ್ ಮ್ಯಾನೇಜಿಂಗ್ ಇಟ್ ಆಸ್ ಅ ಸಿಂಪಲ್ ನಮ್ಮ ವಿಲೇಜ್ ವಿಮನ್ ಆಗಿ, ಒಬ್ಬ ಗ್ರಾಮೀಣ ಪ್ರದೇಶದ ಮಹಿಳೆ, ಹೌ ಶಿ ಹ್ಯಾಸ್ ಎಂಪವರ್ಡ್ ಹರ್ ಸೆಲ್ಫ್ ಫಾರ್ ಹ್ಯಾಂಡ್ಲಿಂಗ್ ಸಚ್ ಬಿಸ್ನೆಸ್ ಆಕ್ಟಿವಿಟೀಸ್ ಆರ್ ಲೈವ್ಲಿಹುಡ್ ಆಕ್ಟಿವಿಟೀಸ್. ಅದೆಲ್ಲ ಅದಕ್ಕೆ ನಾವು ಎಜುಕೇಶನ್ ಅಂತ ನೀವು ಹೇಳ್ದಾಗ ಬರಲ್ಲ, ಸ್ಕಿಲ್ ಅಂಡ್ ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅಂತ ನಾವು ಪ್ರತಿಯೊಬ್ಬರಿಗೂ ಇಟ್ ರೇಂಜಸ್ ಫ್ರಮ್ ವೀಕ್ಸ್ ಟಿಲ್ ಮಂತ್ಸ್, 60 ದಿನಗಳವರೆಗೂ ನಾವು ಟ್ರೈನಿಂಗ್ ಅನ್ನ ಕೊಡ್ತೀವಿ. ಸೊ ಇಟ್ ಎನೇಬಲ್ಸ್ ದೆಮ್, ಅವ್ರಿಗೆ ಹೇಗೆ ಕಾರ್ಯಗಳನ್ನ ನಿರ್ವಹಿಸಬೇಕು ಅನ್ನೋಂಥ ಒಂದು ಮಾಹಿತಿ ಸಿಗುತ್ತೆ. ಅಂಡ್ ಗೌರ್ಮೆಂಟ್ ಅಂತ ಬಂದ ತಕ್ಷಣ, ಗೌರ್ಮೆಂಟ್ ಕೆಲಸ ಅಂತ ಬಂದ ತಕ್ಷಣ ಎಷ್ಟು ಒಳ್ಳೇದು ಅದ್ರ ಬಗ್ಗೆ ಮಾತಾಡ್ತೀವೋ ಜನಗಳಲ್ಲಿ ಅಷ್ಟೇ ಕೆಟ್ಟ ಇಂಪ್ರೆಷನ್ ಕೂಡ ಅದ್ರ ಬಗ್ಗೆ ಇರುತ್ತೆ. ಒಂದು ಹೋದ ತಕ್ಷಣ ಕೆಲಸಗಳಾಗಲ್ಲ ಅನ್ನೋದಿರ್ಬೋದು, ಎರಡನೇದು ಕರಪ್ಷನ್ ಇರ್ಬೋದು. ಈ ಒಂದು ಬ್ಯಾಟಲ್ಸ್ ಇದೆ ಗೊತ್ತಾ, ಅದನ್ನ ನೀವು ಹೇಗೆ ಫೇಸ್ ಮಾಡ್ತೀರಾ? ಅಂಡ್ ನಿಮ್ಮ ಕಣ್ಣಿಗೆ ನಿಮ್ಮ ಡಿಪಾರ್ಟ್ಮೆಂಟ್ಗಳಲ್ಲೂ ಇದೆಲ್ಲ ಕಣ್ಣಿಗೆ ಬಿದ್ದಿರುತ್ತೆ. ಸೊ ಅವಾಗ ಗೋ ಟು ಸೊಲ್ಯೂಷನ್ ಏನು ನಿಮ್ಗೆ? ಇದು ತುಂಬಾ ಕಾಂಟ್ರವರ್ಷಿಯಲ್ ಕ್ವಶನ್ ಕೇಳ್ತಾ ಇದ್ದೀರಾ ನೀವು ನಂಗೆ. ಏನು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನನ್ನ ಒಂದು ಅನುಭವದಲ್ಲಿ ಏನು ಅಂತ ಹೇಳಿದ್ರೆ, ಕರಪ್ಷನ್ ನನ್ನ ಜೀವನದಲ್ಲಿ, ಅಂದ್ರೆ ನಾನ್ ಕೆಲಸ ಮಾಡುವಂತ ಕಡೆ ಅಟ್ಲೀಸ್ಟ್ ಕರಪ್ಷನ್ ಅನ್ನೋ ಅಂಥದ್ದನ್ನ ನೋಡಿಲ್ಲ. ಯಾಕೆಂದ್ರೆ ಮಿನಿಸ್ಟ್ರಿ ಲೆವೆಲ್ ಅಲ್ಲಿ ನಾವೇನು ಡೆಲ್ಲಿನಲ್ಲಿ ಕೆಲಸ ಮಾಡ್ತೀವಿ, ಅಲ್ಲಿ ಕರಪ್ಷನ್ಗಳು ನನ್ನ ಒಂದು ಪರ್ವ್ಯೂನಲ್ಲಿ ಬಂದಿಲ್ಲ. ಅದು ಒಂದು ಹೇಳ್ಬೋದು. ಎರಡನೇದು ಸ್ಲೋ ಆಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಇಟ್ ಇಸ್ ಅಗೈನ್ ತುಂಬಾ ಕಡಿಮೆ ಇದ್ದಾರೆ ಸ್ಟಾಫ್ ಏನಿದ್ದಾರೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಡಿಪಾರ್ಟ್ಮೆಂಟ್ಗಳಲ್ಲಿ, ತುಂಬಾನೇ ಕಡಿಮೆ ಹ್ಯೂಮನ್ ರಿಸೋರ್ಸ್ ಇರುವಂತದ್ದು, ವರ್ಕ್ ಲೋಡ್ ತುಂಬಾ ಜಾಸ್ತಿ ಇದೆ. ಅದನ್ನ ಹೇಗೆ, ಈಗ ಫಾರ್ ಎಕ್ಸಾಂಪಲ್ ಜುಡಿಷಿಯರಿ ಅಂತ ಬಂದ್ರೆ ವರ್ಷಾನ್ಗಟ್ಲೆ ಆಗುತ್ತೆ ಕೇಸ್ಗಳನ್ನ ಡೀಲ್ ಮಾಡುವಂಥದ್ದು. ಅಗೈನ್ ದಟ್ ವೈ ಅಂತ ಕೇಳಿದ್ರೆ, ಪ್ರಾಸೆಸ್ ಇನ್ನೋವೇಷನ್ ಇಲ್ಲ, ವಿ ಆರ್ ನಾಟ್ ಟೆಕ್ ಎನೇಬಲ್ಡ್, ಅಥವಾ ಏನಿದೆ ನಮ್ಮ ಕಂಪ್ಯೂಟರ್ ಅಥವಾ ಇದು ಏನು ಟೆಕ್ನಾಲಜಿ ಎನೇಬಲ್ಡ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಅಡಾಪ್ಟ್. ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನಿಮ್ಗೆ, ಫೈಲಿಂಗ್ ಪ್ರೊಸೆಸ್ ಏನಿದೆ ನಮ್ಮ ಗವರ್ಮೆಂಟ್ ಅಲ್ಲಿ, ಮುಂಚೆ ಎಲ್ಲ ಫಿಸಿಕಲ್ ಫೈಲ್ಸ್. ಕ್ಯಾನ್ ಯು ಇಮ್ಯಾಜಿನ್, ಯಾವುದೇ ಒಂದು ಸೈನ್ ಆಗ್ಬೇಕು ಅಂದ್ರೆ ಫಿಸಿಕಲಿ ಸೈನ್ ಆಗಿ ನೆಕ್ಸ್ಟ್ ಅವ್ರಿಗೆ ಮೂವ್ ಆಗ್ಬೇಕು. ಅಕಸ್ಮಾತ್ ಅವ್ರ ಟೇಬಲ್ ಅಲ್ಲಿ ಇಲ್ಲ ಅಥವಾ ರಜದಲ್ಲಿದ್ದಾರೆ ಅಂದ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗ್ತಾ ಇತ್ತು. ಇವಾಗೆಲ್ಲ ಈ ಫೈಲಿಂಗ್ ಬಂದಿದೆ. ನೀವೆಲ್ಲೇ ಇದ್ರು ಜಸ್ಟ್ ಯು ಹ್ಯಾವ್ ಟು ಮೂವ್ ದ ಫೈಲ್. ನಿಮ್ಮಿಂದ ಬೇರೆಯವ್ರಿಗೆ ಹೇಗೆ ನಾವು ಮೇಲ್ ಕಳಿಸ್ತೀವಿ ಅಥವಾ ಒಂದು ಮೆಸೇಜ್ ಕಳಿಸ್ತೀವಿ, ಆ ತರ ನಾನು ನಮ್ಮ ನೆಕ್ಸ್ಟ್ ಅಧಿಕಾರಿಗೆ ಕಳಿಸ್ತೀನಿ. ಈಗ ನಾನು ಸ್ಟೇಷನ್ ಅಲ್ಲಿ ಇಲ್ಲದೆ ಇರ್ಲಿ, ಕೆಲಸಗಳು ಫೈಲ್ಗಳು ಮೂವ್ ಅಂತೂ ಆಗ್ತಾ ಇರುತ್ತೆ. ಸೊ ಅದು ಒಂದು ಎಕ್ಸಾಂಪಲ್ ಹೌ ವಿ ಆರ್ ಫಾಸನಿಂಗ್ ಅಪ್ ದ ಪ್ರಾಸೆಸ್ ಅಂತ ಹೇಳಿ. ಖಂಡಿತವಾಗ್ಲೂ ಎಲ್ಲಾ ತರಹದ ಎಫರ್ಟ್ಸು ಆಗ್ತಾ ಇದೆ, ಹೇಗೆ ನಾವು ತುಂಬಾ ಬೇಗ ರೀಚ್ ಆಗ್ಬೋದು ಬೆನಿಫಿಷಿಯರಿನ ಅಂತ. ಇದೊಂದು ವಿಷಯ. ಇನ್ನೊಂದು SNA ಸ್ಪರ್ಶ ಅಂತ ಮಾಡ್ತಾ ಇದೀವಿ, ಫೈನಾನ್ಸ್ ಫಂಡ್ ರಿಲೀಸ್ ಅಲ್ಲಿ. ಅದು ತುಂಬಾ ಬ್ಯೂಟಿಫುಲ್ ಸ್ಕೀಮ್. ಮುಂಚೆ ಅಂದ್ರೆ ನಾವು ಫಂಡ್ ರಿಲೀಸ್ ಮಾಡ್ಬಿಡ್ತಾ ಇದ್ವಿ, ಫಂಡ್ ಬಂದು ಪಾರ್ಕ್ ಆಗ್ತಾ ಇತ್ತು ಸ್ಟೇಟ್ ಅಕೌಂಟ್ ಅಲ್ಲಿ. ಇವಾಗ ಹೇಗೆ ಅಂದ್ರೆ ATM ತರ, ನೀವು ಖರ್ಚು ಮಾಡಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡಿ, UC ಕೊಡಿ, ಅದ್ರ ಪ್ರಕಾರ ದುಡ್ಡು ರಿಲೀಸ್ ಮಾಡ್ತೀವಿ. ನಿಮಗ್ 100 ಕೋಟಿ ಅಂತ ನಾವು ಕೊಟ್ಟಿರ್ತೀವಿ, ಅಲಾಟ್ ಮಾಡಿರ್ತೀವಿ, ಬಟ್ ನೀವು ಖರ್ಚು ಮಾಡಿದಾಗೆ ನಾವು ರಿಲೀಸ್ ಮಾಡ್ತಾ ಹೋಗ್ತೀವಿ. ಆ ತರ ಒಂದು ಸಿಸ್ಟಮ್ ಇದೆ. ಇನ್ ಎಂಟೈರ್ governance process, efficiency is the big thing, and we are working on making the things reach the beneficiary at a very short time. ಅದ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ನಡೀತಾ ಇದೆ. ಅಂಡ್ ಎಸ್, ಅಗೇನ್ ಹ್ಯೂಮನ್ ರಿಸೋರ್ಸ್ ಕಡಿಮೆ, ಆ ಥರ ವಿಚಾರಗಳು ಬರುತ್ತೆ. ಅಂಡ್ ಡೀಲಿಂಗ್ ವಿತ್ ಪೊಲಿಟಿಷಿಯನ್ಸ್ ಅಥವಾ ರಾಜಕಾರಣಿಗಳ ಜೊತೆಗೆ ನಿಮ್ಮ ಸಂಬಂಧ ಹೇಗಿರುತ್ತೆ? ಅಂಡ್ ಬಿಕಾಸ್ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಅದು ಅರ್ಥ ಆಗಲಿ ಅಂತ IAS ಆಫೀಸರ್ಗಳು ಅಫ್ಕೋರ್ಸ್ ಪೊಲಿಟಿಷಿಯನ್ಸ್ನ ಗೈಡ್ ಮಾಡೋದು ಅಥವಾ ಒಂದು ಪಾಲಿಸಿನ ತರೋದು ಅಥವಾ ಇಡೀ ಒಂದು ಸಿಸ್ಟಮ್ ಅಲ್ಲಿ ಅವ್ರದ್ದು ಮಹತ್ವ ಏನಿರುತ್ತೆ, ಅವರಿಬ್ರು ಮಧ್ಯ ಆಗುವಂತಹ ಒಂದು ಕೋಆರ್ಡಿನೇಷನ್ ಅಥವಾ ದ ನಾಲೆಡ್ಜ್ ಟ್ರಾನ್ಸ್ಫರ್ ಏನಿರುತ್ತೆ? ಐ ಥಿಂಕ್ ದಟ್ ಈಸ್ ಅ ವೆರಿ ಬ್ಯೂಟಿಫುಲ್ ರಿಲೇಷನ್ ಅಂತ ಹೇಳ್ಬೋದು. ವಿ ಬೋತ್ ಹ್ಯಾವ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂಡ್ ವರ್ಕ್ ಇನ್ ಟ್ಯಾಂಡಮ್. ಪೊಲಿಟಿಕಲ್ ಪರ್ವ್ಯೂ ಏನಿರುತ್ತೆ, ಅವ್ರದ್ದು ಒಂದು ಅಬ್ಜೆಕ್ಟಿವ್ ಏನಿರುತ್ತೆ. ಬಟ್ ಐ ಮಸ್ಟ್ ಟೆಲ್ ಯು, ಓವರ್ ದಿಸ್ ಇಯರ್ಸ್, 1947 ಅಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು, ಈಗ 75 ವರ್ಷಗಳ ಮುಗಿಸಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈ ಟೈಮ್ನಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವಾಗಲೂ ಅವ್ರದ್ದು ಏನು ವ್ಯೂಸ್ ಇರುತ್ತೆ ಅದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ನಮ್ಗಳ ಜೊತೆ ಚರ್ಚೆ ಮಾಡ್ತಾರೆ. ಈ ಥರ ಒಂದು ಕಾರ್ಯಕ್ರಮಗಳನ್ನ ರೂಪಿಸೋಣ ಒಂದು ಹೊಸದಾಗಿ ಜನಗಳ ಒಳಿತಿಗಾಗಿ ಅಂತ.
ನಾವು ನಮ್ಮ ಕಡೆಯಿಂದ ನಾವೇನು ಅನುಭವಗಳನ್ನ ಪಡೆದಿರ್ತೀವಿ ಅದು ಅಥವಾ ಒಳ್ಳೇದಾಗಿರ್ಬೋದು ಅಥವಾ ಅದನ್ನ ಈ ಥರ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಹೇಗೆ ಇನ್ನ ಎಫೆಕ್ಟಿವ್ ಆಗ್ಬೋದು ಅಂತ ನಾವು ನಮ್ಮ ಒಂದು ಎಕ್ಸ್ಪರ್ಟೈಸಲ್ಲಿ ಹೇಳ್ತೀವಿ. ಅದನ್ನು ಅವ್ರು ಖಂಡಿತವಾಗ್ಲೂ ಅಡಾಪ್ಟ್ ಮಾಡ್ಕೋತಾರೆ. ಇಟ್ಸ್ ಎ ವರ್ಕ್ ವಿಚ್ ವಿ ಬೋತ್ ಆರ್ ಇನ್ವಾಲ್ವ್. ಇಟ್ಸ್ ಲೈಕ್ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಆ್ಯಂಡ್ ಆಲ್ವೇಸ್ ಇಟ್ ಹ್ಯಾಪನ್ಸ್ ಇನ್ ಸಿಂಕ್. ಹ್ಮ್ ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ಯಾವತ್ತೂ ಮುಖ್ಯ. ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ದೆ ನೋ ಲಾರ್ಜರ್ ಪೀಪಲ್, ಲಾರ್ಜರ್ ಮಾಸ್ಗೆ ಯಾವುದು ಒಳಿತು, ವೆಲ್ಫೇರ್ ಯಾವುದು ಅಂತ ಗೊತ್ತಿರುತ್ತೆ. ಆ್ಯಂಡ್ ವಿ ಬೀಯಿಂಗ್ ಅ ಡೆಮೊಕ್ರೆಟಿಕ್ ಕಂಟ್ರಿ, ವಿ ಹ್ಯಾವ್ ಟು ಅಬೈಡ್ ಬೈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ವಿ ಹ್ಮ್ ಹ್ಯಾವ್ ಟು ರೆಸ್ಪೆಕ್ಟ್ ಆ್ಯಂಡ್ ವಿ ಹ್ಯಾವ್ ಟು ಗೋ ಬೈ ದ ಲಾಸ್ ಆಫ್ ದ ಲ್ಯಾಂಡ್. ಆ್ಯಂಡ್ ಯಾ ಇಟ್ ರನ್ಸ್ ವೆರಿ ಸ್ಮೂತ್ಲಿ. ಹ್ಮ್ ಎಲ್ಲೂ ಕೂಡ ಯಾವುದೇ ಥರದ ಕೊಹರೆನ್ಸ್ ಇರೋದಿಲ್ಲ. ಹ್ಮ್ ವಾಟ್ ಎವರ್ ದೇ ಸೇ ವಿ ಕಮ್ ಅಪ್ ವಿತ್ ಸ್ಟ್ರಾಟಜೀಸ್. ಹ್ಮ್ ಈಗೇನು ಅಂತ ಹೇಳಿದ್ರೆ ಅವರು ಒಂದು ಲಾರ್ಜರ್ ಗೋಲ್, ಫಾರ್ ಹ್ಮ್ ಎಕ್ಸಾಂಪಲ್ ಗಂಗಾ ನದಿಯನ್ನ ಶುದ್ಧೀಕರಣ ಮಾಡುವಂಥದ್ದು, ನಮಾಮಿ ಗಂಗೆ ಅನ್ನೋಂಥ ಸ್ಕೀಮ್ ಬಂತು. ಹ್ಮ್ ಅದು ಅವ್ರ ವಿಲ್ ಆಗಿರುತ್ತೆ. ಈಗ ಒಬ್ಬ ರಾಜಕಾರಣಿ ಅಥವಾ ನಮ್ಮ ಜನಪ್ರತಿನಿಧಿ ಏನಿರ್ತಾರೆ ಅವ್ರದ್ದೊಂದು ಈ ನಮ್ಮ ಗಂಗೆ ಏನಿದೆ ಅದನ್ನ ನಾವು ಸ್ವಚ್ಛಗೊಳಿಸ್ಬೇಕು ಹ್ಮ್ ಅನ್ನುವಂಥದ್ದು ಒಂದು ಆಶಯ. ಅದನ್ನ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು, ಅದನ್ನ ಹೇಗೆ ಕಾರ್ಯಗತಗೊಳಿಸಬೇಕು, ಆ ಕಾರ್ಯಕ್ಕೆ ಫಂಡ್ಸ್ ಎಲ್ಲಿಂದ ಬರುತ್ತೆ, ಹ್ಮ್ ರಿಸೋರ್ಸಸ್ ಎಲ್ಲಿಂದ ಬರುತ್ತೆ, ಯಾವ ಟೈಮ್ ಫ್ರೇಮ್ ಮಾಡುವಂಥದ್ದು, ಎಷ್ಟು ಟೈಮಲ್ಲಿ ಇದನ್ನು ಮಾಡ್ಬೋದು, ಇದೆಲ್ಲ ಅಧಿಕಾರಿ ವರ್ಗದವರ ಕೆಲಸ. ಹ್ಮ್ ಅಂಡ್ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲೂ ರೂರಲ್ ಏರಿಯಾಸಲ್ಲೂ ಡಿಫ್ರೆಂಟ್ ಚಾಲೆಂಜಸ್ ಇರುತ್ತೆ. ಒಂದು ಪಾಲಿಸಿ ಫಿಟ್ಸ್ ಇಂಪ್ಲಿಮೆಂಟೇಷನ್ ಫಾರ್ ಆಲ್ ಇಂದ ಒನ್ ಸೈಜ್ ಅದಾಗತ್ತಾ ಅಥವಾ ನೀವು ಎಲ್ಲಾ ಕಡೆಗೂನು ಬೇರೆ ಬೇರೆ ಇಲ್ಲ, ರೀಚಲ್ಲಿ? ಒನ್ ಸೈಜ್ ಫಿಟ್ಸ್ ಫಾರ್ ಆಲ್ ಅನ್ನೋಂಥದ್ದು ಖಂಡಿತವಾಗ್ಲೂ ಭಾರತ ದೇಶಕ್ಕಂತೂ ಅಲ್ಲ. ಹ್ಮ್ ಎವ್ರಿ 10 ಕಿಲೋಮೀಟರ್ಸ್, ಪ್ರತಿ 10 ಕಿಲೋಮೀಟರ್ಗೆ ನಮ್ಮ ಭಾಷೆ ಬದಲಾಗತ್ತೆ, ನಮ್ಮ ಊಟ ತಿಂಡಿ ಬದಲಾಗತ್ತೆ, ಹ್ಮ್ ನಮ್ಮ ನಡಾವಳಿಗಳು ಬದಲಾಗುತ್ತೆ. ಸೊ ಈ ಥರ ದೇಶದಲ್ಲಿ, ಇಂಥ ಡೈನಾಮಿಕ್ ವ್ಯವಸ್ಥೆ ಇರುವಂಥ ದೇಶದಲ್ಲಿ ಒನ್ ಸೈಜ್ ಫಿಟ್ಸ್ ಫಾರ್ ಆಲ್ ಪಾಲಿಸಿ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಏನು ಅಂತ ಹೇಳಿದ್ರೆ ನಾವು ಪಾಲಿಸಿ, ಮೋಸ್ಟ್ ಆಫ್ ದ ಪಾಲಿಸೀಸ್ ಆರ್ ಅಂಬ್ರೆಲಾ ಲೆವೆಲ್. ಹ್ಮ್ ಅಂತ ಹೇಳಿದ್ರೆ ನಾವು ಒಂದು ಚೌಕಟ್ಟನ್ನ ನಿರ್ಮಿಸ್ತೀವಿ. ಹ್ಮ್ ಸೊ ಈ ತರ ಈಗ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅನ್ನುವಂಥದ್ದು ಹೆಂಗಸರ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಕೆಲಸ ಮಾಡುವಂಥದ್ದು. ಹ್ಮ್ ಈ ಈ ಸ್ಕೀಮ್ಗಳ ಮೂಲಕ, ಪ್ರೋಗ್ರಾಮ್ಗಳ ಮೂಲಕ ನಾವು ಮಾಡ್ತೀವಿ ಅಂತ ಇದನ್ನ ಹೇಳ್ತೀವಿ ಹ್ಮ್ ರಾಜ್ಯಗಳಿಗೆ. ಆದರೆ ರಾಜ್ಯಗಳಿಗೆ ಸಂಪೂರ್ಣವಾದಂಥ ಒಂದು ಸ್ವಾತಂತ್ರ್ಯ ಮತ್ತೆ ದೇ ಹ್ಯಾವ್ ದಟ್ ಫ್ಲೆಕ್ಸಿಬಿಲಿಟಿ ಟು ಕಸ್ಟಮೈಸ್. ಹ್ಮ್ ನಾವು ಹೇಳಿರೋಂಥ ಒಂದು ಲಾರ್ಜರ್ ಏನಿರುತ್ತೆ ಹ್ಮ್ ಅವ್ರ ಸ್ಟೇಟ್ಗೆ ಸೂಟ್ ಆಗುವಂಥ ಮಾರ್ಪಡಿಸುವಿಕೆನ, ಮಾಡಿಫಿಕೇಶನ್ ಅವ್ರು ಮಾಡ್ಕೋಬಹುದು, ಹ್ಮ್ ಖಂಡಿತವಾಗ್ಲೂ ಮಾಡ್ಕೋಬಹುದು. ಅಂಡ್ ಕರ್ನಾಟಕ ರೀಜನ್ ಇಂದ ತಗೊಂಡ್ರೆ ಇಲ್ಲಿನ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಇವತ್ತಿಗೂ ನೀವು ನೋಡ್ತಿರುವಂತಹ ಒಂದು ಫೇಸ್ ಮಾಡ್ತಿರುವಂತಹ ಒಂದು ಬಿಗ್ಗರ್ ಇಶ್ಯೂ, ಅದು ನೀವು ಟ್ರೈ ಮಾಡ್ತಿದ್ದೀರಾ ಬೆಟರ್ ಮಾಡೋದಕ್ಕೆ ಅಂತಂದ್ರೆ ನಿಮ್ಗೆ ಯಾವುದು ಅಂತ ಅನ್ಸುತ್ತೆ? ಆ ಥರ ಒಂದು ಇಶ್ಯೂ ಅಂತ ಹೇಳೋದಕ್ಕಿಂತ ಹ್ಮ್ ತುಂಬಾನೇ ಈಗ ಏನು ಸುಮಾರು ಕೆಟಗರಿನಲ್ಲಿ ನಾವು ಡಿವೈಡ್ ಮಾಡ್ಬೋದು. ಹ್ಮ್ ಒಂದು ಗ್ರಾಮೀಣ ಪ್ರದೇಶ ಅಂತ ಬಂದ್ರೆ ಒಂದು ಹ್ಯೂಮನ್ ಕ್ಯಾಪಿಟಲ್, ಹ್ಮ್ ನಮ್ಮ ಜನಗಳನ್ನ ಫಸ್ಟ್ ನಾವು ಇಂಪ್ರೂವ್ ಮಾಡಬೇಕಾಗುತ್ತೆ. ನಾವು 5 ಥರ ಕ್ಯಾಪಿಟಲ್ ಅಂತ ಡಿಫೈನ್ ಮಾಡ್ತೀವಿ. ಹ್ಯೂಮನ್ ಕ್ಯಾಪಿಟಲ್, ಫಿನಾನ್ಷಿಯಲ್, ಇನ್ಫ್ರಾಸ್ಟ್ರಕ್ಚರು, ಹ್ಮ್ ಆ ಥರ ಎಲ್ಲ ಬರುತ್ತೆ. ಆವಾಗ ಮಾನವ ಸಂಪನ್ಮೂಲ ಅಂತ ಬಂದಾಗೇನು, ಅವರಿಗೆ ಸಮರ್ಪಕವಾದ ಶಿಕ್ಷಣ ಇದೆಯಾ, ಹ್ಮ್ ಆರೋಗ್ಯ ಇದೆಯಾ, ಒಬ್ಬ ಮನುಷ್ಯನಿಗೆ ಏನು ಬೇಕು, ಹೆಣ್ಮಕ್ಳಾದ್ರೆ ಸೋಷಿಯಲ್ ಕ್ಯಾಪಿಟಲ್ ಅಂತ ಇನ್ನೊಂದು ಬರುತ್ತೆ. ಹ್ಮ್ ಸೊ ಈ ಥರದ್ದೆಲ್ಲ ಮನುಷ್ಯನಿಗೆ ಬೇಕಾಗಿರುವಂಥದ್ದು ವಿದ್ಯಾ, ಬುದ್ಧಿ, ಆರೋಗ್ಯ, ಇದನ್ನ ಎನ್ಶೋರ್ ಮಾಡೋವಂಥದ್ದು. ಎರಡನೇದು ಇನ್ಫ್ರಾಸ್ಟ್ರಕ್ಚರ್. ಹ್ಮ್ ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಒಳ್ಳೆ ರಸ್ತೆಗಳಿದೆಯಾ, ಅದು ರೀಚ್ ಆದಮೇಲೆ ಮನೆಗಳ ವ್ಯವಸ್ಥೆ ಏನು, ವಾಟರ್ ಆ್ಯಂಡ್ ಸ್ಯಾನಿಟೇಷನ್, ಕುಡಿಯೋ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಹ್ಮ್ ಟಾಯ್ಲೆಟ್ ಫೆಸಿಲಿಟಿ, ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಬರುತ್ತೆ. ಇನ್ನು ಸೋಷಿಯಲ್ ಅಂತ ಬಂದಾಗ ಅಲ್ಲಿ ಒಂದು ಸಮತೋಲನವಾದಂಥ ಫ್ಯಾಮಿಲಿ ಇದಿದೆಯಾ, ಹೆಣ್ಮಕ್ಳು ಜೆಂಡರ್ ಈಕ್ವಾಲಿಟಿ ಇದೆಯಾ, ಅವರು ಕೂಡ ಭಾಗವಹಿಸ್ಬೋದಾ ಅನ್ನುವಂಥದ್ದು. ಇನ್ನು ಪೊಲಿಟಿಕಲ್ ಕ್ಯಾಪಿಟಲ್, ಪೊಲಿಟಿಕಲ್ ಹೇಗೆ ಬರುತ್ತೆ, ಅವರ ಒಂದು ಪ್ರತಿನಿಧಿತ್ವ ಹೇಗಿದೆ, ಆ ಒಂದು ಜನಾಂಗದ ಕಮ್ಯುನಿಟಿಗೆ ನಾವು ಸಾಕಷ್ಟು ಇದನ್ನ ಕೊಟ್ಟಿದ್ದೀವ ಅಂತ ಬರುತ್ತೆ. ಸೊ ಈ ಎಲ್ಲ ವಿಚಾರಗಳನ್ನ ನೋಡಿ ನಾವು ಆ ಗ್ರಾಮೀಣ ಪ್ರದೇಶ ಹೇಗಿದೆ ಅಂತ ಹೇಳಬೇಕಾಗತ್ತೆ. ನಮ್ಮ ಎಲ್ಲ ಯೋಜನೆಗಳು ಈ ಎಲ್ಲ ಕ್ಯಾಪಿಟಲ್ಸ್ ಅಥವಾ ಕಾಂಪೋನೆಂಟ್ಸ್ ಏನಿದೆ ಹ್ಮ್ ಅದನ್ನ ಡೀಲ್ ಮಾಡೋದಾಗಿರುತ್ತೆ. ಓಕೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಬದಲಾವಣೆ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ನೀವು ತಂದಿರೋದು ನಿಮ್ಗೆ ತುಂಬಾ ಖುಷಿ ಕೊಟ್ಟಿರೋದು. ಅಂಡ್
ನೀವು ಇದುವರೆಗೂ ಕೇಳಿರುವಂತಹ ಬೆಸ್ಟ್ ಫೀಡ್‌ಬ್ಯಾಕ್ ನಿಮ್ಮ ಕೆಲಸದಲ್ಲಿ? ಅಂದ್ರೆ ಅಷ್ಟು ಆಲ್ರೆಡಿ ಇವಾಗ ಈಗ 2ನೇ ವರ್ಷ ನಡೀತಾ ಇದೆ. ನಾನು ಆಲ್ರೆಡಿ ಅಷ್ಟು ದೊಡ್ಡ ಇದನ್ನ ಬಗ್ಗೆ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಏನು ಅಂತ ಹೇಳಿದ್ರೆ ನನಗೆ ನನಗೆ ಪ್ರತಿ ಒಂದು ದಿನದಲ್ಲೂ ತುಂಬಾ ಬೈ ಎಂಡ್ ಆಫ್ ದ ಡೇ ನಾನು ವೆನ್ ಐ ಗೋ ಟು ಬೆಡ್ ನಾನು ಹ್ಮ್. ಮಲಗುವಾಗ ಆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಖಂಡಿತವಾಗ್ಲೂ ಇದೆ. ಹ್ಮ್. ನಾನು ಮಾಡ್ತಾ ಇರೋಂಥ ಕೆಲಸ ತುಂಬಾ ದೊಡ್ಡ ಪ್ರಮಾಣ ಅಲ್ಲ ಅಂದ್ರೂ ಸಣ್ಣ ಪ್ರಮಾಣದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರ ಜೀವನ ಮಟ್ಟ, ಹ್ಮ್. ಸ್ಥಿತಿಗತಿಗಳನ್ನ ಉತ್ತಮಪಡಿಸೋದ್ರ ಬಗ್ಗೆ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಹ್ಮ್. ಅನ್ನೋ ಅಂಥ ಒಂದು ಸಂತೃಪ್ತಿ ಅಂತೂ ಖಂಡಿತವಾಗ್ಲೂ ಇದೆ. ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹೌ ಮಚ್ ಎವರ್ ಎಷ್ಟೇ ಪ್ರೆಷರ್ ಇದ್ರೂ ಏನೇ ಆದ್ರೂ ಆ ಹ್ಮ್. ನೆಮ್ಮದಿ ಇದೆ. ಅದೊಂದು ನಾನು ಹೇಳಬಲ್ಲೆ. ಆ ಥರ ಬಟ್ ಎಕ್ಸಾಂಪಲ್ಸ್ ಅಂತ ತಗೊಳ್ಳೋದಾದ್ರೆ ಇನ್ನೊಂದೇನು ಅಂತ ಹೇಳಿದ್ರೆ ನೀವು ಹಳ್ಳಿಗಳಿಗೆ ಹೋಗಿ ಈ NRLM ಮಹಿಳೆಯರ ಜೊತೆ ಮಾತಾಡಿದಾಗ ಹ್ಮ್. ಅವ್ರ ಮುಖದಲ್ಲಿ ಬರುವಂಥ ಒಂದು ಹಸನ್ಮುಖಿಗಳಾಗಿ ತುಂಬಾ ಖುಷಿಯಾಗಿ ನಮ್ಮ ಜೊತೆ ಮಾತಾಡ್ತಾರೆ. ಅದು ಏನು ನಾವು ಏನು ನಮ್ಮ ಸಂಘಗಳ ಮೂಲಕ ಅವ್ರಿಗೆ ಆರ್ಥಿಕ ಸಹಾಯ ಅನ್ನೋದನ್ನ ಕೊಡ್ತೀವಿ. ಹ್ಮ್. ಅವ್ರು ಹೇಳ್ತಾರೆ, ಆ ದುಡ್ಡಲ್ಲಿ ನಾನು ನನ್ನ ಮಗಳ ಮದುವೆ ಮಾಡಿದೆ, ಒಂದು ಸಣ್ಣ ಅಂಗಡಿ ಓಪನ್ ಮಾಡಿದೆ, ಅದರಿಂದ ಇವತ್ತು ನಮ್ಮ ಜೀವನ ಸ್ತರ ತುಂಬ ಚೆನ್ನಾಗಾಗಿದೆ. ನನ್ನ ಮಕ್ಳಿಗೆ ಒಳ್ಳೆ ಕಾನ್ವೆಂಟ್ಗೆ ಹಾಕಿದ್ದೀನಿ, ಹ್ಮ್. ಒಳ್ಳೆ ಎಜುಕೇಶನ್ ಕೊಡಿಸ್ತಿದ್ದೀನಿ, ನನ್ನ ಮಗನಿಗೆ ಹುಷಾರಿರ್ಲಿಲ್ಲ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಯ್ತು. ಹ್ಮ್. ಮತ್ತು ನಮ್ಮ ಫ್ಯಾಮಿಲಿನಲ್ಲಿ ನನ್ನ ಹಸ್ಬೆಂಡ್ಗೇನೋ ದುಡ್ಡು ಅವಶ್ಯಕತೆ ಇತ್ತು, ಹ್ಮ್. ನಾನು ಅದನ್ನು ಶೇರ್ ಮಾಡಿದೆ, ಎಕ್ಸ್ಪೆಂಡಿಚರ್ಸ್ ಶೇರ್ ಮಾಡಿದೆ. ಮತ್ತು ಮುಖ್ಯವಾಗಿ ಡಿಸಿಷನ್ ಮಾಡೋದ್ರಲ್ಲಿ ಇವಾಗ ನನ್ನ ಪಾತ್ರ ಇದೆ. ಹ್ಮ್. ನನ್ನನ್ನು ಸಹ ಕೇಳ್ತಾರೆ ಮನೆಯಲ್ಲಿ, ಯಾವ ಹ್ಮ್. ಬೆಳೆ ಹಾಕಬೇಕು, ಏನು ಮಾಡಬೇಕು ಅಂತ. ಅದು ತುಂಬ ಖುಷಿ ಕೊಡುತ್ತೆ ಅಂತ. ಹ್ಮ್. ಸೊ ನನಗನ್ಸುತ್ತೆ ಅದು ರಿಯಲ್ ಮಹಿಳಾ ಸಬಲೀಕರಣ ಅಂತ ಹೇಳಿದ್ರೆ. ಓಕೆ. ಯಾಕೆ ಅಂತ ಹೇಳಿದ್ರೆ 10 ವರ್ಷಗಳ ಹಿಂದೆ ನೋಡಿ, ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಬರೋದೇ ಕಷ್ಟ ಆಗಿತ್ತು. ಮೊಬಿಲಿಟಿ ವಾಸ್ ಅ ವೆರಿ ಬಿಗ್ ಇಶ್ಯೂ. ಹೌದು. ಈ ಕಡೆ ಸೌತ್ಗಿಂತ ನಾರ್ತಲ್ಲಿ ಮಧ್ಯಪ್ರದೇಶ ಆ ಕಡೆ ಎಲ್ಲ ತುಂಬ ಸ್ಟ್ರಿಂಜೆಂಟ್ ಸಿಸ್ಟಮ್ಸ್ ಇದೆ, ಫ್ಯಾಮಿಲಿ ಸಿಸ್ಟಮ್ಸು. ಹೊರ್ಗಡೆ ಜಾಸ್ತಿ ಓಡಾಡೋದು ಅದೆಲ್ಲ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ. ಹ್ಮ್. ಸೊ ಇವತ್ತಿನ ದಿನ ಯಾವ ಮಟ್ಟಿಗೆ ಬಂದಿದ್ದಾರೆ ನಮ್ಮ ಮಹಿಳೆಯರು ಗುಂಪುಗಳಲ್ಲಿ ಚರ್ಚೆ ಮಾಡುವಂಥದ್ದು. ಹ್ಮ್. ಈಗ ನೀವೇ ಬನ್ನಿ ಜೊತೆಗೆ, ಬೇಕಿದ್ರೆ ನಾನು ಹ್ಮ್. ತೋರಿಸ್ತೀನಿ ಎಷ್ಟು ಧೈರ್ಯವಾಗಿ ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ. ಮುಂಚೆ ಏನೇ ಆಗ್ಲಿ ಒಂದ್ ತರವಾದ ಹೆಸಿಟೇಷನ್ ಇತ್ತು, ಶೈನೆಸ್ ಇತ್ತು. ಹ್ಮ್. ಇವಾಗ ದೇ ಟಾಕ್ ಸೋ ಕಾನ್ಫಿಡೆಂಟ್ಲಿ. ನಮ್ಮ PM ಮೋದಿ ಅವ್ರ ಜೊತೆ ಎಲ್ಲ ಸುಮಾರು ಸಲ ಇಂಟ್ರಾಕ್ಷನ್ಸ್, ದೀದಿ ಕೆ ಸಾತ್ ಇಂಟ್ರಾಕ್ಷನ್ ಅಂತ ತುಂಬಾ ಇಂಟ್ರಾಕ್ಷನ್ಸ್, ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ. ಹ್ಮ್. ಅದು ನನ್ಗನ್ಸುತ್ತೆ ತುಂಬಾ ದೊಡ್ಡ ಬೆಳವಣಿಗೆ. ಅದು ನನಗೆ ತುಂಬಾ ಸಂತೃಪ್ತಿ ಕೊಡುತ್ತೆ. ಹ್ಮ್. ಅಂಡ್ ಒಬ್ಬ ಸಾಮಾನ್ಯ ಜನಕ್ಕೂ ಅಂದ್ರೆ ರೂರಲ್ ಇರುವಂತಹ ಒಬ್ಬ ಸಾಮಾನ್ಯ ಜನಕ್ಕೂ ಈ ವಿಷಯ ಗೊತ್ತಾಗ್ಲಿ ಅನ್ನೋದಕ್ಕೆ ಕೇಳ್ತಾ ಇದ್ದೀನಿ. ರೂರಲ್ ಡೆವಲಪ್ಮೆಂಟ್ ಇರುವಂತಹ ಒನ್ ಆಫ್ ದ ಬೆಸ್ಟ್ ಸ್ಕೀಮ್ ಯಾವುದು? ನಿಮ್ಗೆ ಸಿಕ್ಕಾಬಟ್ಟೆ ಪ್ರತಿ ಸಲಿನೂ ಆ ಸ್ಕೀಮ್ ಬಗ್ಗೆ ಯೋಚನೆ ಮಾಡಿದಾಗ ಇದೊಂದು ಸಖತ್ತಾಗಿದೆ, ಇದನ್ನ ಪ್ರಾಪರ್ ಯುಟಿಲೈಸ್ ಮಾಡ್ಕೋತಿಲ್ವಲ್ಲ ಜನ ಅಂತ ಅನ್ಸಿದ್ರೆ ಅದು ಯಾವ ಸ್ಕೀಮ್? ನಮ್ಮ ನರೇಗಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣ ಸಚಿವಾಲಯದ್ದು ಹ್ಮ್. ತುಂಬಾ ಜನಗಳಿಗೆ ತಲುಪಿದೆ. ತುಂಬಾ ಮನೆಗಳಲ್ಲಿ ಅದು ಒಂದು ಹಸಿವನ್ನ ನೀಗಿಸುವಂಥದ್ದು, ಪಾವರ್ಟಿ ಅಲಿವೇಶನ್ ಅಂತ ಏನ್ ಹೇಳ್ತೀವಿ, ಆ ನಿಟ್ಟಿನಲ್ಲಿ ತುಂಬಾ ಕೆಲಸ ಮಾಡ್ತಾ ಇದೆ ನರೇಗಾ. ನರೇಗಾ ಎಕ್ಸ್ಪ್ಲೈನ್ ಮಾಡ್ಬೋದಾ ಏನಂದ್ರೆ? ಅಂದ್ರೆ ಅದರಲ್ಲಿ ನಮ್ಮ ಗ್ರಾಮೀಣ ಬೋತ್ ಮಹಿಳೆ ಮತ್ತು ಪುರುಷರಿಗೆ ಹ್ಮ್. ವರ್ಷದಲ್ಲಿ ಕನಿಷ್ಠ 200 ದಿನಗಳ ಕಾಲ ಒಂದು ಕೆಲಸವನ್ನ ಕೊಡ್ಬೇಕು. ಯಾಕೆಂದ್ರೆ ಬರೀ ಕೃಷಿನ ಆಧಾರಿತವಾಗಿ ಅವರು ಜೀವನ ನಡೆಸ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅದು ಕೆಲವೊಂದೇ ತಿಂಗಳುಗಳಷ್ಟೇ ಇರುತ್ತೆ. ಹ್ಮ್. ಜೊತೆಗೆ ಸುಮಾರು ಫ್ಯಾಮಿಲಿಗಳಿಗೆ ಭೂಮಿ ಅನ್ನೋದೇ ಇರೋದಿಲ್ಲ, ಲ್ಯಾಂಡ್ಲೆಸ್ ಫ್ಯಾಮಿಲೀಸ್ ತುಂಬಾ ಇರ್ತಾರೆ. ಹ್ಮ್. ಸೊ ಅವರ ಜೀವನೋಪಾಯಕ್ಕೋಸ್ಕರ ಅಂತ ಹಳ್ಳಿ ಪ್ರದೇಶದಲ್ಲೇ ಕೆಲಸಗಳನ್ನ ಹುಡ್ಕೋಂಥದ್ದು. ವಾಟರ್ ಶೆಡ್ ಮಾಡ್ಬೋದು ಅವರು, ಕೃಷಿ ಹೊಂಡಗಳನ್ನ ಮಾಡ್ಬೋದು, ಕೊಟ್ಟಿಗೆಗಳನ್ನ ಕಟ್ಕೋಬಹುದು. ಹ್ಮ್. ಈ ತರ ಮಾಡೋದ್ರಿಂದ ಅವರಿಗೆ ಸರ್ಕಾರದಿಂದ ಕೂಲಿಯನ್ನ ಕೊಡುವಂಥದ್ದು. ಹ್ಮ್. ಸೊ ಆ ಥರ ಒಂದು ಸ್ಕೀಮ್. ಅದು ತುಂಬ ವೈಡ್ ಆ್ಯಂಡ್ ತುಂಬಾನೇ ಪ್ರತಿಯೊಂದು ದೇಶಾದ್ಯಂತ ದೇಶದ ಉದ್ದಗಲಕ್ಕೂ ತಲುಪಿರುವಂಥ ಸ್ಕೀಮ್ ಇದು. ಓಕೆ. ತುಂಬಾ ಜನ ಅದರಿಂದ ಯಶಸ್ಸನ್ನು ಪಡ್ಕೊಂಡಿದ್ದಾರೆ, ತುಂಬಾನೇ ಲೈವ್ಲಿಹುಡ್ ಬೆಟರ್ ಆಗಿದೆ. ಫಲಾನುಭವಿಗಳಿದ್ದಾರೆ ಅದ್ರದ್ದು. ತುಂಬಾ ಜನ ತಮ್ಮ ಮನೆಯನ್ನ ನಡೆಸ್ತಾ ಇದ್ದಾರೆ. ಹ್ಮ್. ಅದು ಒಂದು ವಿಚಾರ. ಬಟ್ NRLM ಅಂತ ಬಂದ್ರೆ ನಾವೇನ್ ಮಾಡ್ತೀವಿ, ಜೀವನೋಪಾಯನ ಕಲ್ಪಿಸ್ತೀವಿ. ಹ್ಮ್. ಇದು ಎಂತ ದೊಡ್ಡ ವಿಚಾರ ಅಂತ ಹೇಳಿದ್ರೆ, ಇದರಿಂದ ಜನಗಳು ನಗರ ಪ್ರದೇಶಕ್ಕೆ ವಲಸೆ ಬರುವಂಥದ್ದು, ಅದನ್ನ ತಡಿಬೋದು. ವಲಸೆ ಬಂದು ಅವರು ಒಂದು ಫಾರಿನ್ ಎನ್ವಿರಾನ್ಮೆಂಟ್ ಅಲ್ಲಿ ವಲ್ನರಬಲ್ ಆಗ್ಬಿಡ್ತಾರೆ ಅವರು. ಹ್ಮ್. ಈಗ ನಮ್ಮ ಸುತ್ತಮುತ್ತನೇ ನೋಡಿ, ಈಗ ನಮ್ಮ ಉತ್ತರ ಕರ್ನಾಟಕದ ಜನಗಳು ಬಂದು ಬೆಂಗಳೂರಲ್ಲಿ ವಲಸಿಗರಾಗಿರುವಂಥದ್ದು ಬಹಳ ಕಷ್ಟ ಆಗುತ್ತೆ. ಹ್ಮ್. ಸೊ ಈ ತರ ವಿಚಾರಗಳನ್ನ ಕೂಡ
ತಡೆ ಹಿಡಿಬೋದು. ಅವ್ರು ಅವ್ರ ಊರಿನಲ್ಲೇ ಒಂದು ಕೆಲಸವನ್ನ ಕಂಡುಕೊಂಡು ಅಲ್ಲೇ ಒಂದು ಜೀವನ ನಡೆಸುವಂಥದ್ದನ್ನ ಆಗೋದಾದ್ರೆ ಎಷ್ಟು ಉತ್ತಮವಾದಂಥ ಒಂದು ಸ್ಕೀಮ್ ಇದಾಗಿದೆ. ಸೊ ಅವರು ಹೇಗೆ ಜೀವನೋಪಾಯನ ಕಂಡ್ಕೋಬೋದು ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ಟ್ರೈನಿಂಗು ಇದರಲ್ಲಿ ಕೃಷಿನೂ ಸೇರಿ ಕೃಷಿಯೇತರ ಚಟುವಟಿಕೆಗಳು ಎರಡರಲ್ಲೂ ಸಹ ಅವರು ಯಾವುದೇ ಥರದನ್ನ ಒಂದು ಈಗ ನಾನು ಒಬ್ಬ ಗ್ರಾಮೀಣ ಮಹಿಳೆಯಾಗಿ ನಮ್ಮ ಕುಲಕಸಬು ನಾವು ಯಾವುದೋ ಒಂದು ಮಡಿಕೆಯನ್ನ ಮಾಡುವಂಥದ್ದು ಅಥವಾ ಒಂದು ಈಗ ಲಂಬಾಣಿ ಸಮುದಾಯ ನೋಡಿದ್ರೆ ಅವ್ರ ಬಟ್ಟೆಗಳನ್ನ ಎಂಬ್ರಾಯ್ಡ್ರಿ ಮಾಡುವಂಥದ್ದು ಆ ಥರ ಯಾವುದ್ರಲ್ಲೇ ನಾನು ಮಾಡಬೇಕು ಅಂತ ಹೇಳಿದ್ರು ಸಹ ಅದರಲ್ಲಿ ಇರೋವಂಥ ಮಾಡರ್ನ್ ಟೆಕ್ನಾಲಜಿ ಟ್ರೈನಿಂಗ್ ಕೊಡುವಂಥದ್ದು, ಅವ್ರಿಗೆ ಬೇಕಾದಂಥ ಆರ್ಥಿಕ ವ್ಯವಸ್ಥೆನ ಕಲ್ಪಿಸುವಂಥದ್ದು ಇದೆಲ್ಲ ಮಾಡ್ತೀವಿ ನಾವು. ಓಕೆ. ಸೊ ಬೀಯಿಂಗ್ ಅನ್ IAS ಆಫೀಸರ್, ಪ್ರಾಬಬ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಂದ IAS ಆಫೀಸರ್ ಆಗಿರೋದಕ್ಕೆ ಕೇಳ್ತಾ ಇದ್ದೀನಿ. ವಾಟ್ ಈಸ್ ಸಕ್ಸಸ್ ಅಕಾರ್ಡಿಂಗ್ ಟು ಯು? ಅಥವಾ ಮನಿ, ಪವರ್, ಲೀಡರ್ಶಿಪ್, ನಿಮ್ಮ ಪ್ರಕಾರ ಆ ಟರ್ಮ್ಸ್ನ ಡಿಫೈನ್ ಮಾಡ್ಬೋದು ಅಂದರೆ ಅದೇನು? ನನಗೆ ಆ ಥರ ಕೇಳೋದಾದ್ರೆ ಫಸ್ಟ್ ಥಿಂಗ್ ಇಸ್ ಇನ್ ಕಮಿಂಗ್ ಡೇಸ್ ಇಟ್ಸ್ ಕಂಪ್ಲೀಟ್ಲಿ ಇನ್ಕ್ಲೂಸಿವ್. ಯಾವುದೇ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಇಸ್ ಇನ್ಕ್ಲೂಸಿವ್ ನಥಿಂಗ್ ವಿಲ್ ಸಸ್ಟೈನ್. ಯಾವುದೇ ಆದರೂ ಒಂದು ಪೊಸಿಷನ್, ಒಂದು ಸ್ಕೀಮ್ಸ್ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಫ್ರಮ್ ಎನಿಥಿಂಗ್, ನಿಮ್ಮದು ಏನೇ ಇದ್ರು ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಕೀಪ್ ಎವಾಲ್ವಿಂಗ್. ಈಗ ನಾನು ಯಾವುದೋ ಒಂದು ಕಾಲದಲ್ಲಿ ಒಂದು ಪೊಸಿಷನ್ ಜಾಬ್ಗೆ ಬಂದಿದ್ದೀನಿ, ಒಂದು ಅಧಿಕಾರ ಹಿಡ್ದಿದ್ದೀನಿ, ಒಬ್ಬ ಪೊಲಿಟಿಷಿಯನ್ ಆಗಿದ್ದೀನಿ, ಅಲ್ಲಿಗೆ ಮುಗೀತು ಅನ್ನೋ ಥರ ಇಲ್ಲ. ಯು ಹ್ಯಾವ್ ಟು ಕೀಪ್ ಎವಾಲ್ವಿಂಗ್, ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ಅಪ್ಡೇಟೆಡ್, ಯು ಹ್ಯಾವ್ ಟು ಕೀಪ್ ಲರ್ನಿಂಗ್. ಲರ್ನಿಂಗ್ ಇಸ್ ಅ ವೆರಿ ಬಿಗ್ ಮೆಸೇಜ್ ಐ ವಾಂಟ್ ಟು ಗಿವ್. ಪವರ್ ಇಂದ ಏನಾದರೂ ಏನೇ ಯಾವುದ್ರಿಂದಾನೇ ಆದರೂ, ಹಣದಿಂದ ಯಾವುದನ್ನು ಬರೋದಿಲ್ಲ. ಐ ಥಿಂಕ್ ಮಾನಿಟರಿ ಅಚೀವ್ಮೆಂಟ್ ಇಸ್ ನಥಿಂಗ್. I mean, it comes as a byproduct of all your achievements. Definitely. By end of the day, we all have bills to pay. Bills ಇರತ್ತೆ, we need finance. Definitely. ಆ ಥರ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡಕ್ಕೆ ಬರೋಲ್ಲ. ಬಟ್ ಟು ಸಸ್ಟೈನ್ ಪವರ್ ಆ್ಯಂಡ್ ಇದು ಅಂತ ಹೇಳೋದಾದ್ರೆ ಯಾರೇ ಆದ್ರೂ ಈ ಶುಡ್ ಬಿ, ಏನು ಹೇಳ್ತೀವಿ, ದರ್ ಇಸ್ ಒನ್ ಟರ್ಮ್, ಪ್ರಸ್ತುತ ಅನ್ನಿಸ್ಬೇಕು, ಪ್ರಸ್ತುತವಾಗಿರ್ಬೇಕು, ರಿಲೆವೆಂಟ್ ಆಗಿರೋ. ರಿಲೆವೆನ್ಸ್ ಇಸ್ ಮುಖ್ಯ, ಇಂಪಾರ್ಟೆಂಟ್, ಎವಾಲ್ವಿಂಗ್ ಆ್ಯಂಡ್ ಇನ್ಕ್ಲೂಸಿವ್. ಸೊ ಐ ಥಿಂಕ್ ದೀಸ್ ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಯು ಟು ಸಸ್ಟೈನ್ ಇನ್ ಎನಿ ಪ್ಲೇಸ್. ಈಗ ನೀವು ಫ್ಯಾಮಿಲಿನಲ್ಲೂ ಸಹ ಒಬ್ಬ ಹೆಡ್ ಆಫ್ ದ ಫ್ಯಾಮಿಲಿ ಆಗಿರ್ಬೇಕು ಅಂತ ಹೇಳಿದ್ರೆ ಅವ್ರೆಲ್ಲಾರ ಒಂದು ಇನ್ಕ್ಲೂಸಿವ್ ವೇನಲ್ಲಿ ಕೆಲಸ ಮಾಡಬೇಕು. ಮನೆಯ ಸದಸ್ಯರೆಲ್ಲಾರ ಆಗು ಹೋಗುಗಳು, ಅವರ ಬೇಕು ಬೇಡಗಳನ್ನ ಇಟ್ಕೊಂಡು ಗಣನೆಗೆ ತಗೊಂಡು ಕೆಲಸ ಮಾಡೋದಾದ್ರೆ ಅವನು ಹೆಡ್ ಆಫ್ ದ ಫ್ಯಾಮಿಲಿ, ಅವಳು ಇರ್ತಾರೆ. ಅದರ್ವೈಸ್ ದ ಸಿಸ್ಟಮ್ ಕೊಲಾಪ್ಸಸ್. ಇದರಲ್ಲೂ ಅಷ್ಟೇ. ಈಗ ಪವರಿಗೆ ಬಂದಿದ್ದೀನಿ, ನಾನೊಬ್ರು ಪೊಲಿಟಿಷಿಯನ್, ಐ ಆಮ್ MP, MLA, ಮಿನಿಸ್ಟರ್, ಏನೇ ಹೇಳಿದ್ರು, ಯು ವಿಲ್ ಬಿ ಇನ್ ಪವರ್ ಅಂಟಿಲ್ ಅಕ್ರಾಸ್ ದ ಟೇಬಲ್ ಆಲ್ ಸಾರ್ಟ್ ಆಫ್ ಪೀಪಲ್ ಆರ್ ದೇರ್. ಈ ಒಂದು ಟೇಬಲ್ ಅಕ್ರಾಸ್ there should be representation from every segment of the society, every segment of the class. ಎಲ್ಲರೂ ಇರಬೇಕು. ಎಲ್ಲರ ಒಂದು ಬೇಕು ಬೇಡಗಳನ್ನ ತಿಳ್ಕೊಂಡು ಮಾಡೋನೇ ನಿಜವಾದ ನಾಯಕ ಅಥವಾ ನಾಯಕಿ. ಆ್ಯಂಡ್ ಆಫೀಸರ್ ಆಲ್ಸೋ, ಅವ್ರ ಟೀಮ್ ಮೆಂಬರ್ಸನ್ನು ವಿ ಹ್ಯಾವ್ ಟು ಟೇಕ್ ಇನ್ ಕಾನ್ಫಿಡೆನ್ಸ್. ಆಮೇಲೆ ಹೋಗುವಂಥದ್ದು, ಮುಂದಕ್ಕೆ ಹೋಗುವಂಥದ್ದು, ಇನ್ಕ್ಲೂಸಿವ್ ಪ್ಲಾನಿಂಗ್ ಮಾಡುವಂಥದ್ದು, ಎಲ್ಲರ ಒಳಿತಿಗಾಗಿ ಮಾಡುವಂಥದ್ದು ಇಸ್ ದ ಲರ್ನಿಂಗ್ ವಾಟ್ ಐ ಗಾಟ್. ಓಕೆ. ಆ್ಯಂಡ್ ಎಲ್ಲ ಕೆಲಸಗಳಲ್ಲೂ ಒಂದು ಹೈ ಸಿಗುತ್ತೆ, ಇಲ್ಲ ಒಂದು ಮೋಟಿವ್ ಇರುತ್ತೆ. ಇದು ನಾನು ಮಾಡ್ತಿದ್ದೀನಿ ಅಂದರೆ ಈ ಉದ್ದೇಶಕ್ಕೆ ಅಂತ. ಈಗ ನಾನು ಈ ಶೋ ನಡೆಸ್ಕೊಡ್ತಿದ್ದೀನಿ ಅಂದರೆ ಇಲ್ಲಿ ನನಗೇನೋ ಹೈ ಇದೆ. ಸೊ ಆ್ಯಂಡ್ ಆಡಿಯನ್ಸ್ ನೋಡ್ತಿದ್ದಾರೆ ಅಂತಂದರೆ ಪ್ರಾಬಬ್ಲಿ ಒಂದು ಟೇಕ್ ಅವೇ ಇದೆ, ಒಂದು ಹೈ ಕೊಡುತ್ತೆ ಆ ವಿಷಯ ಅನ್ನೋ ವಿಷಯಕ್ಕೆ ನೋಡ್ತಿರ್ತಾರೆ. ಬೀಯಿಂಗ್ ಆನ್ IAS ಆಫೀಸರ್, ನಿಮಗೆ ಹೈ ಕೊಡುವಂಥ ವಿಷಯ ಯಾವುದು ನಿಮ್ಮ ಕೆಲಸದಲ್ಲಿ? Because it is very important at the end of the day. Exactly, because I have worn hats of many hats I have worn. ನಾನು ಹೇಳಿದೆ, ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆಸ್ ರಿಸರ್ಚ್ ಸೈಂಟಿಸ್ಟ್. ಅದೆಲ್ಲ ನೋಡಿಕೊಂಡು ಈವನ್ ಪೀಪಲ್ ಆಸ್ಕ್ ಮೀ ಯಾಕೆ ಯೂನಿವರ್ಸಿಟಿನಲ್ಲಿ ಸೆಟ್ಲ್ ಆಗಬಾರ್ದು, ಇಟ್ಸ್ 10 to 4 ಜಾಬ್, ಆ ಥರ ಯೂನಿವರ್ಸಿಟಿ ಪ್ರೊಫೆಸರ್ಸ್, ರಿಸರ್ಚ್ ಆ ಥರ. ಅಂದ್ರೆ ಈ ಹೈ ಅಂತ ಹೇಳಿದ್ರಲ್ಲ, ನನಗೆ ಆ ಹೈ ಸಿಗೋದೇ ಇಂಪ್ಲಿಮೆಂಟೇಷನ್ ಅಲ್ಲಿ. ಇಟ್ ಇಸ್ ಲೈಕ್ ಮೈ ಪ್ಯಾಷನ್. ಇಫ್ ಐ ಹ್ಯಾವ್ ಟು ಡಿಫೈನ್ ಮೈ ಪ್ಯಾಷನ್, ನಾನು ತುಂಬಾ ಅಂದ್ರೆ ಕೆಲವೊಂದು ಎಕ್ಸ್ಪೀರಿಯನ್ಸ್, ನಾಟ್ ಸೋ ಗುಡ್ ಎಕ್ಸ್ಪೀರಿಯನ್ಸಸ್ ಆಲ್ಸೋ ದೇ. Because for some of the projects, for some of the work, I put my heart and spirit.
ಹಾಕಿ ನಾನು ಮಾಡಿರುವಂಥದ್ದು ಇದೆ. ಹ್ಮ್ ಸೊ ವಿತ್ ಆಲ್ ಮೈ ಇಂಟ್ರೆಸ್ಟ್, ಆಲ್ ಮೈ ಡೆಡಿಕೇಶನ್, ಐ ಡಿಡ್ ಸಮಥಿಂಗ್. ಹ್ಮ್ ಬಟ್ ವೆನ್ ಯು ಪ್ರೆಸೆಂಟ್ ಇಟ್ ಟು ಸಮ್ ಒನ್, ಹ್ಮ್ ದೇ ಜಸ್ಟ್ ಥ್ರೋ ಇಟ್ ಅವೇ, ಅಥವಾ ಹ್ಮ್ ಇಟ್ಸ್ ಆಫ್ ನೋ ಸಿಗ್ನಿಫಿಕೆನ್ಸ್ ಹ್ಮ್ ಅಂದಾಗ ನಂಗೆ ಬೇಜಾರಾಗುತ್ತೆ. ಸೊ ಹಿಯರ್ ಇನ್ ಮೈ ಪ್ರೆಸೆಂಟ್ ಥಿಂಗ್, ಮೋಸ್ಟ್ ಆಫ್ ದ ಟೈಮ್ ದೆನ್ ಇಟ್ ಸೆಲ್ಫ್ ಐ ಡೈವರ್ಟೆಡ್ ಮೈ ಪಾತ್. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮನು, ಇಫ್ ದರ್ ಇಸ್ ಎನಿಥಿಂಗ್ ಅಂದರೆ ಆಫ್ಟರ್ ಆಲ್ ಚಿಂತನೆ ಮಂಥನೆಗಳೆಲ್ಲ ಆದಮೇಲೆ, ಆಫ್ಟರ್ ಅಪ್ರೂವಲ್ ಆಫ್ ಅವರ್ ಅಥಾರಿಟೀಸ್ ಎಲ್ಲ ಆದಮೇಲೆ, ವಿ ವಿಲ್ ಸೈನ್ ದ ಆರ್ಡರ್ಸ್. ಸೊ ದ ಮೊಮೆಂಟ್ ಐ ಸೈನ್ ಆ್ಯಂಡ್ ಸೆಂಡ್, ಇಟ್ ರೀಚಸ್ ಟು 34 states in the country. ಹ್ಮ್ So that is my high. ವಾವ್ ಎಸ್ So that immediately gets implemented, and at least work starts rolling out. ಹೆಂಗಿತ್ತು ಮೊದಲನೇ ಸಲದ ಎಕ್ಸ್ಪೀರಿಯನ್ಸ್ ಆಫ್ಟರ್ ಸೈನಿಂಗ್ ಎ ಪೇಪರ್, ಆಫ್ಟರ್ ಸೈನಿಂಗ್ ಎ ಡಾಕ್ಯುಮೆಂಟ್ ವೇರ್ ಇಟ್ ಗಾಟ್ ಇಂಪ್ಲಿಮೆಂಟೆಡ್? ನಿಮಗೆ ಅದನ್ನ ಒಂದು ಹೇಳಬೇಕು. ಫಂಡ್ ರಿಲೀಸ್ ಫಸ್ಟ್ ಇಯರ್ ಫಾರ್ ದ 1 year ಥಿಂಗ್ ಐ ಹ್ಯಾಂಡಲ್ಡ್ ಇಟ್. ಇವಾಗ ಬೇರೆ ಡೈರೆಕ್ಟರ್ ಹೋಗಿದೆ ಅದು. ಸೊ ಅದೇನಾಯ್ತು, ಐ ಯೂಸ್ ಟು ಸೈನ್ ರಿಲೀಸಸ್ ಟು ಸ್ಟೇಟ್ಸ್, ಗೊತ್ತು ನಿಮಗೆ, ಸಾವಿರಾರು ಕೋಟಿಗಳಲ್ಲಿ. ಸೊ ಅದಾದ್ಮೇಲೆ ಒನ್ಸ್ ದ ಮೆಸೇಜ್ ಸ್ಟಾರ್ಟೆಡ್ ಕಮಿಂಗ್ ಟು ಮೈ ಮೊಬೈಲ್, ಯು ಹ್ಯಾವ್ ರಿಲೀಸ್ಡ್ 34,000 crores. ಓ ಮೈ ಗಾಡ್, 34,000 ಕೋಟಿ. ಅಲ್ಲ, ಆ ಥರ ಇಟ್ಸ್ ಅ ಸ್ಮಾಲ್ ಒನ್. Okay. 937,000 crores ಹ್ಯಾಸ್ ಬಿನ್ ರಿಲೀಸ್ ಟು. ನನ್ನ ಮೆಸೇಜ್ ಇದೆ, ಅಟ್ಲೀಸ್ಟ್ ನಾನು ಅದು ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೋಬೇಕು. ಓಕೆ. ಸೊ ನಮ್ಗೆ ಸಿಗ್ನೇಟ್ರಿ ಇದು ಕೊಟ್ಟಿರ್ತಾರಲ್ಲ, ಆ ಮೆಸೇಜ್ ಎಲ್ಲ ನನ್ನ ಮೊಬೈಲಿಗೆ ಬರುತ್ತೆ. ದೆನ್ ಫಾರ್ ದ ಫಸ್ಟ್ ಟೈಮ್ ಐ ವಾಸ್ ರಿಯಲಿ ಶಾಕ್ಡ್. ಓಕೆ, ಇದು ನಾವೆಲ್ಲ ಏನ್ ಹೇಳ್ತೀವಿ, ಥ್ರೂ ಅಸ್ ಅಷ್ಟೇ ಅದು. ಬಟ್ ಈವನ್ ದೆನ್ ಇಟ್ಸ್ ಅ ಫೀಲ್ ಆಫ್ ಕಂಟೆಂಟ್. ಅಂಡ್ ಎಂತ ದೊಡ್ಡ ಜವಾಬ್ದಾರಿ ಅಲ್ವಾ, ಒನ್ ಸಿಗ್ನೇಚರ್ ಕ್ಯಾನ್ ಮೇಕ್ ದಿ ಅದು- ಎಂಟೈರ್ ನೇಷನ್ ಇಂಟು ಟೇಕ್ ಎ ಡಿಫರೆಂಟ್ ಪಾತ್. ಮತ್ತೆ ಅಂದ್ರೆ ಸ್ವಲ್ಪ ಡಿಸ್ಕ್ರಿಪೆನ್ಸಿ ಇದ್ರೂ ವಿ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್, ಅಕೌಂಟಬಲ್ ಆಗುತ್ತೆ. ಸೊ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಎಲ್ಲ ನೋಡಿ ಮಾಡಿ ವೆನ್ ವಿ ರಿಲೀಸ್ ದ ಅಮೌಂಟ್, ಅಂದ್ರೆ 4 ಹಂತಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ರಾಜ್ಯಗಳಿಗೆ ಕೇಂದ್ರದಿಂದ. ಸೊ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸ್ಕ್ರೂಟ್ನಿ ಮಾಡಿ, ಈವನ್ 1 ರೂಪಿ ಹೆಚ್ಚು ಕಡಿಮೆ ಆಗೋಗಿಲ್ಲ ಅಂದ್ರೆ ಯು ಶುಡ್ ಅಪ್ರಿಷಿಯೇಟ್ ಅವರ್ ಸಿಸ್ಟಮ್. ಎಷ್ಟು ವೆಲ್ ಸ್ಕ್ರೂಟನೈಸ್ಡ್ ಸಿಸ್ಟಮ್ ಅಂತ ಹೇಳಿ. ನಾವೆಲ್ಲ ನಿಮಿತ್ತ ಮಾತ್ರ ಅಷ್ಟೇ. ಸಿಸ್ಟಮ್ ರನ್ಸ್ ಫಾರ್ ಎವರ್. ಅಂಡ್ ವಿ ಆಲ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಂಗ್ಸ್ಟರ್ಸ್ಗೆ, ದ ಸಿಸ್ಟಮ್, ದ ಗವರ್ಮೆಂಟ್ ಆಫ್ ಇಂಡಿಯಾ ಸಿಸ್ಟಮ್ ಏನ್ ಬಿಲ್ಟ್ ಮಾಡಿದೀವಿ ಓವರ್ ದ ಇಯರ್ಸ್, ಇಟ್ಸ್ ಎನಾರ್ಮಸ್. ಅಂಡ್ ಎಫಿಷಿಯನ್ಸಿ ಲೆವೆಲಲ್ಲಿ ಬಿಕಾಸ್ ಆಫ್ ಸಮ್ ಥಿಂಗ್ಸ್ ಇಟ್ ಮೈಟ್ ಬಿ ಇದು, ಬಟ್ ಪ್ಲೀಸ್ ಹ್ಯಾವ್ ದ ಫೀಲಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇಟ್ಸ್ ಅ ವೆರಿ ಹ್ಯೂಜ್ ಸಿಸ್ಟಮ್ ವಾಟ್ ವಿ ಹ್ಯಾವ್ ಬಿಲ್ಟ್. ಯಾಕೆ ಅಂತ ಹೇಳಿದ್ರೆ, ನೀವು ಸುಮ್ಮನೆ ಒಂದು ಅನಾನಿಮಸ್ ಆಗಿ ಒಂದು ಲೆಟರ್ ಸಬ್ಮಿಟ್ ಮಾಡಿ ಯಾವುದೇ ಮಿನಿಸ್ಟ್ರಿಗೆ, ಡಿಪಾರ್ಟ್ಮೆಂಟ್, ಇಟ್ ವಿಲ್ ಬಿ ಸ್ಟೋರ್ಡ್ ಫಾರ್ ನೆಕ್ಸ್ಟ್ 100 years ವಿತ್ ಅ ಫೈಲ್ ನೇಮ್, ಫೈಲ್ ನಂಬರ್. ನೀವು ಮನು ಈ ಇಯರ್ ಅಲ್ಲಿ ಈ ಲೆಟರ್ ಕೊಟ್ಟಿದ್ರು ಅಂತ ನೀವು ಮತ್ತೆ ಹೋಗಿ 25 ವರ್ಷ ಆದ್ಮೇಲೆ ಕೇಳಿದ್ರು ನಾವು ಅದನ್ನ ತೆಗಿಬಹುದು. ಯು ಕ್ಯಾನ್ ರಿಟ್ರೀವ್ ದಟ್ ಫೈಲ್. ಸೊ ಇಷ್ಟು ಒಂದು ಜನಸಂಖ್ಯೆ ಇರುವಂತ ದೇಶದಲ್ಲಿ ಈ ಮಟ್ಟದ ಡಾಕ್ಯುಮೆಂಟೇಶನ್, ಈ ಮಟ್ಟದ ಒಂದು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್, ಹ್ಯಾಟ್ಸ್ ಆಫ್ ಟು ಅವರ್ ಕಾನ್ಸ್ಟಿಟ್ಯೂಷನ್ ಅಂಡ್ ಅವರ್ ಗವರ್ನೆನ್ಸ್ ಸಿಸ್ಟಮ್. ಅದು ನನಗೆ ವೆರಿ ಬಿಗ್ ಲರ್ನಿಂಗ್. ಯಾಕೆ ಅಂತ ಹೇಳಿದ್ರೆ, ಈವನ್ 1 ರೂಪಿ ರಿಲೀಸ್ ಆಗಬೇಕು ಅಂದ್ರೂ ಸುಮ್ಮನೆ ಆಗಲ್ಲ. ಸೊ ಇಟ್ goes through the entire process. There are many steps where we validate and then that funds are released. ಓಕೆ. ಎಲ್ಲೂ ಯಾವುದೇ ತರದ ಡಿಸ್ಕ್ರಿಪೆನ್ಸಿ ಆಗೋದಕ್ಕೂ ಸಾಧ್ಯ ಇಲ್ಲ. ಅಂಡ್ ಅದ್ರ ಬಗ್ಗೆ ಗೌರವ ಇರಬೇಕು ನಮ್ಮ ಯಂಗ್ಸ್ಟರ್ಸ್ಗೆ. ಸರ್ಕಾರದ ಕೆಲಸಗಳು ಅಂದ್ರೆ ಬೇರೆ ಎಲ್ಲ ಇದೆ ಬಿಡಿ, ಅದೆಲ್ಲ ಪಾರ್ಟ್ ಆಫ್ ದ ಇದು ಅಂತ ಹೇಳ್ಬೋದು. ಬಟ್ ದ ಕೋರ್ ಏನಿದೆ ಅದ್ರ ಬಗ್ಗೆ ಗೌರವ ಇಟ್ಕೊಳ್ಳಿ. ದೇಶದ ಬಗ್ಗೆ ಅಭಿಮಾನ ಇರಲಿ, ದೇಶದ ಬಗ್ಗೆ ಅದನ್ನ ಹೇಗೆ ನಮ್ಮ ಒಂದು ಆಡಳಿತ ಚಕ್ರ ಅನ್ನೋದು ನಡ್ಕೊಂಡು ಹೋಗ್ತಾ ಇದೆ, ಅದು ಸುಲಭದ ಮಾತಲ್ಲ. ತುಂಬಾನೇ ಬ್ರೈನ್ಸ್ ಹ್ಯಾವ್ ಗಾನ್ ಬಿಹೈಂಡ್ ಇಟ್, ದೇ ಹ್ಯಾವ್ ಪುಟ್ ಲಾಟ್ಸ್ ಆಫ್ ವರ್ಕ್ ಅಂಡ್ ಇದೆಲ್ಲ ಇನ್ವೆಸ್ಟ್ ಆಗಿರುತ್ತೆ. ಸೊ ಲೆಟ್ಸ್ ಬ್ರಿಂಗ್ ಎಫಿಷಿಯನ್ಸಿ ಇದರ್ ಆಸ್ ಅ ಇನ್ಸೈಡರ್ ಆರ್ ಔಟ್ಸೈಡರ್. ಬರೀ ಸರ್ಕಾರಿ ವ್ಯಕ್ತಿನೇ ಆಗಿರ್ಬೇಕು ಅಂತೇನಿಲ್ಲ, ಔಟ್ಸೈಡರ್ ಆಗಿನೂ ಸಹ ಹೌ ವಿ ಕ್ಯಾನ್ ಪಾರ್ಟ್ನರ್ ವಿತ್ ಗವರ್ಮೆಂಟ್, ಅದನ್ನ ಸಹ ಮಾಡ್ಬೋದು. ಸೊ ಲೆಟ್ ಅಸ್ ಜಾಯಿನ್ ಹ್ಯಾಂಡ್ಸ್ ಇನ್ ದಿಸ್ ಸಾಗಾ ಆಫ್ ಬಿಲ್ಡಿಂಗ್ ಅವರ್ ಇಂಡಿಯಾ, ಮೇಕಿಂಗ್ ಇಟ್ ಪ್ರಾಸ್ಪರಸ್ ಅಂತ ನಾನು ಕೇಳ್ತೀನಿ. ಅಂಡ್ ತುಂಬಾ ಸರಿ
ಒಂದು ಗಾದೆ ಮಾತಲ್ಲಿ ಹೇಳ್ತಿರ್ತೀವಿ, ಮನೆ ಹೊರಗಿಂದ ನೋಡಕ್ ಸೂಪರ್ ಆಗಿ ಕಾಣ್ತಿರುತ್ತೆ, ಒಳಗೋದಾಗ ನೋಡಿದ್ರೆ ಅಲ್ಲ ಗೊತ್ತಾಗುತ್ತೆ ಅಂದ್ರೆ ಇದು ಅಂತ ದೂರದ ಬೆಟ್ಟ ನುಣ್ಣಗೆ ಅಂತಾನು ಹೇಳ್ತಾ ಇರ್ತೀವಿ. ಸೊ ಆ ತರ ಅಂದ್ರೆ ನಮಗೆ ಹೊರಗಿಂದ ನೋಡ್ಬೇಕಾದ್ರೆ ಸುಪ್ರೀಂ ಪವರ್ ಇದು ಅಂದ್ರೆ ಅವ್ರೊಂದ್ ದೇಶನ ಮಾರ್ಪಾಡ್ ಮಾಡ್ಬೋದು ಈ ತರ ಎಲ್ಲ ಅಂತ ಅನ್ಸ್ತಿರುತ್ತೆ. ಬಟ್ ಇಂಟರ್ನಲಿ ನಿಮ್ಗೆ ಅದ್ರ ಪ್ರೆಷರ್ಸ್ ಆಗ್ಲಿ ಅಥವಾ ಅದ್ರದ್ದು ಒಂದು ಆ ಚೌಕಟ್ಟಾಗ್ಲಿ ಫೀಲ್ ಆಗ್ತಾ ಇರುತ್ತೆ. ಅಲ್ಲಿ ಹಾನೆಸ್ಟಿ ಬರುತ್ತೆ, ಪವರ್ ಬರುತ್ತೆ, ವೇರ್ ಸಜೆಸ್ಟಿವ್ ಫೀಡ್ಬ್ಯಾಕ್ಸ್ ಬರ್ತಿರುತ್ತೆ, ಇಂಪ್ಲಿಮೆಂಟೇಷನ್ಸ್ ಅಂತ ಬರುತ್ತೆ, ಸುಮಾರಷ್ಟು ವಿಷಯಗಳು ಬರುತ್ತೆ. ಅಲ್ಲಿ ಆ ಬಿಲೀಫ್ ಸಿಸ್ಟಮ್ನ ದಿನ ಹಂಗೆ ಇಟ್ಕೊಳ್ಳೋದು ಹೇಗೆ? ಈಗ ಮಾರ್ಪಾಡ್ ಮಾಡೋದು ಅಂತ ಹೇಳಿದ್ರಲ್ಲ ಮನು, 100% ನನಗೆ ತುಂಬಾ ಈ ಹೈ ಅಂತಾನೆ ಹೇಳಿದ್ರಲ್ಲ, ಹ್ಮ್. ಒಂದೊಂದ್ಸಲಿ ಎಷ್ಟು ಒಂದು ಎಕ್ಸೈಟ್ಮೆಂಟ್ ಅನ್ಸುತ್ತೆ ಅಂದ್ರೆ 7-8 ಈವ್ನಿಂಗ್ 7 o'clock 8 o'clock ವರೆಗೂ ಮೀಟಿಂಗ್ಸು ಅದು ಇದು ನಡೀತಿರುತ್ತೆ. ದ ಇಂಪಾರ್ಟೆನ್ಸ್ ವಿ ಗಿವ್ ಟು ಮೈನ್ಯೂಟ್ ಡೀಟೇಲ್ಸ್, ಐ ಅಶ್ಯೂರ್ ಯು, ಎಷ್ಟು ಡೆಲ್ಲಿನಲ್ಲಿ ಇಂಜಿನ್ ಅನ್ನೋದು ಫಾಸ್ಟ್ ಆಗಿ ಟರ್ನ್ ಅಪ್ ಆಗ್ತಾ ಇದೆ, ಆಯಿಲಿಂಗ್ ಆಗ್ತಾ ಇದೆ, ಅಥವಾ ಏನೋ ಸ್ವಲ್ಪ ತುಕ್ಕಿಡ್ದಿರೋ ಅಂತ ಸಿಸ್ಟಮ್ಗೆ ಆಯಿಲಿಂಗ್ ಆಗಿರ್ಬೋದು, ಹ್ಮ್. ಅಥವಾ ಸ್ಪೀಡ್ನ ತರುವಂಥದ್ದಾಗಿರ್ಬೋದು, ಖಂಡಿತವಾಗ್ಲೂ ತುಂಬಾನೇ ವೇಗನ ಪಡಿತಾ ಇದೆ ಹ್ಮ್. ನಮ್ಮ ಗವರ್ನೆನ್ಸ್ ಅನ್ನುವಂಥದ್ದು. ಆ್ಯಂಡ್ ಎವ್ರಿ ಡೇ, ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್ ಇನ್ ಮಿನಿಸ್ಟ್ರಿ ಇಸ್ ಲೈಕ್ ಅ ನ್ಯೂ ಲರ್ನಿಂಗ್. ನಾವು ಯಾವಾಗಲೂ ಹೊಸತನಕ್ಕೆ ನಾವು ಹುಡುಕಾಟ ನಡೆಸ್ತಾ ಇರ್ತೀವಿ. ಇನ್ನೊಂದೇನು ಅಂತ ಹೇಳಿದ್ರೆ ಬರೀ ನಾವೇ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆಧಾರ್ ಹೇಗಾಯ್ತು, ಆಧಾರ್ ಕಾರ್ಡ್ ಇಸ್ ಅ ವೆರಿ ಡಿಜಿಟಲ್ ಮಾಸ್ಟರ್ ಸ್ಟ್ರೋಕ್, 12 ಡಿಜಿಟ್ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಹ್ಮ್. ಅದು ಹೇಗಾಯ್ತು ಅಂತ ನೀವು ನೋಡಿದ್ರೆ ಡಾಕ್ಯುಮೆಂಟ್ರಿ ಇದೆ ನೆಟ್ಫ್ಲಿಕ್ಸ್ ಅಲ್ಲಿ. ಹ್ಮ್. ಇಟ್ಸ್ ಅ ರಿಯಲ್ ಎಕ್ಸಲೆನ್ಸ್ ಆಫ್ ಟೆಕ್ನಾಲಜಿ, ಆಫ್ ಇಂಪ್ಲಿಮೆಂಟೇಷನ್, ಎವ್ರಿಥಿಂಗ್. ಫಾರ್ ಅ ಕಂಟ್ರಿ ಲೈಕ್ ಅಸ್ ಆ ಥರದ್ದು ಒಂದು ಇಂಡಿವಿಜುವಲ್ ಐಡೆಂಟಿಟಿ ತರಬೇಕು ಅಂದ್ರೆ ಇನಿಷಿಯಲಿ ಇಟ್ ವಾಸ್ ಲಾಫ್ಟ್ ಅಬೌಟ್. ನಮ್ಮ UPI ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, UPI ಆಗಿರ್ಬೋದು, ಪೇಮೆಂಟ್ಸು, ಟ್ರಾನ್ಸ್ಫರ್ಸು, ಮನಿ ಟ್ರಾನ್ಸ್ಫರ್ಸು, ಫಂಡ್ ರಿಲೀಸಸ್, ದೀಸ್ ಆರ್ ನಾಟ್ ಅ ಜೋಕ್ ಫಾರ್ ಅ ಕಂಟ್ರಿ ಲೈಕ್ ಇಂಡಿಯಾ. ಬಟ್ ಎಲ್ಲದರಲ್ಲೂ ನಾವು ಹೇಗೆ ಸ್ಪೀಡ್ ಅಪ್ ತರ್ತಾ ಇದೀವಿ, ಎಫಿಷಿಯನ್ಸಿ ತರ್ತಾ ಇದೀವಿ, ಇದೆಲ್ಲ ನಿದರ್ಶನಗಳು ಅದ್ರ ಬಗ್ಗೆ. ಸೊ ಈ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ಒಂದು ತಲೆಯಲ್ಲಿ ಹೊಡ್ತಾ ಇತ್ತು ನಂಗೆ. ಪವರ್ ಬಗ್ಗೆ ಮಾತಾಡ್ತಿದ್ವಿ. ಒಂದು ಕಾಮಿಕಲ್ ವೇಲ್ ಹೇಳಬೇಕು ಅಥವಾ ಕ್ಯಾಶುವಲ್ ವೇಲ್ ಹೇಳಬೇಕು ಅಂದ್ರೆ KGF ಸಿನಿಮಾದಲ್ಲಿ ಒಂದು ವಿಷಯ ಬರುತ್ತೆ. ಆ ಚಿಕ್ಕ ಹುಡುಗ ನೀವು ಸ್ವಲ್ಪ ಫಿಲ್ಮ್ ರಿಲೇಟೆಡ್ ಇರೋದ್ರಿಂದ ನೀವು ತರಲೇಬೇಕದು. ಸೊ ಆ ಹುಡುಗ ಒಬ್ಬ ಹುಚ್ಚಿನ ಕೇಳ್ತಾನೆ ಮನೆಯಿಂದ ಹೋಗ್ಬೇಕಾರೆ, ಏನು ಅಂತ ಪವರ್ ಅಂತ ಅವನು ಹೇಳ್ತಾನೆ. ಸೊ ಪವರ್ ಇಸ್ ದ ಅಲ್ಟಿಮೇಟ್ ಥಿಂಗ್, ಎಲ್ಲಿ ಸಿಗುತ್ತೆ ಅದು ಪವರ್, ಎಲ್ಲಿ ಸಿಗುತ್ತೆ ಅಂತ ಅವ್ನು ಕೇಳ್ತಿರ್ತಾನೆ. ನಂಗೆ ಸಿನಿಮಾ ನೋಡಿದ್ಮೇಲೆ ಅನ್ಸ್ತು, ಹೌದಲ್ವಾ, ಅಂದ್ರೆ ಸುಪ್ರೀಂ ಅಂದ್ರೆ ಒಂದು ಅತ್ಯಂತ ಶ್ರೇಷ್ಠವಾದ ಏನಾದ್ರೂ ಒಂದು ರೀಚಬಿಲಿಟಿ ಇದೆ ಅಂದ್ರೆ ಅದು ಪವರ್ ಅಂತ. ಅದಲ್ಲದೆ ಈಗ ಪಾಲಿಟಿಷಿಯನ್ಸ್ ಆಗ್ಲಿ, ಒಂದು ಸಲಿ ಪವರ್ ನೋಡಿದವರು ಮತ್ತೆ ಗೆಲ್ಬೇಕು ಅಂತ ಅವರು ಹಪಾಪಿ ಇರುತ್ತಲ್ಲ, ಅದು ಆಗ್ಲಿಲ್ಲ ಅಂತಂದ್ರೆ ಅದೊಂದು ಫ್ರಸ್ಟ್ರೇಷನ್ ಇರುತ್ತೆ. ಬಿಕಾಸ್ ಅವ್ರಿಗೆ ದುಡ್ಡಿಗೆ ಕಡಿಮೆ ಇರಲ್ಲ, ಲೈಫ್ ಸ್ಟೈಲ್ ಕಮ್ಮಿ ಇರಲ್ಲ, ತುಂಬಾ ಚೆನ್ನಾಗಿ ಬದುಕ್ತಿರ್ತಾರೆ. ಬಟ್ ಅಗೈನ್ ಅದು ಆ ಪವರ್ ಅಲ್ಲಿ ಇರ್ಬೇಕು ಅನ್ನೋದಿದೆಯಲ್ಲ, ನೀವು ಆ ಲೆವೆಲ್ ಅಲ್ಲಿ ನೋಡ್ಬೇಕಾದ್ರೆ ಅದನ್ನ ಯಾವ ರೀತಿ ಡಿಫೈನ್ ಮಾಡ್ತೀರಾ? ಅಂದ್ರೆ ಇದು ಪವರ್ ಅಫ್ ಕೋರ್ಸ್ ನೇಷನ್ ನ ಬಿಲ್ಡ್ ಮಾಡೋದಕ್ಕೆ, ಬಟ್ ಇಂಡಿವಿಜುವಲಿ ಪ್ರತಿಯೊಬ್ಬರ ಲೆವೆಲ್ ಅಲ್ಲೂ ಒಂದು ಪವರ್ ಅನ್ನೋದಿರುತ್ತೆ, ಈಕ್ವೇಶನ್ ಅಂತ. ಅದನ್ನೇ ವೆರಿ ಗುಡ್, ಅಗೇನ್ ಯು ಆರ್ ವಿಸಿಟಿಂಗ್ ದಟ್ ಪಾಯಿಂಟ್. ನನ್ಗೆ ಏನ್ ಅನ್ಸುತ್ತೆ, ಈಗ ನೀವ್ ಹೇಳಿದೆ ದುಡ್ಡಿರುತ್ತೆ, ನಾನು ಅವಾಗ್ಲೇ ಹೇಳ್ದೆ ಮನಿ ಡಸಂಟ್ ಮೇಕ್ ಎನಿ ಮೀನಿಂಗ್ ಅಂಟಿಲ್ ಯು ಹ್ಯಾವ್ ಸಮಥಿಂಗ್ ಇದು ಅಂತ. ಪವರ್ ಅಗೇನ್ ಲಾಟ್ ಆಫ್ ಪೀಪಲ್ ಸೇ ಪವರ್ ಕಮ್ಸ್ ವಿತ್ ಮೆನಿ ರೆಸ್ಪಾನ್ಸಿಬಿಲಿಟಿ, ಅದು ಇದು ಎಲ್ಲ ಅದಿದೆ. ಬಟ್ ಇವತ್ತಿನ ಕಾಲದಲ್ಲಿ ನಾವು ಆನ್ವರ್ಡ್ಸ್ ಈ AI ಬಗ್ಗೆ ಮಾತಾಡಿದ್ವಿ, ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ವಿ. ಇವತ್ತಿನ ದಿನ ಪಾಲಿಟಿಕ್ಸ್ ಅನ್ನೋದು ಸುಲಭ ಅಲ್ಲ. ಈಗ 10 ಜನನ್ನ ನೀವು ಕನ್ಸೆನ್ಸಸ್ ಅಲ್ಲಿ ತಗೊಳ್ಳೋದು ಎಷ್ಟು ಕಷ್ಟ ಇದೆ. ಈಗ ವಿ ಡೋಂಟ್ ನೋ ವಾಟ್ ದೇ ಗೆಟ್ ಟು ಸಿ, ಹೌ ದೇ ಗೆಟ್ ಇನ್ಫ್ಲೂಯೆನ್ಸ್ಡ್. 10 ಜನನ್ನ ಒಂದು ವಿಚಾರಕ್ಕೆ ಒಪ್ಸೋ ಅಂತದ್ದು ಎಷ್ಟು ಕಷ್ಟ ಇದೆ. ಇವತ್ತಿನ ಕಾಲದಲ್ಲಿ ಪಾಲಿಟಿಕ್ಸ್ ಅಥವಾ ಪವರ್ ಅನ್ನೋದು ತುಂಬಾ ಡೇಸಿ ಇದೆ. ಮತ್ತೆ ಪ್ರತಿಯೊಂದು ವಿಷಯನೂ ಇಮಿಡಿಯೇಟ್ಲಿ ಇಟ್ ರೀಚಸ್ crores of people. ಟ್ವಿಟರ್ ಅಲ್ಲಿ ಹೋಗುತ್ತೆ ಇಮಿಡಿಯೇಟ್ಲಿ. ಅಂಡ್ ಆಲ್ಸೋ ದೇರ್ ಇಸ್ ಲಾಟ್ ಆಫ್ ಮಾರ್ಫಿಂಗ್, ಇನ್ಫಾರ್ಮೇಶನ್ ಅಸಿಮೆಟ್ರಿ ಇದೆ. ಬೇಕಾಗಿರೋ ಟ್ವೀಕ್ ಮಾಡಿ ನಿಮ್ಗೆ ಯಾವ್ದು ಬೇಕು ಆ ತರ ತೋರಿಸುವಂತ ಒಂದು ಅವಕಾಶಗಳು ತುಂಬಾ ಜಾಸ್ತಿ ಇದೆ. ಸೊ ಇಂಥ ಸಮಯದಲ್ಲಿ ಪವರ್ನ ಪಡ್ಕೊಂಡು ರಿಟೈನ್ ಮಾಡೋದು, ಸಸ್ಟೈನ್ ಮಾಡೋದು ತುಂಬಾ ಡಿಫಿಕಲ್ಟ್. ಪೊಲಿಟಿಕ್ಸ್ ಇಸ್ ನಾಟ್ ಅ ಈಸಿ ಥಿಂಗ್ ನೌ, ಇಟ್ಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ಅನ್ನೋದು ಗೊತ್ತು ನಮಗೆ. ಬಟ್ ಇನ್ ದಿಸ್ ಸಿನಾರಿಯೋ ಇಟ್ ಇಸ್ ಸ್ಟಿಲ್ ಮೋರ್ ಕಾಂಪ್ಲಿಕೇಟೆಡ್. ಅಂಡ್ ನಿಮ್ಗೆ ಹಪಹಪಿ ಬಗ್ಗೆ ಕೇಳಿದ್ರಿ, ಏನಾಗುತ್ತೆ, ಇಟ್ ಬಿಕಮ್ಸ್ ಅ ವೇ ಆಫ್ ಲೈಫ್.
ಈಗ ಫಸ್ಟ್ ನಾನು ಹೇಳ್ತೀನಿ, ಅದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ. ನಾನು ಜರ್ಮನಿನಲ್ಲಿದ್ದಾಗ ನನ್ನ ಕಾನ್ರಾಡ್ ಹೆಗಡೋನ್ ಅಂತ, ಈಸ್ ಅ ವೆರಿ ವೆಟ್ರನ್ ಏಜ್ ಓಲ್ಡ್ ಪ್ರೊಫೆಸರ್. ಯೂಸ್ ಟು ಕಮ್ ಟು ಯೂನಿವರ್ಸಿಟಿ ಸೈಕಲಲ್ಲಿ ಬರ್ತಾ ಇದ್ರು ಅವರು. ಆಯ್ತಾ, ನಾನು ನೋಡಿರೋ ಅಂಥದ್ದು ಎಂಥ ಪ್ರೊಫೆಸರ್ ಆದ್ರೂ ಅವರೇ ಎದ್ದೋಗಿ ಕಾಫಿ ಮಾಡ್ಕೊಂಡು ದೇ ವಿಲ್ ಫಿಲ್ ದೇರ್ ಗ್ಲಾಸ್, ಹೋಗಿ ಕೂತ್ಕೋತಾರೆ. ಪಿಯೋನ್ ಸಿಸ್ಟಮು ಆ ಥರ ಎಂಥದ್ದು ಇಲ್ಲ. ಆಯ್ತಾ, ನಮ್ಮ ಕೆಲಸ ಏನಿದೆ ನಾವು ಮಾಡ್ತೀವಿ. ಆ್ಯಂಡ್ ಐ ಹ್ಯಾವ್ ಸೀನ್ ದಟ್ ಸಿಸ್ಟಮ್ ಆ್ಯಂಡ್ ಐ ಹ್ಯಾವ್ ಗ್ರೋನ್. ನನಗೆ ಆ ಸಿಸ್ಟಮೇ ಇಷ್ಟ, ಹಂಗೆ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅಂತ. ಸೊ ಇದರಲ್ಲಿ ಬಂದಾಗ ದಟ್ ವಾಸ್ ದ ಫಸ್ಟ್ ಇನ್ನೊಂದು ಶಾಕ್ ಅಂತ ಹೇಳೋದಾದ್ರೆ, ಕಲ್ಚರಲ್ ಆರ್ ಸಿಸ್ಟಮಿಕ್ ಶಾಕ್ ಅಂದ್ರೆ ಅದು. ದೇ ಶೋಡ್ ಮೈ ಚೇಂಬರ್, ನಾನು ಹೋಗಿ ಕೂತ್ಕೊಂಡೆ. 10 ಸಲ ಬರ್ತಾರೆ, ಕಾಫಿ ಬೇಕಾ, ನೀರ್ ಬೇಕಾ ಮೇಡಮ್. ಸೊ ನನ್ನ ಲ್ಯಾಪ್ಟಾಪ್ ಪ್ಲಗ್ ಮಾಡೋದು ಕೂಡ ಒಬ್ರು ಇದಾಗ್ತಾರೆ. ಅಂದ್ರೆ ಐ ಅಗ್ರಿ, ಬೇಕಾಗತ್ತೆ, ಅಷ್ಟು ಕೆಲಸದ್ದು ವರ್ಕ್ ಪ್ರೆಷರ್ ಇರುತ್ತೆ. ಈ ತರ ಮೈನ್ಯೂಟ್ ಥಿಂಗ್ಸ್ ಮಾಡೋಷ್ಟು ನಿಮಗೆ ಡೀಟೇಲ್ಸ್ ಟೈಮ್ ಕೊಡೋಕ್ಕಾಗಲ್ಲ. ಸೊ ಯು ನೀಡ್ ಹೆಲ್ಪಿಂಗ್ ಹ್ಯಾಂಡ್, ಸಪೋರ್ಟ್ ಸಿಸ್ಟಮ್ ಬೇಕಾಗುತ್ತೆ. ನಾನು ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಲ್ಲ. ಬಟ್ ಏನಾಗುತ್ತೆ, ಇದಕ್ಕೆ ಯೂಸ್ ಆಗಿರ್ತಾರೆ ಪವರ್ ಅಲ್ಲಿರೋರು. ಒನ್ಸ್ ಯು ಪ್ಲಗ್ ಔಟ್ ದಟ್ ಪವರ್ ಅನ್ನೋದು ಅಥವಾ ಪೊಸಿಷನ್ ಅನ್ನೋದು ಏನೇ ಆದ್ರೂ ಆ ಸಿಸ್ಟಮ್ ಇಂದ ಆಚೆ ಬಿದ್ದಾಗ ಯು ವಿಲ್ ಬಿಕಮ್ ಅನ್ ಇಂಡಿವಿಜುವಲ್ ವಿತೌಟ್ ಎನಿ ಪೀಪಲ್ ಅರೌಂಡ್ ಯು. ಕರೆಕ್ಟ್. ಈ ಟೆಕ್ನಾಲಜಿ ಅಥವಾ AI ಇವತ್ತಿನ ದಿನ ಎಲ್ಲ ಕಡೆ ರೂಲ್ ಮಾಡ್ತಿದೆ. ಅಫ್ಕೋರ್ಸ್ ಇನ್ ಅರ್ಬನ್ ಜಾಗಗಳನ್ನಂತೂ, ಸಿಟೀಸ್ ಲೈಕ್ ಬ್ಯಾಂಗ್ಳೂರ್ ಅಥವಾ ಇನ್ಯಾವುದಾದ್ರು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಎಲ್ಲವೂ AI ಅಥವಾ ಟೆಕ್ನಾಲಜಿ ಎಲ್ಲ ಕೂತ್ಕೊಂಡ್ಬಿಟ್ಟಿದೆ. ರೂರಲ್ ಅಂತ ಬಂದಾಗ ಅದರ ಇಂಪ್ಲಿಮೆಂಟೇಷನ್ ಎಷ್ಟು ಮಟ್ಟಿಗಿದೆ, ಆ್ಯಂಡ್ ಅದರಿಂದ ಏನಾದ್ರು ಸ್ಕಿಲ್ ಸೆಟ್ಟನ್ನು ಇಂಪ್ರೂವ್ ಮಾಡುವಂತಹ ವಿಷಯಗಳು ಇದೆಯಾ ರೂರಲಲ್ಲಿ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಈಗ ಇಟ್ ಈಸ್ ಲೈಕ್ ಅ ಬೀಸ್ಟ್. ನಾನು ಅದೇ ಹೇಳ್ತೀನಿ, AI ಇಸ್ ಲೈಕ್ ಅ ಬೀಸ್ಟ್. ಯು ಹ್ಯಾವ್ ಟು ಏನು ನಿಮ್ಗೆ ಹೇಗ್ ಬೇಕು ಹಂಗೆ ಅದನ್ನ ಮೆಂಡ್ ಮಾಡ್ಕೋಬೇಕು. ಈಗ ಇಟ್ ಇಸ್ ಇನ್ನೆವಿಟಬಲ್, AI ಇಸ್ ಇನ್ನೆವಿಟಬಲ್. ನೀವು ಅದನ್ನ ಅಕ್ಸೆಪ್ಟ್ ಮಾಡಿ ಬಿಡಿ, ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಓನ್ ಸ್ಪೇಸ್ ಇನ್ ಯುವರ್ ಲೈಫ್. ಅದನ್ನ ಹೇಗೆ ನಾವು ಅದನ್ನ ಸಮರ್ಪಕವಾಗಿ ಬಳಸ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ. ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ರೂರಲ್ ಏರಿಯಾಸ್ ಅಲ್ಲಿ ತುಂಬಾ ಅವಶ್ಯಕತೆ ಇದೆ AI ದು. ಹೇಗೆ ಅಂತ ಹೇಳಿದ್ರೆ, ಈಗ ನಾನು ಒಬ್ಬ ರೈತ ಮಹಿಳೆ, ನಮ್ದು ಫ್ಯಾಮಿಲಿ, ನಮ್ಗೆ ಯಾವ್ದೋ ನಮ್ ಗಿಡಗಳು ಟೊಮೆಟೊ ಬೆಳೆಗೆ, ಬೆಂಡೆ ಬೆಳೆಗೆ ಯಾವ್ದೋ ಒಂದು ಕೀಟನಾಶಕ ಏನೋ ಆಗಿದೆ, ನಮ್ಗೆ ಹೇಗೆ ಏನು ಅಂತ ತಿಳಿತಾ ಇಲ್ಲ. ಇನ್ನ ಹೂ ಕಚ್ಚಿಲ್ಲ ಗಿಡದಲ್ಲಿ, ಅಥವಾ ಫ್ರೂಟ್ಸ್ ಸರಿಯಾಗಿ ಬರ್ತಾ ಇಲ್ಲ, ಫ್ರೂಷನ್ ಆಗ್ತಾ ಇಲ್ಲ. ಈ ತರ ವಿಚಾರಗಳನ್ನೆಲ್ಲ ಇಮಿಡಿಯೇಟ್ಲಿ AI ಇಂದ ತಗೋಬಹುದು. ಚಾಟ್ ಅಸಿಸ್ಟೆನ್ಸ್ ಸಿಗುತ್ತೆ. ಇಫ್ ದೇ ಕ್ಯಾನ್ ಜಸ್ಟ್ ಕ್ಲಿಕ್ ಪಿಕ್ಚರ್ಸ್, ಏನು ಒಂದು ಯಾವ್ದೋ ತರದ್ ಹುಳು ಬಂದಿದೆ, ಅಥವಾ ಏನು ಯಾವ್ದು ಎಕ್ಸ್ಟರ್ನಲ್ ಇದು ಕಾಣಿಸ್ತಾ ಇಲ್ಲ, ಬಟ್ ಎಲೆಗಳೆಲ್ಲ ಮುದುರ್ಕೋತಾ ಇದೆ ಅಂತ ಫೋಟೋ ತೆಗೆದು ಕಳ್ಸಿದ್ರೆ ಅದಕ್ಕೆ ಇಮಿಡಿಯೇಟ್ಲಿ ಸೊಲ್ಯೂಷನ್ ಸಿಗುವಂಥದ್ದು. ಅಥವಾ ನಾನು ಯಾವುದೋ ಒಂದು ಫ್ಯಾಕ್ಟ್ರಿ ಇಡಬೇಕು, ನಾನು ಒಂದು ಅಗರಬತ್ತಿ ಫ್ಯಾಕ್ಟ್ರಿ ಇಡಬೇಕು, ಒಂದು ಕ್ಯಾಂಡಲ್ ಮೇಕಿಂಗ್ ಫ್ಯಾಕ್ಟ್ರಿ ಇಡಬೇಕು, ನನ್ನ ಮಟ್ಟದಲ್ಲಿ ಒಂದು ಚಪ್ಪಲ್ ಮೇಕಿಂಗ್ ಫ್ಯಾಕ್ಟ್ರಿ ಇಡಬೇಕು, ಏನೋ ಒಂದು ಉದ್ಯಮಿ ಆಗಬೇಕು ನಾನು ಅಂತ ನಾನು ಬಯಸ್ತಾ ಇದ್ದೀನಿ. ಹೇಗೆ ಶುರು ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ತಕ್ಕಂತ ಅಂದ್ರೆ ಸರ್ಟಿಫೈಡ್ ಟ್ರೈನಿಂಗ್ ಪ್ರೋಗ್ರಾಮ್ಸು ಇರುತ್ತೆ. ಬಟ್ ಬಿಫೋರ್ ದಟ್ ಒಂದು ಮಾರ್ಗದರ್ಶನ ಅಂತ ಕೊಡ್ಬೋದು AI. ನೀವು ನಿಮ್ಮ ಜಿಲ್ಲೆಯಲ್ಲಿರುವಂಥ ಇಂಥ ಅಧಿಕಾರಿಗಳನ್ನ ಸಂಪರ್ಕಿಸಿ, ಅಥವಾ ಈ ಥರ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಹೇಗೆ ಶುರು ಮಾಡಬೇಕು ಅನ್ನೋ ಒಂದು ಐಡಿಯಾ ಬರೋವಂಥದ್ದು. ಮತ್ತು ಹೇಗೆ ಬ್ಯಾಂಕ್ ಲೋನ್ಸ್ಗಳಿಗೆ ಅಪ್ಲೈ ಮಾಡುವಂಥದ್ದು, ನನಗೆ ಎಲ್ಲಿ ಆರ್ಥಿಕ ಸಹಾಯ ಸಿಗುತ್ತೆ ಅಂತ ಕೇಳ್ಬೋದು. ಈ ಥರ ವಿಚಾರಗಳಿಗೆಲ್ಲ AI ಉಪಯೋಗಿಸ್ಕೋಬೋದು. ಓಕೆ. ಆ್ಯಂಡ್ ರೂರಲ್ ಅಂಡ್ ಡೆವಲಪ್ಮೆಂಟ್. ಡಿಜಿಟಲ್ ಅಂತ ಬಂದಾಗ ಕಂಪ್ಲೀಟ್ಲಿ ಈಗ ಡಿಜಿಟಲ್ ಲಿಟ್ರಸಿ, ಫಿನಾನ್ಷಿಯಲ್ ಲಿಟ್ರಸಿ ಅಂತ ಬರುತ್ತೆ. ನಾವು ನೀವೇ ನೋಡಿದ್ವಿ, ಕಳೆದ 5-10 ವರ್ಷದಲ್ಲೇ ಎಷ್ಟು ಮಾರ್ಪಾಟಾಯ್ತು. UPI ಬಂತು, ಈಗ ಹಳ್ಳಿಗಳಿಗೂ ಬ್ಯಾಂಕ್ಗಳು ಹೋಗ್ತಾ ಇದೆ, ಮೊಬೈಲ್ ಬ್ಯಾಂಕ್ಸ್ ಇದೆ. ನಮ್ಮ ಸಖಿಯರೇ ಬ್ಯಾಂಕಿನ ಅದು ಮಿಷಿನ್ ತಗೊಂಡು ಹೋಗ್ತಾರೆ, ಅಲ್ಲೇ ಬರ್ಸ್ಕೊಂಡು ದುಡ್ಡನ್ನ ಡೆಪಾಸಿಟ್ ಮಾಡಿಸ್ಕೋತಾರೆ, ದುಡ್ಡನ್ನ ಡ್ರಾ ಕೂಡ ಮಾಡ್ಬೋದು. ಹಳ್ಳಿ ಗ್ರಾಮೀಣ ಪ್ರದೇಶದ ಸಮುದಾಯದ ಜನಗಳು. ಸೊ ಈ ತರ ಎಲ್ಲ ಫಾರ್ ದ ಬೆಟರ್ಮೆಂಟ್ ಆಫ್ ಲೈಫ್, ಫಾರ್ ಇನ್ಕ್ರೀಸಿಂಗ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಇದೆಲ್ಲ ಎಷ್ಟು ಈಸಿ ಆಯ್ತು ನೋಡಿ. ಮುಂಚೆ ಈಗ ಫೋನು ಮೊಬೈಲ್ ಇಲ್ದೇ ಇರೋ ಕಾಲದಲ್ಲಿ ಜನಗಳು ಎಲ್ಲಿಂದ ಹೊರಟಿದ್ದಾರೆ ನೆಂಟ್ರೆ ನಾವು ಚಿಕ್ಕದ್ರಲ್ಲಿ ಕಾಯ್ತಾ ಇರ್ತಿದ್ವಿ. ಅವ್ರು ಎಲ್ಲಿ ಬಂದ್ರು, ಕೆಲವೊಂದ್ಮೆ ಬರಕ್ಕೆ ಆಗ್ತಿದ್ದಿಲ್ಲ, ಆ ಮಾಹಿತಿಗಳೇ ಸಿಗ್ತಿರ್ಲಿಲ್ಲ. ಬಟ್ ಇವತ್ತಿನ ದಿನ ಜನರ ಒಂದು ಏನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಥವಾ ಜೀವನ ಸ್ತರ ಅಂತ ಹೇಳ್ತೀವಿ, ಅದು ಖಂಡಿತವಾಗ್ಲೂ ಉತ್ತಮಗೊಳಿಸ್ಲಿಕ್ಕೆ ನಾವು ಡಿಜಿಟಲ್ ಲಿಟ್ರಸಿನ ಸಮರ್ಪಕವಾಗಿ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟಲ್ಲಿ ಈಗ ಒಬ್ಬ ರೈತ ಅಥವಾ ರೂರಲ್ ಇರುವಂತಹ ಒಬ್ಬ ವ್ಯಕ್ತಿ ಉದ್ಯಮಿ ಆಗಬೇಕು ಅಂತ ಅನ್ಕೊಂಡ ಅಂತಂದರೆ
ಅದಕ್ಕೂ ಒಂದಷ್ಟು ಸ್ಕೀಮ್ಗಳಿದೆಯಾ? ಅದನ್ನ ಈಗ ಫಾರ್ ಎಕ್ಸಾಂಪಲ್ ಅವ್ನು ಫಾರ್ಮಿಂಗ್ ಮಾಡ್ತಾ ಇದ್ದಾನೆ. ಅವ್ನಿಗೆ ತುಂಬ ಟೈಮ್ ಇದೆ. ಇನ್ನೂ ಏನಾದ್ರು ಮಾಡ್ಬೋದು. ಎಸ್. ಆ್ಯಂಡ್ ಅದು ಸುಮಾರಷ್ಟು ಫಾರ್ಮರ್ಸ್‌ಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಈ ಥರದ ವಿಷಯಗಳು, ಈ ಥರದ್ ಅದು ಅವ್ರು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು? ಅಥವಾ ಅವ್ರಿಗೆ ಯಾವ ಥರದ ಸ್ಕೀಮ್ ಇದೆ ಅವ್ರು ಉದ್ಯಮಿ ಆಗೋದಕ್ಕೆ? ಈಗ ಎಂಟ್ರಪ್ರಿನರ್ಶಿಪ್ ಅಂತ ಏನು ಹೇಳ್ತೀವಿ, ಎಂಟರ್ಪ್ರೈಸ್ ಪ್ರಮೋಷನ್ನು, ಎಂಟ್ರಪ್ರಿನರ್ಶಿಪ್ಪು, ಇದು ತುಂಬಾನೇ ನೆಕ್ಸ್ಟ್ ನಾನು ಹೇಳ್ತೀನಿ ಇನ್ 10 ಇಯರ್ಸಲ್ಲಿ ದಿಸ್ ಇಸ್ ದ ಬಿಗ್ ವರ್ಡ್ ಎಂಟ್ರಪ್ರಿನರ್ಶಿಪ್ ಅನ್ನುವಂಥದ್ದು. ಸೊ ನಮ್ಮ ಒಂದು NRLM ಮೂಲಕನೂ ಕೂಡ ನಾವು ಇದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಪುಷ್ ಮಾಡ್ತಾ ಇದ್ದೀವಿ. ಬೋತ್ ಫಾರ್ಮರ್ಸ್ ಅಂಡ್ ನಾನ್ ಫಾರ್ಮ್ ಆಕ್ಟಿವಿಟಿಗೂ ಕೂಡ ಎಂಟ್ರಪ್ರಿನರ್ಶಿಪ್ ಹೇಗೆ ತಗೋಬೇಕು, ಫಾರ್ಮರ್ ಕೂಡ ಒಬ್ಬ ಮಹಿಳೆ ಕೂಡ, ರೈತ ಮಹಿಳೆ ಕೂಡ ಹೇಗೆ ಉದ್ಯಮಿ ಆಗ್ಬೋದು ಅನ್ನುವಂಥದ್ದು. ಮೊದಲನೇ ವಿಚಾರ ಇದಕ್ಕೆ ಈಗ 70 to 80% 80% ನಮ್ಮ ದೇಶದಲ್ಲಿರೋ ಉದ್ಯಮಿಗಳು ಅನ್ಆರ್ಗನೈಸ್ಡ್, ಇನ್ಫಾರ್ಮಲ್ ವೇನಲ್ಲಿ. ಈಗ ಬೀದಿ ಬದಿ ಪಾನಿಪುರಿ ವ್ಯಾಪಾರಿಗಳಾಗಿರ್ಬೋದು, ಅಥವಾ ಸಣ್ಣ ಕಿರಾಣಿ ಅಂಗಡಿ ಇಟ್ಕೊಂಡಿರೋರಾಗಿರ್ಬೋದು, ಅಥವಾ ನಮ್ಮ ಮಹಿಳೆಯರು ತುಂಬಾ ಜನ ಟೈಲರಿಂಗ್ ಮಾಡ್ತಾರೆ, ಶಾಪು ಇಟ್ಕೊಂಡಿರ್ತಾರೆ, ಮನೆಯಲ್ಲೂ ಮಾಡ್ತಾರೆ. ಇದೆಲ್ಲ ಇನ್ಫಾರ್ಮಲ್ ಆಕ್ಟಿವಿಟಿ ಆಗ್ತಾ ಇದೆ. ಇದಕ್ಕೆ ಒಂದು ರೆಕಗ್ನಿಷನ್ ಇಲ್ಲ. ಸೊ ಈ ವಿಚಾರಕ್ಕೆ ನಾವು ಮಿನಿಸ್ಟ್ರಿ ಆಫ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ MSME ಅಂತ ಏನ್ ಹೇಳ್ತೀವಿ, ಅವ್ರ ಜೊತೆ ಟೈ ಅಪ್ ಆಗಿ ಉದ್ಯಮ್ ಕಾರ್ಡ್ ಅಂತ ಒಂದ್ ಬರುತ್ತೆ, ಅಥವಾ ಆರ್ಟಿಸನ್ ಕಾರ್ಡ್ ಅಂತ. ಉದ್ಯಮ್ ಅಸಿಸ್ಟ್ ಅಂತಾನು ತಗೋಬಹುದು, ಉದ್ಯಮ್ ಕಾರ್ಡ್ ಅಂತಾನು, ಉದ್ಯಮ್ ಅಸಿಸ್ಟ್ ಕಾರ್ಡ್ ಅಂತಾನು. ಅದರಲ್ಲಿ ನೋಂದಾಯಿಸ್ಕೋಬೇಕು. ಅದಕ್ಕೆ ಬೇಕಾಗಿರುವಂತದ್ದು ಪಾನ್ ನಂಬರು. ಪಾನ್ ಇಲ್ಲ ಅಂದ್ರೂ ನಡೆಯುತ್ತೆ. SHG ಸೆಲ್ಫ್ ಹೆಲ್ಪ್ ಗ್ರೂಪ್ ಮೆಂಬರ್ಸ್ ಆದ್ರೂ ಸಹ ಅವರು ಈ ಕಾರ್ಡ್ ಅನ್ನ ತಗೋಬಹುದು. ಈ ಕಾರ್ಡ್ ಹೇಗೆ ಅಂತಂದ್ರೆ ಇಟ್ ಇಸ್ ಲೈಕ್ ಎ ಗೇಟ್ ವೇ. ನೀವು ಒಬ್ಬ ಉದ್ಯಮಿ ಅಂತ ನಿಮ್ಮನ್ನ ಗುರುತಿಸುತ್ತೆ. ಬೇಕಾದಷ್ಟು ಈ ಫೆಸಿಲಿಟಿ ಸ್ಕೀಮ್ಗಳಿಗೆ ಅದು ನಿಮ್ಮನ್ನ ತಲುಪಿಸುತ್ತೆ. ಸೊ ಸುಮಾರು ನೀವು ಸೌಲಭ್ಯಗಳನ್ನ ಪಡಿಬಹುದು. ಒನ್ಸ್ ಯು ಆರ್ ಅ ರಿಜಿಸ್ಟರ್ಡ್ ಫಾರ್ಮಲ್ ಬಿಸ್ನೆಸ್ ಎಂಟರ್ಪ್ರೂನರ್ ಅಂತ ಹೇಳಿದ್ರೆ ನಿಮ್ಗೆ ಲೋನ್ ತುಂಬಾ ಸುಲಭವಾಗಿ ಸಿಗುತ್ತೆ. ಸೊ ಈ ತರ ವಿಚಾರಗಳು ಮಾರ್ಕೆಟಿಂಗ್ ಗೆ ಹೆಲ್ಪ್ ಆಗುತ್ತೆ. ಈ ತರದೆಲ್ಲ ನಾವು ಉದ್ಯಮಗಳನ್ನ ನಾವು ಪ್ರಮೋಟ್ ಮಾಡ್ತಾ ಇದೀವಿ. ವಿ ಆರ್ ಪ್ರಮೋಟಿಂಗ್ ಎಂಟರ್ಪ್ರೂನರ್ಸ್ ಥ್ರೂ ದಿಸ್. ಮತ್ತೆ ಫಾರ್ಮ್ ಅಂತ ಬಂದಾಗ್ಲೂ ಈಗ ನೀವು ಹೇಳಿದ್ರಿ, ಒಳ್ಳೆ ವಿಚಾರ. ನನಗೆ ವರ್ಷ ಪೂರ್ತಿ ಕೆಲಸ ಇರಲ್ಲ, ಏನ್ ಮಾಡ್ಬೇಕು? ಈಗ ಮನೆ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ಹೇಗೆ ನಾವು ಒಂದು ಫುಡ್ ಪ್ರೊಸೆಸಿಂಗ್ ನ, ಈಗ ಯಾವುದೇ ಒಂದು ಪದಾರ್ಥನ ನಾವು ಗೋಣಿ ಚೀಲದಲ್ಲಿ ತುಂಬಿ ಮಾರೋದಿಕ್ಕೂ ಅದನ್ನ ಕ್ಲೀನ್ ಮಾಡಿ, ಗ್ರೇಡಿಂಗ್ ಮಾಡಿ, ಸರಿಯಾದ ಪ್ಯಾಕೇಜ್ಗಳಲ್ಲಿ ಮಾರೋದಕ್ಕೂ ಖಂಡಿತವಾಗ್ಲೂ ವ್ಯತ್ಯಾಸ ಇದೆ. ಮತ್ತೆ ಆಕ್ಸೆಪ್ಟಿಂಗು ಜಾಸ್ತಿ ಇರುತ್ತೆ. ಡೆಫಿನೆಟ್ಲಿ ಅದು ಹೆಚ್ಚಿನ ಆದಾಯನೂ ಕೂಡ ತರುತ್ತೆ. ಸೊ ಈ ತರ ಬೇಸಿಕ್ ಗ್ರೇಡಿಂಗ್ ಪ್ರೊಸೆಸಿಂಗ್ ಅನ್ನ ಮಾಡಿ, ವ್ಯಾಲ್ಯೂ ಅಡಿಷನ್ ಮಾಡಿ ಮಾರೋದಾದ್ರೆ ಅವರು ಉದ್ಯಮಿಗಳಾಗ್ಬೋದು. ಇದಕ್ಕೆ PMFME ಸ್ಕೀಮ್ ಅಂತ ಒಂದಿದೆ, ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ MOFPI ಕಡೆಯಿಂದ. ಅದನ್ನು ಕೂಡ ನಮ್ಮ ರೈತರು ಅದ್ರ ಉಪಯೋಗ ಪಡ್ಕೋಬಹುದು. 40,000 ಒಂದು ಸೀಡ್ ಕ್ಯಾಪಿಟಲ್ ಅಂತ ಕೊಡ್ತಾರೆ ಒಬ್ರಿಗೆ. ಅದನ್ನ ಮೀರಿ ಇನ್ನ ಹೆಚ್ಚಿನ ತರದಲ್ಲಿ ನಾನು ಮಾಡ್ತೀನಿ ಅಂದ್ರೆ 10 ಲಕ್ಷದಿಂದ 1 ಕೋಟಿವರೆಗೂ ಅದರಲ್ಲಿ ಸಹಾಯವನ್ನ ಪಡಿಬಹುದು. PMFME ಸ್ಕೀಮ್ ಆದ್ರೆ ಅದು ಅಗೇನ್ ಇಟ್ ಇಸ್ ಆಹಾರ ಸಂಸ್ಕರಣೆ ವಿಚಾರದಲ್ಲಷ್ಟೇ, ಫುಡ್ ಪ್ರೊಸೆಸಿಂಗ್ ರಿಲೇಟೆಡ್. ಇನ್ನು ಕೃಷಿನಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ, ಕೃಷಿಯೇತ್ರದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬಾ ತರದ ಈ ತರ ಸೌಲಭ್ಯಗಳಿದೆ. NRLM ಮೂಲಕನೂ ಇದೆ, ಅಥವಾ ರಿಲೇಟೆಡ್ ಮಿನಿಸ್ಟ್ರಿಗಳೇನಿದೆ ಕನ್ವರ್ಜೆನ್ಸ್ ಅಲ್ಲಿ MSME ಜೊತೆ ಕೆಲಸ ಮಾಡ್ತೀವಿ. ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಅಲ್ಲಿ ಇದೆ. ನಮ್ದು RCT, ಪ್ರತಿ ಜಿಲ್ಲೆಗೂ ಒಂದು RCT ಅಂತ ಇರುತ್ತೆ, ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್, ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ RCT ಅಂತ ಹೇಳಿದ್ರೆ. ಪ್ರತಿ ಜಿಲ್ಲೆಗೂ ಒಂದೊಂದು RCT ಕೇಂದ್ರಗಳಿರುತ್ತೆ. ಅಲ್ಲಿ ಈ ತರದ ವರ್ಷಾನುಪುರ ಟ್ರೈನಿಂಗ್ಗಳು ನಡೀತಾ ಇರುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಹತ್ತಿರದ RCT ಸಂಸ್ಥೆಯನ್ನ ಸಂಪರ್ಕಿಸಿ. ನಿಮ್ಗೆ ಯಾವ್ದ್ರ ಮೇಲೆ, ಬ್ಯೂಟಿಷಿಯನ್ ಕೋರ್ಸ್ ಬೇಕಾ, ಅಥವಾ ಟೈಲರಿಂಗ್ ಬೇಕಾ, ಅಥವಾ ಹಾರ್ಡ್ವೇರ್ ರಿಪೇರಿಂಗ್ ಬೇಕಾ, ಮೊಬೈಲ್ ಅಪ್ಲಿಕೇಶನ್, ಮೊಬೈಲ್ ರಿಪೇರ್ ಮಾಡುವಂಥದ್ದು, ಟ್ರ್ಯಾಕ್ಟರ್ಸ್, ಫಾರ್ಮ್ ಎಕ್ವಿಪ್ಮೆಂಟ್ಸ್ ರಿಪೇರ್ ಮಾಡುವಂಥದ್ದು, ಕಸ್ಟಮ್ ಹೈರಿಂಗ್ ಸೆಂಟರ್ಸ್ ಬಗ್ಗೆ ಮಾಹಿತಿ, ಎಲ್ಲಾ ತರದ್ದು ನಿಮಗೆ ಈ RCT ಕೇಂದ್ರಗಳಲ್ಲಿ ದೊರಕುತ್ತೆ. ಅಂಡ್ ನಿಮ್ ಗಮನಕ್ಕೆ ಇನ್ನೊಂದು ಬಂದಿರ್ಬೋದು ಅನ್ಸುತ್ತೆ. ಯೂತ್ ಅಂತ ಏನಿದ್ದಾರೆ, ಯುವಕರು ಏನಿದಾರಲ್ಲ, ಈಗ ರೂರಲ್ ಅಲ್ಲಿ ತುಂಬಾ ಕಮ್ಮಿ ಕಾಣಿಸ್ಕೊತಾರೆ. ಫಾರ್ಮಿಂಗ್ ಅಲ್ಲಂತೂ ಸಿಕ್ಕಾಬಿಟ್ಟೆ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಯಾರನ್ನ ಕೇಳಿದ್ರು ಜನರಲಿ ನಾನು ಬೆಂಗಳೂರಿಗೆ ಹೋಗಿ ಬಾರಾಡ್ ಕೆಲಸ ಮಾಡ್ತಿದ್ದೀನಿ, ಒಂದು 15-20 ಸಾವಿರ ರೂಪಾಯಿ ಸಂಬಳ ಬರುತ್ತೆ, ನಾನು ಯಾಕಿಲ್ಲ 6 ತಿಂಗಳು 1 ವರ್ಷ ಎಲ್ಲ ಕಾಯ್ಬೇಕು ಅಂತ ಮಾತಾಡ್ತಾರೆ. ಅಂಡ್ ಸುಮಾರು ಜನ ನಾನು ಕ್ಯಾಬ್ ಓಡಿಸ್ತೀನಿ, ಅದರಲ್ಲೇ ನನಗೆ ದಿನದ ಆದಾಯನೂ ತುಂಬಾ ಇದೆ, ಇಲ್ಲಿ ಕಾಯ್ಕೊಂಡು ಮಳೆ ಕಾಯ್ಕೊಂಡು, ಈ ತರದ್ದು ಒಂದಷ್ಟು ವಿಷಯಗಳಿದೆಯಲ್ಲ, ಅದು ಯುವಕರನ್ನ ನಗರಕ್ಕೆ ಬರಕ್ಕೆ ಡಿಮೋಟಿವೇಟ್ ಮಾಡೋದಕ್ಕೊಂದು. ಆಮೇಲೆ ಇಲ್ಲಿ ಓವರ್ಫ್ಲೋಡ್ ಆಗ್ತಿದೆ. ಮತ್ತೆ ಅಲ್ಲಿ ರೂರಲ್ ರೀಜನ್ ಏನ್ ಜಾಗ ಇದೆ, ಹಳ್ಳಿಗಳು, ಸುಮಾರು ಹಳ್ಳಿಗಳು ವೃದ್ಧಾಶ್ರಮ ಆಗ್ಬಿಟ್ಟಿದೆ. ಬರೀ ವೃದ್ಧರಷ್ಟೇ ಇರೋದು, ಯೂತ್ಸ್ ಕಾಣಕ್ಕೆ ಸಿಗೋದಿಲ್ಲ ನಿಮ್ಗೆ. ಒಂದ್ ಹಳ್ಳಿಗಳಿಗೆ ಹೋದ್ರೆ ಎಲ್ಲ ವಯಸ್ಸಾದವರೇ ಇರ್ತಾರೆ.
ಹೌದು, ಖಂಡಿತ. ಸೊ ಇದು ನಿಮ್ಮ ನೋಟಿಸ್ಗೆ ಬಂದಾಗ ರೂರಲ್ ಡೆವಲಪ್ಮೆಂಟ್ ವಿಷಯದಲ್ಲಿ ಬದಲಾವಣೆಗಳು ಆಗ್ಬೇಕಾಗಿರೋದು ಯುವಕರಿಂದ ಸುಮಾರು ವಿಷಯಗಳಲ್ಲಿ. ಖಂಡಿತವಾಗ್ಲು. ಈಗ ಹೇಗೆ ಅಂತ ಹೇಳಿದ್ರೆ ಯೂತ್ಸ್ ಅನ್ನ ಅಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ಯಾವುದೇ ಆಗ್ಲಿ, ಇಟ್ ಶುಡ್ ಬಿ ವೈಬ್ರೆಂಟ್, ಇಟ್ ಶುಡ್ ಬಿ ಅಟ್ರಾಕ್ಟಿವ್, ಇಟ್ ಶುಡ್ ಬಿ ಕಲರ್ಫುಲ್ ಅಲ್ವಾ? ಕಲರ್ಫುಲ್ ಆಗಿರ್ಬೇಕು, ಏನೋ ಒಂದು ಅವ್ರ ಕಣ್ಣಿಗೆ ಕಾಣಬೇಕು. ಮತ್ತೆ ಈಗ ಹೇಳಿದ್ರಿ ನೀವು, ತಿಂಗಳಲ್ಲಿ ಎಷ್ಟು ಕಡಿಮೆ ಆದ್ರೂ ಪರವಾಗಿಲ್ಲ, ನಾನು ಆ ಕೆಲಸಕ್ಕೆ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದು ಅಶ್ಯೂರ್ಡ್ ಇನ್ಕಮ್. ಈಗ ವ್ಯವಸಾಯ ಮಾಡುವಂಥದ್ದಾಗಿರ್ಬೋದು, ಅದೆಲ್ಲ ಹೈ ರಿಸ್ಕ್ಸ್ ಅಂಡ್ ಅನ್ಸರ್ಟನಿಟೀಸ್ ಇರುತ್ತೆ. ಈಗ ನಾವಿಷ್ಟೆಲ್ಲ ಕಷ್ಟಪಟ್ಟ ಮೇಲೂ ಸಹ ನಮಗೆ ಪ್ರಾಫಿಟ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ದಟ್ ಡಿಮೋಟಿವೇಟ್ಸ್ ಖಂಡಿತವಾಗ್ಲೂ ಒಂದು ಯೂತ್ನ. ಇಟ್ಸ್ ಪುಷಿಂಗ್ ಅವೇ ಫ್ರಮ್ ಫಾರ್ಮಿಂಗ್, ಫ್ರಮ್ ರೂರಲ್ ಆಕ್ಟಿವಿಟೀಸ್, ಫ್ರಮ್ ರೂರಲ್ ರೀಜನ್ಸ್ ಎಲ್ಲ. ಸೊ ಇದನ್ನ ಇವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೇನೆ ಈ ಎಂಟರ್ಪ್ರಿನರ್ಶಿಪ್ನ ನಾವು ಪ್ರಮೋಟ್ ಮಾಡ್ತಾ ಇರೋದು ಮೇಜರ್ ಆಗಿ. ಅವ್ರಗಳಿಗೆ ಒಂದು ಮೋರ್ ದ್ಯಾನ್ ಕಾಲಿಂಗ್ ದೆಮ್ ಆಸ್ ಅ ಮಿಯರ್ ಫಾರ್ಮರ್, ಓಕೆ, ಬಟ್ ಅಲಾಂಗ್ ವಿತ್ ದಟ್ ಇಫ್ ಯು ಗಿವ್ ದಟ್ ಎಂಟರ್ಪ್ರಿನರ್ಶಿಪ್ ಟೈಟಲ್, ಇಟ್ ವುಡ್ ಬಿ ಮೋರ್ ಲುಕ್ರೇಟಿವ್ ಅಂತ ನಮ್ದೊಂದು ಯೋಚನೆ. ಜೊತೆಗೆ ನಾಟ್ ಜಸ್ಟ್ ದಟ್, ಬಟ್ ಅವರಿಗೆ ಅಶ್ಯೂರ್ಡ್ ಇನ್ಕಮ್ ಕೂಡ ತರುವಂಥದ್ದು. ಬಟ್ ಇನ್ನೊಂದ್ ಕಡೆ ಅಗ್ರಿಕಲ್ಚರ್ ಮಾಡೋದಕ್ಕೆ ಯುವಕರು ಇಲ್ಲದೆ ಇರೋ ಕಾರಣ, ಅಗ್ರಿಕಲ್ಚರ್ ಅನ್ನೋ ಸಿಸ್ಟಮ್ ಏನಿದೆ ಅಥವಾ ಅದರದ್ದು ಒಂದು ಕಾಂಟ್ರಿಬ್ಯೂಷನ್, ಅಗ್ರಿಕಲ್ಚರ್ ಫಾರ್ಮಿಂಗ್ ಇಂದ ಸಿಗೋ ಕಾಂಟ್ರಿಬ್ಯೂಷನ್ ಏನಿದೆ ಇಂಡಿಯಾಗೆ, ಅದು ಕಮ್ಮಿ ಆಗ್ತಿದ್ಯಾ? ಮುಂದೊಂದ್ ದಿನ ಅಗ್ರಿಕಲ್ಚರ್ನೇ ತುಂಬಾ ಟಾಪ್ ಪ್ರಿಯಾರಿಟಿ ತಗೊಂಡು, ಅಂದ್ರೆ ಪ್ರತಿಯೊಂದಕ್ಕೂ ತುಂಬಾ ದುಬಾರಿ ಬೆಲೆನ ಕಟ್ಬಿಟ್ಟು ತಿನ್ಬೇಕಾಗಿರೋ ಪರಿಸ್ಥಿತಿ ಬರುತ್ತಾ? ನೀವು ಅದರಲ್ಲೇ ಇರೋದ್ರಿಂದ ಕೇಳ್ತಾ ಇದೀನಿ. ಅಂದ್ರೆ ವರ್ಕ್ ಫೋರ್ಸ್ ಅಂತ ಬಂದ್ರೆ ಡಿಸ್ಗೈಸ್ಡ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಅದೇನಂತಂದ್ರೆ ಈಗ ಒಂದ್ ಕೆಲ್ಸನ 5 ಜನ ವ್ಯಕ್ತಿಗಳು ಮಾಡ್ಬೋದು ಅಷ್ಟೇ ಆ ಕೆಲಸ. ಅದನ್ನ 10 ಜನ ಮಾಡಿದ್ರೆ ಅದು ಡಿಸ್ಗೈಸ್ಡ್ ಎಂಪ್ಲಾಯ್ಮೆಂಟ್ ಆಗುತ್ತೆ. ಓಕೆ. ಸೊ ಇವಾಗ ನಮ್ಮ ಭಾರತದ ವ್ಯವಸಾಯ ಏನಿದೆ, ಕೃಷಿ ಪದ್ಧತಿ ಡಿಸ್ಗೈಸ್ಡ್ ಎಂಪ್ಲಾಯ್ಮೆಂಟ್ ಅಲ್ಲಿ ಇದೆ. ಸೊ ಅಲ್ಲಿ 1,00,000 ಜನ ಮಾಡೋ ಅಂತ ಕೆಲಸದಲ್ಲಿ 2,00,000 ಜನ ಇದ್ದಾರೆ. ಓಕೆ. ಸೊ ಇಟ್ ಇಸ್ ನಾಟ್ ಎಕನಾಮಿಕಲಿ ವಯಬಲ್. ಸೊ ಜನಗಳ ಆಚೆ ಬಂದು ಮಾಡೋಂಥದ್ರಲ್ಲಿ ಏನು ತಪ್ಪಿಲ್ಲ, ಬಟ್ ಸಿಸ್ಟಮ್ ಎಫಿಷಿಯನ್ಸಿ ಬರಬೇಕು. ಈಗ ಅಲ್ಲಿ ಒಬ್ಬರೇ ಇರಲಿ 10 ಜನನೇ ಇರಲಿ. ಈಗ ಫಾರಿನಲ್ಲೆಲ್ಲ ನೋಡಿದೀವಿ, ಒಬ್ಬರೇ ಸಾವಿರಾರು ಗಟ್ಟಲೆ ಜಮೀನ್ ಮಾಡ್ತಾರೆ ಬಿಕಾಸ್ ಆಫ್ ಮಷಿನರೀಸ್. ನಮ್ಮ ದೇಶದಲ್ಲಿ ಮಷಿನರಿ ಅವಶ್ಯಕತೆ ಅಷ್ಟಿಲ್ಲ ಇವತ್ತಿನ ಕಾಲಕ್ಕೆ, ಬಿಕಾಸ್ ವಿ ಹ್ಯಾವ್ ಅಬಂಡೆಂಟ್ ಹ್ಯೂಮನ್ ರಿಸೋರ್ಸ್. ವಿ ಕ್ಯಾನ್ ಯೂಸ್ ದೆಮ್, ವಿ ಕ್ಯಾನ್ ಎಫಿಷಿಯೆಂಟ್ಲಿ ಗಿವ್ ಎಂಪ್ಲಾಯ್ಮೆಂಟ್, ಅವರನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಈವನ್ ದೆನ್ ದೇರ್ ಶುಡ್ ಬಿ ಸಮ್ ಎಫಿಷಿಯನ್ಸಿ ಫ್ಯಾಕ್ಟರ್. ಎಷ್ಟು ಜನಕ್ಕೆ ನಾವು ಉದ್ಯೋಗನ ಕೊಡ್ಬೋದು, ಅಥವಾ ಆಲ್ರೆಡಿ ಸ್ಯಾಚುರೇಟ್ ಆಗಿದೆ ಅಂತ ಹೇಳಿದ್ರೆ ಅವರನ್ನ ಕೃಷಿಯೇತರ ಚಟುವಟಿಕೆಗಳಲ್ಲಿ ಹೇಗೆ ಉಪಯೋಗಿಸ್ಕೋಬಹುದು. ಸೊ ಈಗೇನು ನಮ್ದು ಡೆಮೋಗ್ರಫಿಕ್ ಡಿವಿಡೆಂಟ್ ಅಂತ ಓಡ್ತಾ ಇದೆ ನಮ್ಮ ದೇಶ, ಇವಾಗ ಚೈನಾ ಆಯ್ತು. ಚೈನಾ ಆದ್ಮೇಲೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಡೆಮೋಗ್ರಫಿಕ್ ಡಿವಿಡೆಂಟ್ ಅಂದ್ರೆ 20 ವರ್ಷದಿಂದ 60 ವರ್ಷದವರೆಗೆ ಏನು ಕೆಲಸ ಮಾಡುವಂತ ಒಂದು ಪಾಪ್ಯುಲೇಷನ್ ಇದೆ, ಅದು ತುಂಬಾ ಹೈಯೆಸ್ಟ್ ಇದೆ. 60 to 70% ಇದ್ದಾರೆ. ಡಿಪೆಂಡೆಂಟ್ಸ್ ಕಡಿಮೆ ಇದ್ದಾರೆ. ಡಿಪೆಂಡೆಂಟ್ಸ್ ಅಂದ್ರೆ ನಾವ್ ಯಾರು ಹೇಳ್ತೀವಿ, ತಂದೆ ತಾಯಿ, ವಯಸ್ಸಾಗಿರುವಂತ ತಂದೆ ತಾಯಿಗಳು ಮತ್ತೆ ಚಿಕ್ಕ ಮಕ್ಕಳು. ಇವ್ರ ಡಿಪೆಂಡೆನ್ಸಿ ಕಡಿಮೆ ಇದೆ, ಡಿಪೆಂಡೆಂಟ್ಸ್ ಕಡಿಮೆ ಇದ್ದಾರೆ, ವರ್ಕಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ಇದನ್ನ ಏನು ನಾವು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಡೆಮೋಗ್ರಾಫಿಕ್ ಡಿವಿಡೆಂಟ್, ಇಟ್ ಬಿಕಮ್ಸ್ ಅ ಡಿಸಾಸ್ಟರ್. ಅದು ಸರಿಯಾದ ನಿಟ್ಟಿನಲ್ಲಿ ಹೋಗಲ್ಲ. ವಯಸ್ಸಿನ ಮಕ್ಕಳಿಗೆ ಸರಿಯಾದ ಕೆಲಸ ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಫ್ರಸ್ಟ್ರೇಟಿಂಗ್ ಎಕಾನಮಿ. ಸೊ ವಿ ಹ್ಯಾವ್ ಟು ಬಿಲ್ಡ್ ದ ಸ್ಕಿಲ್ಲಿಂಗ್ ಏನಿದೆ ಎನ್ವಿರಾನ್ಮೆಂಟ್, ಅದನ್ನು ಬಿಲ್ಡ್ ಮಾಡಬೇಕು. ಸಫಿಷಿಯಂಟ್ ರಿಕ್ವೈರ್ಡ್ ಸ್ಕಿಲ್ಸನ್ನು ಕೊಡಬೇಕು ನಮ್ಮ ಯೂತ್ಸ್ಗೆ. ಆ್ಯಂಡ್ ಮೋರ್ ಆಫ್ ಇಟ್ ಶುಡ್ ಬಿ ಇನ್ ರೂರಲ್ ಏರಿಯಾಸ್. ಅವರನ್ನು ಸಿಟಿಗಳಿಗೆ ತರೋ ಪ್ರಯತ್ನ ಮಾಡೋದಕ್ಕಿಂತ ಯಾವುದೋ ಒಂದು ಯೂನಿಟ್, ಫ್ಯಾಕ್ಟ್ರಿ, ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ನಾವು ಹಳ್ಳಿನಲ್ಲೇ ಮಾಡ್ಬೋದಲ್ಲ. ಹಳ್ಳಿ ಒಂದು ರೂರಲ್ ಜಿಯೋಗ್ರಫಿಕಲ್ಲೇ ನಾವು ಅದನ್ನು ಎಸ್ಟಾಬ್ಲಿಷ್ ಮಾಡಿ ಅಲ್ಲಿ ಸುತ್ತಮುತ್ತ ಇರೋಂಥ ಜನಗಳಿಗೆ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದು. ಸೊ ದಟ್ ಈ ಬ್ಯಾಲೆನ್ಸ್ ಅನ್ನ ಕಾಪಾಡ್ಬೋದು. ಅದರ್ವೈಸ್ ಇಟ್ ವುಡ್ ಬಿ ವೆರಿ ಅನ್ಬ್ಯಾಲೆನ್ಸ್ಡ್ ಗ್ರೋತ್ ಆಗುತ್ತೆ. ದ ಸಿಟೀಸ್ ಗೆಟ್ ಎವ್ರಿ ಅಟೆನ್ಷನ್ ಅಂಡ್ ಆಲ್ಸೋ ಟೂ ಮಚ್ ಆಫ್ ಪ್ರೆಷರ್ ಲೋಡ್. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಎಂಟರ್ಪ್ರಿನರ್ಶಿಪ್ ಐ ಫೀಲ್ ಇಸ್ ಸೊಲ್ಯೂಷನ್. ಸೊ ಈ ಡೆವಲಪ್ಡ್ ರೂರಲ್ ಏರಿಯಾ ಇನ್ 10 to 15 years ನೋಡೋದಾದ್ರೆ ನಿಮ್ ಕನ್ಸೇನಿದೆ ಅದ್ರ ಬಗ್ಗೆ? ನನ್ನ ಕನಸು ಅಂದ್ರೆ ನಾನು ಸಹ ರೂರಲ್ ಏರಿಯಾದಲ್ಲೇ ಸೆಟ್ಲ್ ಆಗ್ಬೇಕು ಅನ್ನೋವಂಥದ್ದು. ನನ್ನ ದಿಲ್ಲಿಯಿಂದ ಹಳ್ಳಿಗೆ ನನ್ನ ಪ್ರಯಾಣ, ನನ್ನ ಕನಸು, ನನ್ನ ಯೋಜನೆ ಇರುವಂಥದ್ದು ರಿಟೈರ್ಮೆಂಟ್ ಲೈಫ್ಗೆ 100% ಹಳ್ಳಿನೇ. ನನ್ನ ಕನಸು ಏನು ಅಂತ ಹೇಳಿದ್ರೆ, ಇವಾಗ ಯುರೋಪಲ್ಲೆಲ್ಲ ಹಳ್ಳಿಗಳು ಅಂದ್ರೆ ಹಳ್ಳಿಗಳ ಥರನೇ ಇರೋದಿಲ್ಲ. ಇಟ್ ಈಸ್ ಲೈಕ್ ಅ ಸೆಟ್, ಫಿಲ್ಮ್ ಸೆಟ್ ಹೇಗಿರುತ್ತೆ ಆ ಥರ ಕ್ಲೀನ್ ರೋಡ್ಸ್, ಮತ್ತೆ ವೆಲ್ ಬಿಲ್ಟ್ ಹೌಸ್ ಎಕ್ವಿಪ್ಡ್ ವಿತ್ 24 hours ಎಲೆಕ್ಟ್ರಿಸಿಟಿ, ವಾಟರ್ ಫೆಸಿಲಿಟಿ,
ಆ್ಯಂಡ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಆ್ಯಂಡ್ ವಿಲೇಜ್ ಲೆವೆಲ್ ಕ್ಲಿನಿಕ್ ಅಥವಾ ಆರೋಗ್ಯ ಅನ್ನೋವಂಥದ್ದು, ಹಾಸ್ಪಿಟಲ್ ಅನ್ನೋವಂಥದ್ದು ತುಂಬ ಮುಖ್ಯ. ಆರೋಗ್ಯ ಎಲ್ಲಿ ನಮಗೆ ಏನೋ ಆಸ್ಪತ್ರೆ ಇದು ಸಿಗುತ್ತೆ, ಮತ್ತು ಒಂದು ಶಾಲೆ, ಇದು ಒಂದು ಮಾದರಿ ಗ್ರಾಮ. ಐ ಥಿಂಕ್ ಐ ಆಮ್ ವೆರಿ ಹೋಪ್ಫುಲ್ ಆ್ಯಂಡ್ ಆಪ್ಟಿಮಿಸ್ಟಿಕ್ ದಟ್ ವಿ ವಿಲ್ ರೀಚ್ ಇಟ್. ನಾವು ಖಂಡಿತವಾಗ್ಲೂ ಅದನ್ನು 15-20 ವರ್ಷದೊಳಗಂತೂ ನಮ್ಮ 2047 ಏನಿದೆ ಗೋಲು ವಿಕಸಿತ ಭಾರತ್, ಅಷ್ಟರಲ್ಲಂತೂ ನಾವು ಖಂಡಿತವಾಗ್ಲೂ ಅಚೀವ್ ಮಾಡ್ತೀವಿ. 2047 ಇನ್ನು 22 ವರ್ಷಗಳ ಕಾಲ ಇದೆ. 22 ವರ್ಷ ಇದೆ. ಸೊ ಆಗ ನಾವು ಇಟ್ಕೊಂಡಿರುವಂಥ ಒಂದು ಟೈಮ್ ಲೈನ್ ಅದು. ಅಂಡ್ ಆಗ ಪ್ರಾಬಬ್ಲಿ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಇಂಡಿಯಾ ಈಸ್ ಎ ಡೆವಲಪ್ಡ್ ಕಂಟ್ರಿ ಅಂತ ಓದೋ ಟೈಮ್ ಬರ್ಬೋದಾ? ಕನಸು ನನಸಾಗುತ್ತೆ. ಅಂಡ್ ಕೊನೆಯದಾಗಿ ತುಂಬಾ ಜನ ಆಸ್ಪೈರಿಂಗ್ UPSC ಸ್ಟೂಡೆಂಟ್ಸ್ ಇರ್ತಾರೆ, ಅಥವಾ IAS ಮಾಡಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿರ್ತಾರೆ. ಅವ್ರಿಗೆ ನೀವೇನಾದ್ರು ಒಂದು ಕಿವಿ ಮಾತು ಹೇಳ್ಬೋದು ಅಂತಂದ್ರೆ ಏನು? ಅಂಡ್ IAS ಆಫೀಸರ್ ಅಂತ ಅಂದ ತಕ್ಷಣ ಅವ್ರಿಗೆ ಸಿಗುವಂತಹ ಅಮ್ಯುನಿಟೀಸ್ ಆಗಲಿ ಅಥವಾ ಅವ್ರ ಪ್ಯಾಕೇಜ್ ಗ್ರೇಡ್ ಆಗ್ಲಿ ಏನಿರುತ್ತೆ ಅನ್ನೋದು ಸುಮಾರು ಜನ ಗೊತ್ತಿರಲ್ಲ. ಇಲ್ಲ. ಪ್ರಾಬ್ಲಿ ಅದ್ರ ಬಗ್ಗೆನೂ ಅಲ್ಲ, if I reveal that, I think many of the youngsters will get demotivated. ಓಕೆ, ಅಂದ್ರೆ ಏನ್ ಅದು ಹೊರಗಿಂದ ನೋಡೋಷ್ಟು ಲುಕ್ರೇಟಿವ್ ಇಲ್ಲ. lucrative ಇಲ್ಲ. The thing is, ಯಂಗ್ಸ್ಟರ್ಸ್ ಏನಂದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಅಡ್ಮಿನಿಸ್ಟ್ರೇಷನ್ ನೀವು ಇಫ್ ಯು ಆರ್ ಗುಡ್ ಅಟ್ ಇಟ್, ಇಫ್ ಯು ಆರ್ ಗುಡ್ ಅಟ್ ಪ್ರತಿಯೊಬ್ಬರಿಗೂ ಸ್ಟ್ರೆಂತ್ಸ್ ವೀಕ್ನೆಸ್ ಇರುತ್ತೆ. ಎವ್ರಿ ಒನ್ ಕೆನಾಟ್ ಬಿಕಮ್ ಎವ್ರಿಥಿಂಗ್ ಅಲ್ವಾ? ಸೊ ಫಸ್ಟ್ ಅಸೆಸ್ ಯುವರ್ ಸ್ಟ್ರೆಂತ್ಸ್, ಯುವರ್ ವೀಕ್ನೆಸ್. ಇಫ್ ಯು ವಾಂಟ್ ಟು ಪರ್ಸ್ಯೂ ಯುವರ್ ಕರಿಯರ್ ಅಡ್ಮಿನಿಸ್ಟ್ರೇಷನಲ್ಲೇ ನಾನು ಮಾಡ್ತೀನಿ ಅಂತ ನಿಮಗೆ ಸ್ಟ್ರಾಂಗ್ ಆಗಿ ಅನ್ಸಿದ್ರೆ ಗೋ ಫಾರ್ ಇಟ್. ಅದರ್ವೈಸ್ ಐ ಸೇ ದೆರ್ ಆರ್ ಲಾಟ್ ಆಫ್ ಆಲ್ಟರ್ನೇಟಿವ್ ಕೆರಿಯರ್ಸ್ ವಿಚ್ ಇಸ್ ವೆರಿ ಲುಕ್ರೇಟಿವ್, ಸ್ಯಾಲ್ರಿ ವೈಸ್ ಆ್ಯಂಡ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಎಲ್ಲ ಇರುತ್ತೆ. ಇಲ್ಲಿ ಅಮ್ಯುನಿಟೀಸ್ ಅಂತ ನೋಡಿದ್ರೆ ಏನಿರುತ್ತೆ, ನಿಮ್ಗೊಂದು ವೆಹಿಕಲ್ ಸಿಗುತ್ತೆ, ಒಂದು ಕ್ವಾರ್ಟರ್ ಸಿಗುತ್ತೆ ಫಾರ್ ಎವ್ರಿಥಿಂಗ್ ವಿಚ್ ಯು ಪೇ. ಅದರ್ವೈಸ್ ಪೇ ಸ್ಕೇಲ್ ಇಸ್ ಆಸ್ ಗುಡ್ ಆಸ್ ಎನಿ ಅದರ್ ಇರುತ್ತೆ. ಅಂತ ಸೂಪರ್ ಇದು ಸ್ಪೆಷಲ್ ಸ್ಯಾಲ್ರಿ ಏನಿರಲ್ಲ, ಪ್ಯಾಕೇಜು ಅಷ್ಟೇ. ಇಟ್ಸ್ ವೆರಿ ನಾರ್ಮಲ್ ಸ್ಯಾಲ್ರಿ. ಅದಕ್ಕೋಸ್ಕರನೇ ನಾವು ಎಲ್ಲ ಫೈಟ್ ಇಟ್ಸ್ ನಾಟ್ ಟು ದ ಮಾರ್ಕ್ ಆಫ್, ಬಿಕಾಸ್ ಏನು ಹೇಳ್ತೀನಿ, ಈಗ ನಮ್ಮ ಜಾಯಿಂಟ್ ಸೆಕ್ರೆಟರಿ ದೇ ಆರ್ ಇನ್ ದ ಲೆವೆಲ್ ವೇರ್ ದೇ ಕ್ಯಾನ್ ಬಿ CEOs ಆಫ್ ಇಂಡಿವಿಜುವಲ್ ಕಂಪನೀಸ್. ಆ ಲೆವೆಲ್ ಇಂಟೆಲೆಕ್ಚುಯಲ್ ಕೇಪಬಿಲಿಟೀಸ್ ಇರುತ್ತೆ ಅವರಿಗೆ. ಬಟ್ ಡೆಫಿನೆಟ್ಲಿ ಸ್ಯಾಲ್ರಿನಲ್ಲಿ ತುಂಬ ತಾರತಮ್ಯ ಇದೆ. What we are getting paid is far beyond our capabilities, but it's fine. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಆ್ಯಂಡ್ UPSC ಬಗ್ಗೆ ಅಥವಾ ರೂರಲ್ ಡೆವಲಪ್ಮೆಂಟ್ ಬಗ್ಗೆ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ವುಮೆನ್ ಎಂಪವರ್ಮೆಂಟ್ ಸುಮಾರಷ್ಟು ವಿಷಯಗಳನ್ನ ಶೇರ್ ಮಾಡಿದ್ರಿ. ಪ್ರಾಬ್ಲಿ It was ತುಂಬಾ ಒಳ್ಳೆ ಚಾಟ್ ತರ ಆಯ್ತು, ಇವಾಗ ಹರಟೆ ತರ ಅನ್ಸ್ತು. ತುಂಬ ಒಳ್ಳೆ ಕಾನ್ವರ್ಸೇಷನ್. ಆ್ಯಂಡ್ ಇದರಿಂದ ಸುಮಾರಷ್ಟು ಜನಗಳಿಗೆ, ಎಸ್ಪೆಷಲಿ ರೂರಲ್ ಭಾಗದಲ್ಲಿರುವಂತಹ ಜನಗಳಿಗೆ ಹೆಲ್ಪ್ ಆದರೆ ದಟ್ಸ್ ಎ ಗುಡ್ ಕಾಂಟ್ರಿಬ್ಯೂಷನ್ ಫ್ರಮ್ ಯುವರ್ ಎಂಡ್. ಎಸ್, ಈ ಒಂದು ಪ್ರಯತ್ನದಿಂದ ಅಟ್ಲೀಸ್ಟ್ ಫ್ಯೂ ಪೀಪಲ್ ಗೆಟ್ ಮೋಟಿವೇಟೆಡ್ ಆ್ಯಂಡ್ ದೇ ಗೆಟ್ ಟು ನೋ ಅಬೌಟ್ ಏನು ನಡೀತಾ ಇದೆ, ಯಾವ್ದ್ಯಾವುದು ಸ್ಕೀಮ್ಗಳಿದೆ, ಸರ್ಕಾರ ಎಷ್ಟು ಕೆಲಸ ಮಾಡ್ತಾ ಇದೆ ಟು ಬ್ರಿಂಗ್ ದೀಸ್ ವೆಲ್ಫೇರ್ ಸ್ಕೀಮ್ಸ್ ನಮ್ಮ ರೂರಲ್ ಕಮ್ಯುನಿಟಿಗೆ ಅನ್ನೋದು ಅರ್ಥ ಮಾಡಿಕೊಂಡು, ಅವರ ತಾಲೂಕ್ ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ ಇದಕ್ಕೆ ಕನ್ಸರ್ನ್ಡ್ ಆಫೀಸರ್ಗಳಿರ್ತಾರೆ, ನಮ್ಮ ಸ್ಟಾಫ್ ಸಿಬ್ಬಂದಿ ವರ್ಗದವ್ರು ಇರ್ತಾರೆ, ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೇನು ಹೆಚ್ಚಿನ ಇನ್ನೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ಮಾತಾಡಿದ್ರೆ ಇದ್ರದ್ದು ಒಂದು ಉದ್ದೇಶ ಸಾರ್ಥಕವಾದಾಗ ಆಗುತ್ತೆ. ಎಸ್ ಮ್ಯಾಮ್, ನಿಮ್ಮ ಅಚೀವ್ಮೆಂಟ್ಸ್ ಇದೇ ಥರ ಮುಂದುವರಿತಾ ಇರಲಿ. ಆ್ಯಂಡ್ ಕನ್ನಡಿಗರಾದ ನೀವು ಡೆಲ್ಲಿಯಲ್ಲಿ ಕೂಡ ಶೈನ್ ಆಗ್ತಿದ್ದೀರಾ. ಆ್ಯಂಡ್ ಇನ್ನೂ ಹೆಚ್ಚೆಚ್ಚು ರಿನೌಂಡ್ ಸ್ಕಾಲರ್ಸ್ಗಳು ಅಥವಾ ಅಚೀವ್ಮೆಂಟ್ಸ್ಗಳು ನಿಮ್ಮ ಪಾರಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.